ಸ್ನೇಹಿತರೆ, ಎಲ್ಲರಿಗೂ ಶುಭ ಶುಭ ಸಾಯಂಕಾಲ. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 6ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಲು ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾದರ್ ಬಾಬಾಜಿ ಅವರಿಗೂ ಮತ್ತೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು ಆತ್ಮವಂದನಗಳು. ಸ್ನೇಹಿತರೆ, ಈಗ 1 ಗಂಟೆ ಕಾಲ ಇದರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಗ್ರ ಜೀವನ ಶೈಲಿಯನ್ನು ನಡೆಸ್ಕೊಂತೀವಿ. ಸ್ನೇಹಿತರೆ, ಸಮಗ್ರ ಜೀವನ ಶೈಲಿಯನ್ನು ನಾವು ಕಲಿತೀವಿ. ಸೊ ಅದಕ್ಕೋಸ್ಕರ ಈ ಸಮಗ್ರ ಜೀವನ ಶೈಲಿಯಲ್ಲಿ ತತ್ವಗಳಿದೆ, 10 ತತ್ವಗಳು, ಮತ್ತೆ ಅನಾರೋಗ್ಯಕ್ಕೆ ದಿನಚರ್ಯ. ಇದು ನಮ್ಮ ಸಮಗ್ರ ಜೀವನ ಶೈಲಿಯಲ್ಲಿ ಇರುವಂತ ಸಬ್ಜೆಕ್ಟ್. ಇದರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಒಂದು ಅರ್ಧ ಗಂಟೆ ಕಾಲ ಮಾತ್ರ ಧ್ಯಾನ ಮಾಡೋಣ. ಯಾಕಂದ್ರೆ ಹೆಚ್ಚು ಸಮಯ ಬೇಕಾಗತ್ತೆ. ಈ ಸಮಗ್ರ ಜೀವನ ಶೈಲಿ ನಿಮ್ಗೆ ಹೇಳ್ಕೊಡಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಕಾಲ ಧ್ಯಾನ ಮಾಡೋಣ. ತದನಂತರ ಈ ಸಮಗ್ರ ಜೀವನ ಶೈಲಿಯನ್ನು ಪ್ರಾರಂಭಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ಎಲ್ಲರನ್ನು ಈ ಆನಾಪಾನಸತಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಈಗಾಗಲೇ ನಿಮ್ಗೆ ಗೊತ್ತು ಆನಾಪಾನಸತಿ ಧ್ಯಾನ ಹೇಗೆ ಮಾಡೋದು ಅಂತ. ದಯವಿಟ್ಟು ಎಲ್ಲರನ್ನು ಧ್ಯಾನ ಭಾಗದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಶುರು ಮಾಡಿ. ಪ್ರತಿಯೊಬ್ಬರು ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಸ್ನೇಹಿತರೆ, ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ದಯವಿಟ್ಟು ಗಮನಿಸಿ. ಸೊ ಈ ಧ್ಯಾನ ವಿಧಾನ ಏನು ಅಂತಂದ್ರೆ ನೋಡಿ, ಈ ತರ 2 ಕೈಗಳು ಜೋಡಿಸ್ಕೊಳ್ಳಿ. 2 ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಚೈರ್ ಮೇಲೆ ಕೂತ್ಕೊಳ್ಳಿ, ಇಲ್ಲ ಸೋಫಾ ಮೇಲೆ ಕೂತ್ಕೊಂಡ್ರೆ ಕೆಳಗಡೆ 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಬೆನ್ ನಿಟಾರಾಗಿರ್ಲಿ. ಬೆನ್ ಯಾವಾಗಲೂ ಬೆಂಡ್ ಮಾಡಿ ಕೂತ್ಕೋಬಾರ್ದು. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ನಿಟಾರಾಗಿ ಕೂತ್ಕೊಳ್ಳಿ. ಆಮೇಲೆ ಸುತ್ತು ಕತ್ಲೆ ಮಾಡ್ಕೊಳ್ಳಿ. ಜಾಸ್ತಿ ಬೆಳಕು ಏನು ಬೇಕಾಗಿಲ್ಲ, ನಾಟ್ ಮಚ್ ಲೈಟ್. ಆಮೇಲೆ 1 ಗ್ಲಾಸ್ ನೀರು ಕುಡಿಯಬಹುದು. ಆಮೇಲೆ ನಿಮ್ಮ ಸ್ಪೆಕ್ಸ್ ಇದ್ರೆ, ಕಣ್ಣುಗಳಿದ್ರೆ ತೆಗೆದು ಪಕ್ಕ ಇಟ್ಕೊಳ್ಳಿ. ಈಗ ಎಲ್ಲರೂ ನಿಧಾನವಾಗಿ ಆರಾಮಾಗಿ ಪ್ರತಿಯೊಬ್ಬರನ್ನು ಮೃದುವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ಸ್ನೇಹಿತರೆ, 2 ಕಣ್ಣುಗಳು ನಿಧಾನವಾಗಿ ಆರಾಮಾಗಿ ಮುಚ್ಕೊಳ್ಳಿ. ಆಮೇಲೆ ಹಾಗೆ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಹೋಗಿ. ಉಸಿರಾಟವನ್ನು ಗಮನಿಸಿ. ಸಹಜವಾದ ಉಸಿರಾಟವನ್ನು, ಯಾವುದೇ ನಿಯಂತ್ರಣ ಬೇಡ. ಉಸಿರಾಟದ ಮೇಲೆ ನಿಯಂತ್ರಣ ಇಲ್ಲ. ನೋ ಮೋರ್ ಕಂಟ್ರೋಲ್. ನೋ ಕಂಟ್ರೋಲ್ ಆಫ್ ದಿ ಬ್ರೆತ್. ನೋ ಆಲ್ಟರೇಷನ್ ಆಫ್ ದಿ ಬ್ರೆತ್. ಯಾವುದೂ ನಿಯಂತ್ರಣ ಇಲ್ಲ. ಸಹಜವಾಗಿ ಬರ್ತಾ ಇರೋಂಥ ಹೋಗ್ತಾ ಇರೋಂಥ ಈ ಗಾಳಿ, ಈ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಅದಕ್ಕೆ ನಾವು ಶ್ವಾಸದ ಮೇಲೆ ಗಮನ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಶ್ವಾಸ ಜೊತೆಗೆ ಇರೋದು, ಅದೇ ಧ್ಯಾನ. ಶ್ವಾಸನು ಮೂಗಿ ಕೊನ ಭಾಗದಲ್ಲಿ ಶ್ವಾಸ ಹೊರಗಡೆ ಹೋಗೋದು, ಒಳಗಡೆ ಬರೋದು, ಹೊರಗಡೆ ಹೋಗೋದು. ಈ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಸಹಜವಾದ ಉಸಿರಾಟ, ಇನ್ ಬ್ರೀತಿಂಗ್, ಔಟ್ ಬ್ರೀತಿಂಗ್, ಉಚ್ಛ್ವಾಸ ನಿಶ್ವಾಸ. ಈ ಧ್ಯಾನವು ಆನಾಪಾನಸತಿ ಧ್ಯಾನ ಅಂತ ಕರೀಲಾಗತ್ತೆ. ಆನಾಪಾನಸತಿ ಧ್ಯಾನ ಅಂದ್ರೆ ಏನು? ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ 2 ಜೊತೆ ಇರೋದು. ಅದು ಆನಾಪಾನಸತಿ ಧ್ಯಾನ. ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಯಾವುದೇ ಯೋಚನೆಗಳು ಬಂದ್ರು ಯೋಚನೆ ಜೊತೆಗೆ ಹೋಗಬಾರದು. ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯಾವಾಗಲೂ ಶ್ವಾಸ ಜೊತೆಗೆ ಇರಬೇಕು. ಯಾವುದೇ ಯೋಚನೆ ಬಂದ್ರೂ ಯೋಚನೆ ಜೊತೆಗೆ ಹೋಗಬಾರ್ದು. ಯೋಚನೆ ವಿಶ್ಲೇಷಣೆ ಮಾಡಕ್ಕೆ ಹೋಗಬಾರದು. ಹಾಗೆ ಕೂತ್ಕೊಳ್ಳಿ. ಶ್ವಾಸ ಮೇಲೆ ಗಮನ ಇಟ್ಕೊಂಡು ಕೂತ್ಕೊಳ್ಳಿ. ಎಷ್ಟು ಹೊತ್ತು ಬೇಕಂದ್ರೆ ಅಷ್ಟು ಹೊತ್ತು ಕೂತ್ಕೋಬಹುದು. 10 ನಿಮಿಷ, 20 ನಿಮಿಷ, 30 ನಿಮಿಷ, 1 ಗಂಟೆ ಕಾಲ, 2 ಗಂಟೆ ಕಾಲ, ಎಷ್ಟು ಗಂಟೆ ಕಾಲ ಬೇಕಾದ್ರೂ ಈ ಧ್ಯಾನ ಭಂಗಿಮದಲ್ಲಿ ಕೂತ್ಕೋಬಹುದು. ಕೈ ಕ್ರಾಸ್ ಮಾಡಿಕೊಂಡು, ಕಾಲು ಕ್ರಾಸ್ ಮಾಡಿಕೊಂಡು, ಬೆನ್ನು ನಿಟಾರಾಗಿ ಇಟ್ಕೊಂಡು ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳೋದು. ಕಣ್ಣು ಮುಚ್ಚಿಕೊಂಡು ಶ್ವಾಸ ಗಮನಿಸೋದು. ಇಷ್ಟೇ ನಮ್ಮ ಧ್ಯಾನ ಪದ್ಧತಿ. ಸರಳವಾದ ಧ್ಯಾನ ಪದ್ಧತಿ, ಸುಲಭವಾದ ಧ್ಯಾನ ಪದ್ಧತಿ. ಎಲ್ಲಾ ಪದ್ಧತಿಗೆಲ್ಲ ಅತಿ ಸುಲಭವಾದ ಪದ್ಧತಿ ಏನಂದ್ರೆ ಈ ಆನಾಪಾನಸತಿ.
ಸ್ನೇಹಿತರೆ. ಅತ್ಯಂತ ಸುಲಭವಾದ ಸರಳವಾದ ಪದ್ಧತಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಶ್ವಾಸ ಜೊತೆಗೆ ಇರಬೇಕು. ಯಾವ ಯೋಚನೆ ಬಂದ್ರು ಯೋಚನೆ ಹೋಗ್ಬಾರ್ದು.
ಲಾಸ್ಟ್ 2 minutes. ಸ್ನೇಹಿತರೆ, ಕೊನೆಯದಾಗಿ 2 ನಿಮಿಷ ಕಾಲ ಶ್ವಾಸದ ಮೇಲೆ ಗಮನ. ಯಾರು ಕಣ್ಣು ತೆರೆಯಬಾರದು, ನಿಧಾನವಾಗಿ ತೇಲಿಸಿಕೊಂಡು ಬರ್ತಾ ಇದೆ. ಲಾಸ್ಟ್ 30 seconds. ಕೊನೆಯದಾಗಿ 30 ಸೆಕೆಂಡ್ ಕಾಲ ಸ್ನೇಹಿತರೆ ಶ್ವಾಸದ ಮೇಲೆ ಗಮನ. ತೆರೆಯಬಾರದು, ನಿಧಾನವಾಗಿ ತೇಲಿಸಿಕೊಂಡು ಬರ್ತಾ ಇರಿ. ಲಾಸ್ಟ್ 5 seconds. ಕೊನೆಯದಾಗಿ 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಕೈಗಳು ನಿಮ್ಮ ಎರಡು ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಸ್ನೇಹಿತರೆ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. ಎರಡೂ ಕಣ್ಣುಗಳು ಸ್ಪರ್ಶ ಮಾಡಿ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ಎರಡು ಕೈಗಳು ತೆಗೆದ ಎರಡು ಕಣ್ಣುಗಳು ನಿಧಾನವಾಗಿ ಬಿಡಬಹುದು. ಸ್ನೇಹಿತರೆ, ಇಷ್ಟವರೆಗೂ ನಾವು ಆಳವಾದ ಧ್ಯಾನಾಭ್ಯಾಸ ಮಾಡಿದ್ವಿ. ಸಂಗೀತ ಜೊತೆಗೆ ಪ್ರತಿಯೊಬ್ಬರು ಸಾಮಾನ್ಯ ಸ್ಥಿತಿಗೆ ಬನ್ನಿ. ಸ್ನೇಹಿತರೆ, ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಈಗ ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ, ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಈಗ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ, ಅದಕ್ಕೂ ಆರೋಗ್ಯ ತತ್ವಗಳು, ಸಮಗ್ರ ಜೀವನ ಶೈಲಿ, ಜೀವನ ಸೂತ್ರಗಳು, ಜೀವನ ತತ್ವಗಳು. ಒಂದು ಆರೋಗ್ಯವಂತವಾಗಿ ಇದ್ದಂತ ಒಬ್ಬ ವ್ಯಕ್ತಿಗೂ ಈ ತತ್ವಗಳು ಬಹಳ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಆದ್ರೆ ಈ ತತ್ವಗಳು ಯಾವ ತಿಳ್ಕೋಬೇಕು ಅಂತ ಮೊದಲನೇದಾಗಿ ಹೇಳ್ತೀನಿ ನಾನು. ಇದರಲ್ಲಿ 10 ತತ್ವಗಳಿದೆ. ಈ ಸಮಗ್ರ ಜೀವನ ಶೈಲಿ ತತ್ವಗಳು 10 ತತ್ವಗಳಿದೆ. ತದನಂತರ ಕೊನೆಯದಾಗಿ ಅನಾರೋಗ್ಯಕ್ಕೆ ದಿನಚರಿ ಏನು ಅದು ಇದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆದಷ್ಟು 3 ರಿಂದ 4 ಆರೋಗ್ಯ ತತ್ವಗಳು ತಿಳಿಸ್ಕೊಂಡು ಅದು ಸಂಪೂರ್ಣವಾಗಿ ಆ ತಿಳುವಳಿಕೆ ತಗೊಂಡು, ತದನಂತರ ಮುಂದಿನ ಶನಿವಾರ ಮಿಕ್ಕಿರುವಂತ ಒಂದು 6 ಇಲ್ಲ 7 ತತ್ವಗಳು, ಮಿಕ್ಕಿರೋ 7 ತತ್ವಗಳು ಮುಂದಿನ ಶನಿವಾರ ಖಂಡಿತವಾಗಿ ಕವರ್ ಮಾಡ್ತೀವಿ. ತದನಂತರ ಅನಾರೋಗ್ಯಕ್ಕೆ ದಿನಚರ್ಯ ಅದನ್ನು ಮುಂದಿನ ಶನಿವಾರ ಆಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಇದಕ್ಕೂ ಇಂಟ್ರೊಡಕ್ಷನ್, ಮೊದಲನೇದಾಗಿ ಈ ಮೂಲಭೂತ ಅಂಶಗಳೇನಿದೆಯೋ ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವಾಗ ಹೆಚ್ಚು ಸಮಯ ಆಗತ್ತೆ. ಅದಕ್ಕೋಸ್ಕರ 3 ತತ್ವಗಳು ಮಾತ್ರ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ. ಸ್ನೇಹಿತರೆ, ಮೊದಲನೇದಾಗಿ ಈ ಸಮಗ್ರ ಜೀವನ ಶೈಲಿ
ಇಲ್ಲಾಂದ್ರೆ ಸಂಪೂರ್ಣ ಜೀವನ ಶೈಲಿ ಅಂದ್ರೆ ಏನು ಅರ್ಥ? ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಸಮಗ್ರ ಅಂದ್ರೆ ಎಲ್ಲಾ ಸೇರಿಸ್ಕೊಂತ, ಅಂದ್ರೆ ಎಲ್ಲಾ ಸೇರಿಸಿ ಸಮಗ್ರ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಅಂದ್ರೆ ಮಾನಸಿಕ, ದೈಹಿಕ, ಸಾಮಾಜಿಕ ಮತ್ತೆ ಆಧ್ಯಾತ್ಮಿಕ ಎಲ್ಲದನ್ನು, ಎಲ್ಲ ಆರೋಗ್ಯಗಳು ನಮ್ಮ ಒಳಗಡೆ ಇರಬೇಕು. ಅವಾಗ ನಾವು ಸಮಗ್ರ ಆರೋಗ್ಯ ಹೊಂದಿದೀವಿ ಅಂತ ಅನ್ಕೋಬಹುದು. ಇಲ್ಲಾಂದ್ರೆ ಸಂಪೂರ್ಣ ಆರೋಗ್ಯ ಅಂತ ಹೇಳ್ಬೋದು. ಈಗೇನಾಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಮನುಷ್ಯರಲ್ಲಿ, ಸ್ವಲ್ಪ ಸ್ವಲ್ಪ ವ್ಯಕ್ತಿಗಳಲ್ಲಿ ಏನಾಗ್ತದೆ, ಅವ್ರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ, ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ ಸ್ವಲ್ಪ ಮಟ್ಟಿಗೆ, ಮತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ. ಅಂದ್ರೆ ಅವ್ರ ಒಳಗಡೆ ನಕಾರಾತ್ಮಕ ಯೋಚನೆಗಳು, ಆತಂಕ, ಭಯ, ಎಷ್ಟೋ ಗೊಂದಲಗಳು. ಸೊ ಅದರಿಂದ ಬೇರೆ ಬೇರೆ ಅದೇ ಕಿರಿಲಿ ಭಾವನ, ಸೊ ಎಷ್ಟೋ ಅದ್ರ ಅಡ್ಡ ಪರಿಣಾಮ ಹೆಚ್ಚಿರುತ್ತೆ. ಅಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ. ಸೊ ಈ ತರ ಒಂದೊಂದು ವ್ಯಕ್ತಿ ಒಂದೊಂದು ತರ ವಿಧ ವಿಧ ಆ ಈ ಅವರು ಅಂದ್ರೆ ಈ ಆರೋಗ್ಯವಲ್ಲಿನೂ ವಿಧ ವಿಧ ತರ ಇದ್ದಾರೆ. ಸೊ ಇದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ, ಯಾರಲ್ಲಿನೂ ಪೂರ್ತಿ ಸಂಪೂರ್ಣ ಆರೋಗ್ಯ ಇರ್ತದೋ ಅದು ಸಮಗ್ರ ಆರೋಗ್ಯ ಇದೆ, ಸಂಪೂರ್ಣ ಆರೋಗ್ಯ ಇರುವಂತ ವ್ಯಕ್ತಿಗಳಂತ ಹೇಳ್ಬೋದು ಸ್ನೇಹಿತರೆ. ಅದು ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಇರುವಂತದ್ದು ಇದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ಆರೋಗ್ಯ ತಿಳ್ಕೊಬೇಕಂತಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ, ಅದು ಏನಿರುವಂತ ಒಂದು ನಿರ್ವಚನ ಅಂದ್ರೆ, ಯಾರಿಗೂ ಅನಾರೋಗ್ಯ ಇಲ್ಲೋ ಅಂದ್ರೆ ಯಾರಿಗೂ ಯಾವ ವ್ಯಾಧಿ ಇಲ್ಲ, ದೇಹದಲ್ಲಿ ಯಾವುದು ವ್ಯಾಧಿ ಇಲ್ಲ ಅಂದ್ರೆ ಅವರು ಆರೋಗ್ಯವಂತರು ಅಂತ ಮೊದಲನೇದಾಗಿ ಆ ಡೆಫಿನೇಷನ್ ಹೇಳಿದ್ರು. ಮೊದಲನೇದಾಗಿ ಈ ವ್ಯಾಖ್ಯಾನ ಕೊಟ್ಟಿದ್ರು. ಇತ್ತೀಚಿನ ಕಾಲದಲ್ಲಿ ಅವ್ರೇನ್ ಮಾಡಿದಂದ್ರೆ ಈ ನಿರ್ವಚನವನ್ನು, ಈ ಡೆಫಿನೇಷನ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಒಂದು ಬದಲಾವಣೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಯಾವ ವ್ಯಕ್ತಿಗೆ ಮಾನಸಿಕ, ದೈಹಿಕ, ಸಾಮಾಜಿಕ, ಆಧ್ಯಾತ್ಮಿಕ ಎಲ್ಲ ಆರೋಗ್ಯವನ್ನು ಇರ್ತದೋ ಅವರು ಸಂಪೂರ್ಣ ಆರೋಗ್ಯವಂತರು ಅಂತ ಕರೀಬಹುದು ಅಂತ ಹೇಳಿದ್ದಾರೆ. ನೋಡಿ, ಟೋಟಲ್ ಹೆಲ್ತ್ ಇಲ್ಲಾಂದ್ರೆ ಹೋಲಿಸ್ಟಿಕ್ ವೆಲ್ನೆಸ್ ಅಂತ ಕರೀತೀವಿ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ. ಇದು ನಾವು ನೆನಪಿಟ್ಕೋಬೇಕು. ಆಮೇಲೆ ಇತ್ತೀಚಿನ ಇನ್ನೊಂದು ಡೆಫಿನೇಷನ್ ಆಯುರ್ವೇದ ಪ್ರಕಾರ ಏನಿರ್ತದೆ ಅಂದ್ರೆ, ಆರೋಗ್ಯವಂತ ಅಂತ ಕರೆಯಕ್ಕೆ ಇನ್ನೊಂದು ಡೆಫಿನೇಷನ್ ಇದೆ. ಅದೇನಂತಂದ್ರೆ, ಯಾವ ವ್ಯಕ್ತಿ ಬೆಳಗ್ಗೆ ಎದ್ದಿದ ಮೇಲೆ ನನ್ಗೂ ನಾನು ಕ್ವಶನ್ ಮಾಡ್ಕೋಬೇಕು, ಪ್ರಶ್ನಿಸ್ಕೋಬೇಕು. ಏನಂತ, ನಾನು ಇವತ್ತು ಕೆಲಸ ಅಂದ್ರೆ ಹೋಗಿ ಕೆಲಸ ಮಾಡಕ್ಕೆ, ಆಚೆ ಕಡೆ ಹೋಗಿ ಕೆಲಸ ಮಾಡಕ್ಕೆ ನನ್ನ ಒಳಗಡೆ ಶಕ್ತಿ ಇದೆಯಾ, ನನ್ನ ಒಳಗಡೆ ಆ ಉತ್ಸಾಹ ಇದೆಯಾ, ನನ್ನ ಒಳಗಡೆ ಆ ಒಂದು ಜೀಲ್ ಅಂತ ಹೇಳ್ತೀವೋ, ಇಲ್ಲಾಂದ್ರೆ ಆ ಶ್ರದ್ಧೆ, ಇಲ್ಲಾಂದ್ರೆ ಆ ಉತ್ಸಾಹ, ಅದು ನಮ್ಮ ಒಳಗಡೆ ಇದೆ ಅಂತ ನಿಮ್ಗೆ, ಅದೇ ನಿಮ್ಮ ಒಳಗಡೆ ಇದೆ ಅಂತ ಒಂದು ನಿಮ್ಗೆ ಜವಾಬ್ ಸಿಗತ್ತೆ. ಆವಾಗ ನೀವು ಆರೋಗ್ಯವಂತ ಅಂತ ಕೆಲವು ಸ್ನೇಹಿತರೆ. ನಿಮ್ಮ ದೇಹ ಒಳಗಡೆ ಎಷ್ಟೇ ಅನಾರೋಗ್ಯಗಳಿರ್ಲಿ, ದೇಹ ಒಳಗಡೆ ಎಷ್ಟೇ ಅನಾರೋಗ್ಯಗಳು ಇದ್ರೂ ನಿಮ್ಗೆ ಏನಂತ ಜವಾಬ್ ಬಂತು, ನಾನು ಹೋಗಿ ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಬಂತು ಆನ್ಸರ್. ಅಂದ್ರೆ ನೀವು ಆರೋಗ್ಯವಂತನೇ ಅರ್ಥ. ನಿಮ್ಮ ದೇಹ ಒಳಗಡೆ ಎಷ್ಟೇ ಅನಾರೋಗ್ಯಗಳಿರ್ಲಿ ಅದು ಸಂಬಂಧ ಇಲ್ಲ. ಎರಡನೇದು, ನೀವು ಇನ್ನೊಂದು ಕ್ವಶನ್ ಹಾಕೋಬೇಕು. ಇವತ್ತು ನಾನು ಯಾರಾದ್ರ ಮೇಲೆ, ಅಂದ್ರೆ ಒಂದು ಜೀವಿ, ಒಂದು ಮನುಷ್ಯ, ಅಕ್ಕಪಕ್ಕದಂತ ಮನುಷ್ಯ ಆಗ್ಬೋದು, ಜೀವಿ ಆಗ್ಬೋದು, ಯಾವುದೇ ಜೀವಿ ಆಗ್ಬೋದು, ಅದ್ರ ಮೇಲೆ ಕರುಣ ತೋರ್ಸಕ್ಕೆ ನಾನು ರೆಡಿ ಇದ್ದೀನ, ಕರುಣ ಅಂದ್ರೆ ಕಂಪ್ಯಾಷನ್ ತೋರ್ಸಕ್ಕೆ ರೆಡಿ ಇದೀವ ಅಂತ. ಅದಕ್ಕೆ ನಿಮ್ಗೆ ಆನ್ಸರ್ ಎಸ್ ಅಂತ ಬಂದ್ರೆ ನೀವು ಆರೋಗ್ಯವಂತ ಅಂತ ಅರ್ಥ. ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದು ಆಯುರ್ವೇದ ಪ್ರಕಾರ ಸ್ನೇಹಿತರೆ. ಅಂದ್ರೆ ಐ ಆಮ್ ಎಂಥೂಸಿಯಾಸ್ಟಿಕ್ ಟು ಬಿ, ಐ ಆಮ್ ಎಂಥೂಸಿಯಾಸ್ಟಿಕ್ ಟು ವರ್ಕ್, ಐ ಆಮ್ ಎಂಥೂಸಿಯಾಸ್ಟಿಕ್ ಟು ಗೋ ಟು ವರ್ಕ್, ಐ ಆಮ್ ಎಂಥೂಸಿಯಾಸ್ಟಿಕ್ ಟು ಬಿ ಕಂಪ್ಯಾಷನೇಟ್. ಈ ಎರಡು ಡೆಫಿನೇಷನ್ಸ್ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈ ತರ ಹೇಳ್ತಾ ಸ್ನೇಹಿತರೆ, ಈ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಖಂಡಿತವಾಗಿ ಪ್ರತಿಯೊಬ್ಬರು ಈ ಆರೋಗ್ಯವನ್ನು, ಸಂಪೂರ್ಣ ಆರೋಗ್ಯವನ್ನು ಹೊಂದಲೇಬೇಕು. ಸಂಪೂರ್ಣ ಆರೋಗ್ಯ ಅನ್ನೋದು ಪ್ರಾಮುಖ್ಯತೆ ಇರುವಂಥದ್ದು ಅರ್ಥ ಮಾಡಿಕೊಂಡು, ಖಂಡಿತವಾಗಿ ಇದು ನಾವು ಸಾಧಿಸಕ್ಕೆ ಈಗಾಗಲೇ ಎಷ್ಟೋ ಈ ಧ್ಯಾನ ತರಗತಿಗಳು, ಆಧ್ಯಾತ್ಮಿಕ ತರಗತಿಗಳು ನಾವು ಪ್ರತಿಯೊಂದು ದಿವಸ ನಾವು ನಡೆಸ್ಕೊತಾ ಇದ್ವಿ. ಇದರಿಂದ ಏನು ಬರುತ್ತೆ, ಸಂಪೂರ್ಣ ಆರೋಗ್ಯ ಬರುತ್ತೆ ಸ್ನೇಹಿತರೆ. ಸಂಪೂರ್ಣ ಆರೋಗ್ಯ ಹೇಗ್ ಬರುತ್ತೆ ಅಂತಂದ್ರೆ, ಖಂಡಿತವಾಗಿ ಮಾನಸಿಕ ಆರೋಗ್ಯವನ್ನು ಅಂದ್ರೆ ಮಾನಸಿಕ ಆರೋಗ್ಯವನ್ನು ಪೂರ್ಣಗೊಳಿಸ್ಕೊಂತೀವಿ. ಯಾವ್ದಿಂದ? ಧ್ಯಾನದಿಂದ. ಯಾವಾಗ ಮಾನಸಿಕ ಆರೋಗ್ಯ ಯಾವಾಗ ಕಾಪಾಡಿಕೊಡೋದು, ಇಲ್ಲಾಂದ್ರೆ ಒಳ್ಳೆ ಮಾನಸಿಕ ಆರೋಗ್ಯ ನಾವು ಯಾವಾಗ ಸಾಧಿಸ್ತೀವೋ ಈ ಧ್ಯಾನದಿಂದ, ಖಂಡಿತವಾಗಿ ಒಳ್ಳೆ ದೈಹಿಕ ಆರೋಗ್ಯ ಬರುತ್ತೆ ಸ್ನೇಹಿತರೆ. ಯಾವಾಗ್ಲೂ ಇಷ್ಟೇ, ಮಾನಸಿಕ ಆರೋಗ್ಯದಿಂದನೇ, ಅಂದ್ರೆ ನಮ್ಮ ಮನಸ್ಸಿಂದ, ಮನೋಮಯ ಕೋಶದಿಂದ
ನಮ್ಮ ದೇಹ ಒಳಗಡೆ ಎಷ್ಟೋ ವ್ಯಾಧಿಗಳು ಬರ್ತಾ ಇರ್ತದೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಸೊ ತುಂಬಾ ಜನಕ್ಕೆ ಇದು ಗೊತ್ತಾಗಲ್ಲ. ಎಷ್ಟೋ ಜನ ಏನಂತ ಅನ್ಕೊಂತಾರೆ ಅಂದ್ರೆ, ನನ್ನ ಆರೋಗ್ಯ ಅಂದ್ರೆ ನನ್ನ ದೈಹಿಕ ಆರೋಗ್ಯ, ನನ್ನ ದೇಹ ಆರೋಗ್ಯ ಇದೆಯಾ ಇಲ್ಲ. ಮನಸ್ಸಲ್ಲಿ ಏನೇ ಗೊಂದಲ ಇದ್ರು, ಏನೇ ಕಷ್ಟಗಳು, ಏನೇ ಹೇಳ್ಬೇಕಂದ್ರೆ ಎಷ್ಟೋ ನಕಾರಾತ್ಮಕ ಅಂಶಗಳು, ಯಾವಾಗಲೂ ಭಯ, ಕೋಪ, ಕ್ರೋಧ, ಬೇರೆ ಬೇರೆ ಕಾಮ ಅಂದ್ರೆ ಕೋರಿಕೆಗಳು, ಹೆಚ್ಚು ಕೋರಿಕೆಗಳು, ಎಲ್ಲ ನಮ್ಮ ಮನಸ್ಸಲ್ಲಿ ಎಷ್ಟು ಹೇಳ್ಬೇಕಂದ್ರೆ ಎಷ್ಟೋ ನಕಾರಾತ್ಮಕ ಅಂಶಗಳು, ಹೆಚ್ಚು ಆಲೋಚನೆಗಳು ಈಗಾಗಲೇ ಓಡ್ತಾ ಇರ್ತದೆ. ಅದು ಅದು ನಾವು ಯಾವಾಗಲೂ ಗಮನಿಸಲ್ಲ. ಅದ್ರ ಮೇಲೆ ಗಮನಿಕನೇ ಇಲ್ಲ ಹೇಳ್ಬೇಕಂದ್ರೆ. ನಮ್ಗಿರೋ ಗಮನಕ್ಕೆ ಏನು? ಆರೋಗ್ಯ ಅಂದ್ರೆ ದೈಹಿಕ ಆರೋಗ್ಯ. ನಮ್ಮ ಕೈ ಕಾಲು ಚೆನ್ನಾಗಿದೆಯಾ, ಊಟ ತಿಂತಾ ಇದೀವ, ಅದು ಜೀರ್ಣ ಆಗ್ತಾ ಇದೆಯಾ, ತಿನ್ನೋ ತಿನ್ನೋ ಊಟ ಏನೇ ತಿಂದ್ರು ಸರಿಯಾಗಿ ಜೀರ್ಣ ಆಗ್ತಾ ಇದೆಯಾ, ಮತ್ತೆ ನಮ್ಮ ದೇಹ ಒಳಗಡೆ ತಿಂದಿರೋದು ಸರಿಯಾಗ ಅದು ಜೀರ್ಣ ಆಗಿ ಒಂದು ರಕ್ತವಾಗಿ ಅದು ಬದಲಾವಣೆ ಆಗಿ ನಮ್ಗೆಲ್ಲಾ ಜೀವಕೋಶಗಳು ಸರಿಯಾದ ಆಹಾರ, ಸರಿಯಾದ ಪೋಷಕರು, ಸರಿಯಾದ ಪ್ರಾಣಶಕ್ತಿ ಎಲ್ಲ ತಲುಪಿಸ್ತಾ ಇದೆಯಾ ಅಂತ ನಮಗೂ ಗೊತ್ತಾಗಲ್ಲ. ಒಳಗಡೆ ಹೋದ್ಮೇಲೆ ಅದು ಏನ್ ಮಾಡತ್ತೋ ಗೊತ್ತಿಲ್ಲ. ಅದು ಹೊರಗಡೆ ಹೋದ್ಮೇಲೆ ಏನಾಗತ್ತೆ ಅಂದ್ರೆ ನಿಮ್ಮ ಮನಸ್ಸು ಮೇಲೆ ಆಧಾರ. ನಿಮ್ಮ ಮನಸ್ಸಲ್ಲಿ ಒಂದು ವೇಳೆ ಒಂದು ಉದಾಹರಣೆಗೆ ನಿಮ್ಮ ಮನಸ್ಸಲ್ಲಿ ಕೋಪ ಇದೆ ಅಂತ ಇಟ್ಕೊಳ್ಳಿ. ನೀವು ಆಹಾರ ತಿಂತಾ ಇದ್ರಿ, ಒಳ್ಳೆ ಆಹಾರ, ಪೌಷ್ಟಿಕ ಆಹಾರ ತಿಂತಾ ಇದೆ ಅಂತ ಇಟ್ಕೊಳ್ಳಿ. ಕೋಪದಿಂದ ತಿಂತಾ ಇದೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ ಅವಾಗ? ತಿಂದಿರೋ ಆಹಾರ ಸರಿಯಾದ ಅದು ಶಕ್ತಿಯಾಗಿ ರೂಪಾಂತರ ಅಂದ್ರೆ ರೂಪುಗೊಳಿಸ್ಕೊಂಡು ನಿಮ್ಮ ದೇಹಕ್ಕೆ ಸಹಾಯ ಮಾಡಲ್ಲ ಅದು. ಯಾಕಂದ್ರೆ ಒತ್ತಡೆಯಲ್ಲಿ ಇದೀವಿ, ನೀವು ಒತ್ತಡದಲ್ಲಿ ಇದ್ವಿ. ನೀವು ಒತ್ತಡದಲ್ಲಿ ಇರುವಾಗ ಅದರಿಂದ ಏನಾಗುತ್ತೆ ಗೊತ್ತಾ? ನಿಮ್ಮ ಆಹಾರ ಜೊತೆಗೆ ಇನ್ ಸ್ವಲ್ಪ ಕೆಮಿಕಲ್ಸ್ ಉತ್ಪನ್ನ ಆಗುತ್ತೆ ನಿಮ್ಮ ದೇಹದಲ್ಲಿ. ಈಗಾಗಲೇ ಹೇಳ್ಕೊಟ್ಟಿದೆ, ಒತ್ತಡ ಯಾವಾಗಿರುತ್ತೋ ಖಂಡಿತವಾಗಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ ಅಲ್ವಾ? ಈ ಅಡ್ರಿನಲ್ ಅಂತ ಇದೆಯಲ್ಲ, ಅಡ್ರಿನಲ್ ಗ್ರಂಥಿ ಇದೆಯಲ್ಲ, ಈಗಾಗಲೇ ಅಂತಸ್ರಾವ ಗ್ರಂಥಿಗಳು ತಿಳ್ಕೊಂಡಿದೆ. ಸೊ ಈ ತರ ಆಗ್ತಾ ಇರ್ತದೆ ಸ್ನೇಹಿತರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯ ಕಾಪಾಡ್ಕೊಳಕ್ ಸಾಧ್ಯವಾಗಲ್ಲ. ಯಾವಾಗ್ಲೂ ಮಾನಸಿಕ ಆರೋಗ್ಯ ಇರಬೇಕು, ದೈಹಿಕ ಆರೋಗ್ಯ ಇರಬೇಕು. ದೇಹ ಒಂದು ಆರೋಗ್ಯವಿದೆ ಅಂತ ನೀವು ಅನ್ಕೊಂಡು ಯಾವಾಗ್ಲೂ ಅದರಿಂದ ಯಾವ ತರನು ಕನ್ಫ್ಯೂಸ್ ಆಗಬಾರ್ದು. ದೈಹಿಕ ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ಕೊಳ್ಳೋದು ತಪ್ಪು. ಓಕೆ, ಅದಕ್ಕೆ ಮಾನಸಿಕ ಆರೋಗ್ಯ. ಅದ್ರ ಮೇಲೆ ಇರುವಂಥದ್ದು ಅಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ಸಾಮಾಜಿಕ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ಮತ್ತೆ ಇದೆಲ್ಲ ನಿರ್ವಹಿಸೋದು ಯಾವುದು? ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಮ್ಮ ಆತ್ಮ ಚೈತನ್ಯ ಅಲ್ವಾ? ಸೊ ಇದು ನಾವು ಇದೆಲ್ಲ ನಾವು ನೆನಪಿಟ್ಕೊಂಡು ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಖಂಡಿತವಾಗಿ ನಾವು ಇದೊಂದು ಇನ್ನೊಂದು ಇಂಪಾರ್ಟೆಂಟ್ ಒಂದು ಪ್ರಾಮುಖ್ಯವಾದಂತ ಅಂಶ ಇದೆ. ಏನಂದ್ರೆ, ನಾವು ಪ್ರತಿ ದಿವಸ ಧ್ಯಾನ ಮಾಡ್ತೀವಿ, ಧ್ಯಾನದಿಂದ ಒಳ್ಳೆ ಶಕ್ತಿ ಪಡಿತೀವಿ ಅಲ್ವಾ? ಸೊ ಧ್ಯಾನದಿಂದ ಶಕ್ತಿ ಮತ್ತೆ ಒಳ್ಳೆಯ ಜ್ಞಾನ, ಒಳ್ಳೆಯ ಯುಕ್ತಿ ಎಲ್ಲ ಆಗ್ತಾ ಇರ್ತದೆ. ಆದ್ರೆ ಪ್ರತಿ ಒಂದ್ ದಿವಸ ನಾವು ತಗೊಂಡಿರುವಂತ ನಾವು ಯಾವ ಎಷ್ಟು ಎಷ್ಟು ಶಕ್ತಿ ಪಡಿತಾ ಇದ್ವು ಧ್ಯಾನದಿಂದ, ಆ ಶಕ್ತಿಯನ್ನು ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ದೇಹ ಪ್ರಾಣಮಯ ಕೋಶ ಒಳಗಿರುವಂತ ಕೆಟ್ಟ ಕರ್ಮಗಳು ಮತ್ತೆ ರೋಗಗಳು, ಹೇಳ್ಬೇಕಂದ್ರೆ ರೋಗಗಳು, ನಮ್ಮ ದೇಹದಲ್ಲಿರುವಂತ ರುಗ್ಮತಗಳಿಗೆ, ಅದು ರೋಗಗಳು ವಾಸಿ ಮಾಡ್ಕೊಳಕ್ಕೆ ಹೆಚ್ಚು ಈ ಶಕ್ತಿನ ಯೂಸ್ ಮಾಡ್ತಾ ಇರ್ತೀವಿ ನಾವು. ಯಾವ ಶಕ್ತಿನೇ? ಧ್ಯಾನ ಶಕ್ತಿನೇ ಅಲ್ವಾ? ಬಟ್ ಅದು ಒಳ್ಳೇದಲ್ಲ ಸ್ನೇಹಿತರೆ. ಏನಾಗತ್ತಂದ್ರೆ, ಇವತ್ತು ನೀವು ಆ ಶಕ್ತಿನ ಯೂಸ್ ಮಾಡಿಕೊಂಡು ರೋಗ ಗುಣಪಡಿಸ್ಕೊಂಡು ಮತ್ತೆ ನೀವು ಧ್ಯಾನ ಮಾಡ್ತೀರಿ ಅಲ್ವಾ? ಮತ್ತೆ ಇನ್ ಸ್ವಲ್ಪ ದಿವಸ ಮತ್ತೆ ರೋಗ ಬರುತ್ತೆ. ಯಾಕಂದ್ರೆ ನಿಮ್ಮ ಆರೋಗ್ಯ ಯಾವ್ದ್ರ ಮೇಲೆ ಆಧಾರ ಆಗತ್ತೆ? ಒಂದು ಶಕ್ತಿ ಇಲ್ಲ ಅಂದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಸೊ ಹೆಚ್ಚಾಗಿ ನಾವು ತಿನ್ನುವಂತ ಆಹಾರ, ನಾವು ಪಾಲನೆ ಮಾಡುವಂತ ಆರೋಗ್ಯ ವಿಧಾನಗಳು, ಈ ಎರಡು ಕೆಟ್ಟೋಗಿದೆ. ಯಾವ ಈ ಎರಡು ಕೆಟ್ಟೋಗಿದೆ ಸ್ನೇಹಿತರೆ, ನಿಮ್ಮ ದೇಹಕ್ಕೆ ಹೇಳ್ಬೇಕಂದ್ರೆ ನೀವು ಪ್ರಧಾನವಾಗಿ ಕೊಡುವಂತ ಮೂಲಭೂತ ಅಂಶಗಳು ಇವೆ. ಯಾವುದು? ಒಳ್ಳೆ ಆಹಾರ, ಮತ್ತೆ ಒಳ್ಳೆ ಪ್ರಾಣಶಕ್ತಿ, ಒಳ್ಳೆ ಆಕ್ಸಿಜನ್, ಒಳ್ಳೆ ನೀರಾಂಶ ಅಲ್ವಾ? ಇವೆಲ್ಲ ಕೆಟ್ಟೋಗಿದ ಮೇಲೆ ನಿಮ್ಮ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ? ನಿಮ್ಮ ದೈಹಿಕ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ಹೇಳಿ? ದೈಹಿಕ ಆರೋಗ್ಯ ಚೆನ್ನಾಗಿರಲ್ಲ ಅಂದ್ರೆ ಏನಾಗುತ್ತೆ? ಪ್ರತಿ ಸರಿ ನಾವು ಆತ್ಮಶಕ್ತಿ ತಗೊಂಡದು, ನಮ್ಮ ಆಧ್ಯಾತ್ಮಿಕ ಶಕ್ತಿ ತಗೊಂಡದು, ಮತ್ತೆ ನಮ್ಮ ಅನಾರೋಗ್ಯವನ್ನು ಗುಣಪಡಿಸ್ಕೊಂಡದು, ಮತ್ತೆ ಧ್ಯಾನ ಮಾಡ್ತಾ ಹೋಗೋದು. ಆದ್ರೆ ಆಹಾರ, ಆರೋಗ್ಯ, ಆ ವಿಧಾನದ ಮೇಲೆ ಯಾವುದು ನಿಯಂತ್ರಣ ಇಲ್ಲ ನಿಮ್ಗೆ. ಅದ್ರ ಬಗ್ಗೆ ಯಾವುದು ಅರಿವಿಲ್ಲ. ಸೊ ಈ ತರ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಪುರೋಗತಿ ಯಾವಾಗಲೂ ನಿಮ್ಮ ಸಾಧಿಸಕ್ಕೆ ಸಾಧ್ಯವಿಲ್ಲ. ನೀವು ಆತ್ಮ ಸಾಕ್ಷಾತ್ಕಾರ ಪಡೆಯಕ್ಕೆ ಯಾವುದಕ್ಕೂ ಸಾಧ್ಯವಾಗಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡಿಕೊಂಡು ಯಾವಾಗ್ಲೂ ನಾವು ಕೊಡುವಂತ ಪೋಷಕಾಂಶಗಳಾಗ್ಬೋದು, ಒಳ್ಳೆ ನೀರಾಗ್ಬೋದು, ಒಳ್ಳೆ ಆಕ್ಸಿಜನ್ ಆಗ್ಬೋದು, ಇದೆಲ್ಲಾನು ಬಹಳ ಅದ್ರ ಮೇಲೆ ಗಮನ ಇಟ್ಟು ಅದೆಲ್ಲ ಗಮನಿಸಿ ಒಳ್ಳೆ ಮೂಲಭೂತ ಅಂಶಗಳು ನಮ್ಮ ದೇಹಕ್ಕೆ ಕೊಡೋಣ. ದೇಹ ಆರೋಗ್ಯ ಚೆನ್ನಾಗಿರ್ತದೆ. ಆವಾಗ ಹೆಚ್ಚು ಧ್ಯಾನ ಮಾಡ್ಬೋದು. ಶಕ್ತಿನೂ ಅಷ್ಟೇ, ಶಕ್ತಿ ವೃಧಾ ಮಾಡಲ್ಲ.
ಆತ್ಮಶಕ್ತಿ ಏನು ಪಡಿತೀವೋ, ವಿಶ್ವಶಕ್ತಿ ಏನು ಪಡಿತೀವೋ ಧ್ಯಾನದಲ್ಲಿ, ಅದು ಅನಾರೋಗ್ಯಕ್ಕೆ ಮಾತ್ರ ಬಳಸ್ಕೊಳ್ಳೋದು ಒಳ್ಳೇದಲ್ಲ. ಅದು ನಾನು ಹೇಳ್ತಾ, ಅದಕ್ಕೋಸ್ಕರನೇ ಈ ಸಮಗ್ರ ಆರೋಗ್ಯ ಶೈಲಿ, ಸಮಗ್ರ ಆರೋಗ್ಯ ವಿಧಾನಗಳು, ಸಮಗ್ರ ಆಹಾರ ವಿಧಾನಗಳು ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀವಿ ನಾವು. ಅದಕ್ಕೋಸ್ಕರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಳ್ಳೆ ಧ್ಯಾನ ಮಾಡಿ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಒಳ್ಳೆ ಆರೋಗ್ಯ ವಿಧಾನಗಳು ಪಾಲಿಸಿ, ಒಳ್ಳೆ ಆಹಾರ ವಿಧಾನಗಳು ಪಾಲಿಸಿ. ಅವಾಗ ನೀವು ಸದಾ ಏನಾಗತ್ತಂದ್ರೆ ನಿಮ್ಮ ಜೀವನ ಪಯಣ, ಈ ಆಧ್ಯಾತ್ಮಿಕ ಜೀವನ ಪಯಣ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ನೀವು ಇದೇ ಜೀವನದಲ್ಲಿ ನೀವು ಸಾಧಿಸಕ್ಕೆ ಅವಕಾಶ ಇದೆ, ಜೀವನ್ ಮುಕ್ತಿ ಹೊಂದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇವತ್ತಿನ ಈ ಆರೋಗ್ಯ ವಿಧಾನಗಳಲ್ಲಿ ಆ 10 ತತ್ವಗಳಲ್ಲಿ ಮೊದಲನೇ ತತ್ವ ಏನಂತಂದ್ರೆ ನಮ್ಮ ದೇಹಕ್ಕೆ ಸಂಬಂಧ. ಇವೆಲ್ಲ ದೇಹಕ್ಕೆ ಸಂಬಂಧಿತವೆ. ಪ್ರತಿಯೊಂದು ನಮ್ಮ ಫಿಸಿಕಲ್ ಬಾಡಿಗೆ ಸಂಬಂಧಿತ ಅಂಶಗಳು. ಇವಾಗ ಒಂದೊಂದು ತಿಳ್ಕೊಳ್ಳೋಣ. ಸೊ ನಾವು ಎಂಥ ಆಹಾರಗಳು ಸೇವಿಸಬೇಕು, ನಾವು ಸೇವಿಸಬೇಕಾದಂಥ ಆಹಾರಗಳು ಯಾವುದು ಅಂತ ಮೊದಲನೇ ಅಂಶ ಸ್ನೇಹಿತರೆ. 10 ಮೊದಲನೇ ಅಂಶ ಇದು. ಇದರಲ್ಲಿ ಏನಿರುತ್ತೆ ಅಂತ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಪ್ರಧಾನ ಆಹಾರವಾಗಿ ಅಂದ್ರೆ ಪ್ರಧಾನ ಆಹಾರ ಅಂತದಲ್ಲ, ಪ್ರಧಾನ ಆಹಾರ ಏನ್ ತಗೋಬೇಕು ನಾವು? ಪ್ರಧಾನ ಆಹಾರ ಅನ್ನೋದು ಈಗಾಗಲೇ ನಾವು ತಗೊಂತಾ ಇರೋದು ಹೆಚ್ಚು ಪ್ರತಿ ಮನೆಯಲ್ಲಿ ಸಾಧಾರಣವಾಗಿ ತಗೊಂತಾ ಇರೋದು ಒಂದು ಭತ್ತ ಅಂದ್ರೆ ರೈಸು ಅಲ್ವಾ. ರೈಸು ಮತ್ತೆ ಗೋಧಿ ಅಂದ್ರೆ ಚಪಾತಿ. ಸೊ ರೈಸು ಚಪಾತಿ, ಅಕ್ಕಿ ಮತ್ತೆ ಚಪಾತಿ, ಇಷ್ಟೇ. ಇದು ಹೆಚ್ಚಾಗಿ ತಗೊಂತಾ ಇದ್ದಾರೆ. ಇದರಿಂದ ಸ್ನೇಹಿತರೆ ಏನಾಗುತ್ತೆ ಗೊತ್ತಾ? ಮೊದಲನೇದು ಇದರಲ್ಲಿ ಇರುವಂತ ನಕಾರಾತ್ಮಕ ಏನಂತ ಹೇಳ್ತೀನಿ. ಇದು ಬೆಳವಣಿಗೆ ಮಾಡ್ಬೇಕಂದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕಗಳು ಬಳಕೆ ಮಾಡ್ತಾನೆ. ಅದೆಲ್ಲ ಆ ರೈಸು ಮತ್ತೆ ಗೋಧಿಯಲ್ಲಿ ಹಾಗೆ ಇರುತ್ತೆ. ಅದು ನಾವು ತಿನ್ನುವಾಗ ನಮ್ಮ ದೇಹದಲ್ಲಿ ಹೋಗಿದ ಮೇಲೆ ನಮ್ಗೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಕೊಡುತ್ತೆ. ಇದು ಮೊದಲನೇದು. ಎರಡನೇದೇನಂದ್ರೆ ಸ್ನೇಹಿತರೆ, ಈ ಎರಡು ಪದಾರ್ಥದಲ್ಲಿನೂ ಅತಿ ಕಮ್ಮಿ ಫೈಬರ್ ಇದೆ. ಫೈಬರ್ ಅಂದ್ರೆ ನಾರ ಪದಾರ್ಥ ತುಂಬಾ ಕಡಿಮೆ ಇರುತ್ತೆ. ನಾರ ಪದಾರ್ಥ ಎಷ್ಟಿರುತ್ತೆ? ಅಕ್ಕಿಯಲ್ಲಿ 0.2 ಗ್ರಾಮ್ ಅಂದ್ರೆ 100 ಗ್ರಾಮ್ಸ್ ಈ ಧಾನ್ಯ ತಗೊಂಡ್ರೆ, ಅಕ್ಕಿ ಧಾನ್ಯ ಅದರಲ್ಲಿ 0.2 ಗ್ರಾಮ್ಸ್ ಮಾತ್ರ ಇರ್ತದೆ. ಮತ್ತೆ ಗೋಧಿಯಲ್ಲಿ 1.2 ಗ್ರಾಮ್ಸ್. ನೋಡಿ ಎಷ್ಟು ಕಡಿಮೆ ಇದೆಯೋ. ಇಷ್ಟು ಕಡಿಮೆ ಇರುವಾಗ ಏನು ಇದರಿಂದ ನಷ್ಟ ಅಂದ್ರೆ, ಆಹಾರ ಸೇವನೆ ಮಾಡಿದ ತಕ್ಷಣ ಅದು ಕಾರ್ಬೋಹೈಡ್ರೇಟ್ಸ್, ಪ್ಯೂರ್ ಕಾರ್ಬೋಹೈಡ್ರೇಟ್ಸ್ ಅಲ್ವಾ. ಆ ಕಾರ್ಬೋಹೈಡ್ರೇಟ್ಸ್ ಆಗಿ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ತಕ್ಷಣವೇ ಅದು ಜೀರ್ಣ ಆಗುತ್ತೆ. ಜೀರ್ಣ ಆದ ತಕ್ಷಣ ಏನಾಗುತ್ತೆ, ಒಂದು ಗ್ಲೂಕೋಸ್ ಉತ್ಪನ್ನ ಆಗುತ್ತೆ, ಗ್ಲೂಕೋಸ್ ಶಕ್ತಿ. ಆ ಶಕ್ತಿ ಎಲ್ಲಿ ಹೋಗುತ್ತೆ? ಗ್ಲೂಕೋಸ್ ಅನ್ನು ನೇರವಾಗಿ ಬ್ಲಡ್ ಅಲ್ಲಿ ಸೇರ್ಕೊತದೆ. ನೋಡಿ, ಬ್ಲಡ್ ಅಲ್ಲಿ ಹೋಗ್ತಾ ಇದೆ. ಎಷ್ಟು ಸರಿ ಅಂದ್ರೆ, ನೀವು ಆಹಾರ ಯಾವಾಗ ತಿಂತೀರೋ ಒಂದು 20-30 ನಿಮಿಷಲ್ಲೇ ಕರಗೋಗ್ತದೆ. 30 ನಿಮಿಷಲ್ಲೇ ಜೀರ್ಣ ಆಗತ್ತೆ. ಜೀರ್ಣ ಆಗಿ ಗ್ಲೂಕೋಸ್ ಉತ್ಪನ್ನ ಆಗಿ ಗ್ಲೂಕೋಸ್ ಎಲ್ಲ ರಕ್ತದಲ್ಲಿ ಹೋಗಿ ರಕ್ತದಲ್ಲಿ ಹರಿತಾ ಇರ್ತದೆ. ಆ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ವನ್ನು ನೀವು ಉಪಯೋಗಿಸ್ಕೊಂಡ್ರೆ ಓಕೆ, ಉಪಯೋಗಿಸ್ಕೊಂಡಿಲ್ಲ ಹಾಗೆ ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅವಾಗ ಯಕೃತ್ ಏನ್ ಮಾಡುತ್ತೆ, ಅಂತಸ್ರಾವ ಗ್ರಂಥಿ ಏನ್ ಮಾಡುತ್ತೆ, ಆ ಎಲ್ಲಾ ಗ್ಲೂಕೋಸ್ವನ್ನು ನೀವು ಉಪಯೋಗಿಸ್ಕೊಂತ ಇಲ್ಲ. ಯಾಕಂದ್ರೆ ನೀವು ಯಾವುದೇ ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋಂಥ ವರ್ಕ್ ಎಲ್ಲ ನಿಮ್ಮ ಮೆದುಳು ಇಲ್ಲಾಂದ್ರೆ ಮನಸ್ಸು ಉಪಯೋಗಿಸಿ ನೀವು ಮಾಡ್ತಾ ಇದ್ರಿ ಕೆಲಸ. ಫಿಸಿಕಲ್ ವರ್ಕ್ ಯಾವುದೂ ಇಲ್ಲ. ವಾಕಿಂಗು, ವ್ಯಾಯಾಮ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ತಿನ್ನೋದು ಮಾತ್ರ ರೈಸು ಚಪಾತಿ ನಾವು ತಿಂತಾನೇ ಇದೀವಿ. ಒಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಇನ್ನು ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಪದಾರ್ಥಗಳು. ಅವಾಗ 4-5 ಸರಿ ತಿನ್ನೋರು ಇದ್ದಾರೆ ಅಲ್ವಾ. 4-5 ಸರಿ ತಿನ್ನೋಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ತರ ಮಾಡಿದ್ರೆ ಸ್ನೇಹಿತರೆ ಒಂದೇ ಆಗೋದು, ಹೆಚ್ಚು ಗ್ಲೂಕೋಸು. ಆ ಗ್ಲೂಕೋಸ್ವನ್ನು ಪರಿವರ್ತನೆಗೊಳಿಸಕ್ಕೆ ನಿಮ್ಮ ಯಕೃತ್ ಇದೆಲ್ಲ ಏನ್ ಮಾಡುತ್ತೆ ಗೊತ್ತಾ? ಹೆಚ್ಚು ಗ್ಲೂಕೋಸ್ ಇರುವಾಗ ನೀವು ಉಪಯೋಗಿಸ್ತಾ ಇಲ್ಲ ಅಂತ ಅದು ಗೊತ್ತಾಗಿದ್ರೆ ಅದೇನ್ ಮಾಡತ್ತೆ ಅಂದ್ರೆ, ಆ ಹೆಚ್ಚು ಗ್ಲೂಕೋಸ್ವನ್ನು ಮೊದಲನೇದಾಗಿ ಟ್ರೈಗ್ಲಿಸರೈಡ್ಸ್, ಎರಡನೇದಾಗಿ ಕೊಬ್ಬಿನ ಅಂಶವಾಗಿ, ಮೂರನೇದಾಗಿ ಕೊಲೆಸ್ಟ್ರಾಲ್ ಆಗಿ ಈ ತರ ಎಲ್ಲಾನು ಪರಿವರ್ತನೆಗೊಳಿಸ ಸ್ನೇಹಿತರೆ. ನೋಡಿ ಎಷ್ಟು ಅಂದ್ರೆ ಕೆಟ್ಟದ್ದು ಇದು ಅಂದ್ರೆ, ಹೆಚ್ಚು ಗ್ಲೂಕೋಸ್ ಇದ್ರೆ ಇದೆಲ್ಲ ಮಾಡುತ್ತೆ. ಇದೆಲ್ಲ ಆಗಿದ್ಮೇಲೆ ಈ ಕೊಬ್ಬಿನಾಂಶ, ಹೆಚ್ಚು ಬ್ಯಾಡ್ ಕೊಲೆಸ್ಟ್ರಾಲು ಮತ್ತೆ ಟ್ರೈಗ್ಲಿಸರೈಡ್ಸ್ ಇದೆಲ್ಲ ಆದ್ಮೇಲೆ ಇದು ಎಲ್ಲಿಗೆ ಹೋಗುತ್ತೆ? ಪ್ರತಿ ಅವಯವಕ್ಕೆ ಅಂಟ್ಕೋತದೆ. ಹೇಳ್ಬೇಕಂದ್ರೆ ನಮ್ಮ ರಕ್ತನಾಳಗಳ ಒಳಗಡೆ ಅಂಟ್ಕೋತದೆ. ಯಾವುದು? ಈ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನೋದು. ಅದೇ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, LDL ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಈ ತರ ಆಗಿ ಸ್ನೇಹಿತರೆ, ಖಂಡಿತವಾಗಿ ಮೊದಲನೇದಾಗಿ ಬರೋದು ನಮ್ಗೆ ಈ ಯಾವಾಗ ಹೆಚ್ಚು ಈ ಕೊಲೆಸ್ಟ್ರಾಲ್ ಈ ರಕ್ತ ನಾಳಗಡೆ ಆಗತ್ತೋ, ಐ ಬ್ಲಡ್ ಪ್ರೆಷರ್, IBP ಮತ್ತೆ ಹೃದಯ ಸಂಬಂಧ ರೋಗಗಳು, ಈ ಟೈಪ್ 1 ಡಯಾಬಿಟಿಸ್ ಅಂದ್ರೆ ಮಧುಮೇಹ ಎಲ್ಲ ಶುರು ಆಗುತ್ತೆ ಸ್ನೇಹಿತರೆ. ಇದರಿಂದ ಇಷ್ಟು ನಿಮಗೆ ನಷ್ಟಗಳಿದೆ. ಯಾವುದು? ರೈಸು, ಈ ಗೋಧಿ ತಿಂದ್ರೆ. ಮತ್ತೆ ಏನ್ ಮಾಡ್ಬೇಕು ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚು ನಾರ ಪದಾರ್ಥ ಇರಲಿ. ಅವಾಗ ತಿಂದಿರೋ ಆಹಾರ
ಒಂದು ಒಂದು ಅದೇ 20 ನಿಮಿಷ 30 ನಿಮಿಷಕ್ಕಲ್ಲ, 5 ಗಂಟೆಯಿಂದ 6 ಗಂಟೆ ಕಾಲ ಅದು ಜೀರ್ಣ ಆಗ್ತಾನೆ ಇರಬೇಕು. 5 ರಿಂದ 6 ಗಂಟೆ ಕಾಲ ನಿಧಾನವಾಗಿ ಜೀರ್ಣ ಆಗ್ತದೆ. ಸ್ವಲ್ಪ 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 ಗ್ಲೂಕೋಸು ನಿಮ್ಮ ರಕ್ತ ಹೊರಗಡೆ ಬಿಡುಗಡೆ ಆಗ್ತಾ ಇರ್ತದೆ. ಅವಾಗ ಏನು ತೊಂದರೆ ಇಲ್ಲ. ನೀವು ಸ್ವಲ್ಪ ಗ್ಲೂಕೋಸ್ ಬಂದಿದೆ ಅಂತ ಇಟ್ಕೊಳ್ಳಿ, ಅದು ನೀವು ಬಳಕೆ ಮಾಡಿ, ಮತ್ತೆ ಇನ್ನು ಸ್ವಲ್ಪ ಗ್ಲೂಕೋಸ್ ಬರುತ್ತೆ, ಅದು ಬಳಕೆ ಮಾಡಿ, ಮತ್ತೆ ಸ್ವಲ್ಪ ಗ್ಲೂಕೋಸ್, ಈ ತರ ಮಾಡ್ತಾ ಹೋದ್ರೆ ಇಂಥ ಆಹಾರಗಳು ನೀವು ಸೇವನೆ ಮಾಡಬೇಕು ಪ್ರತಿ ದಿವಸ. ಇದು ಯಾವ ಆಹಾರಗಳಂದ್ರೆ ಸಿರಿಧಾನ್ಯಗಳು, ಈ ಬಾಜ್ರ, ಜವಗೋಧಿ, ರೈಟ್, ಮತ್ತೆ ರಾಗಿ. ಸೊ ಇದೆಲ್ಲ ಇತ್ಯಾದಿ ಇತ್ಯಾದಿ ಈ ಅಂಶಗಳೆಲ್ಲ ನೀವು ನಿಮ್ಮ ಆಹಾರ ಜೊತೆಗೆ ನೀವು ಅಳವಡಿಸ್ಕೊಂಡ್ರೆ ಸ್ನೇಹಿತರೆ, ಅದ್ಭುತವಾದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಅನ್ಪಾಲಿಶ್ಡ್ ರೈಸ್ ನೋಡಿದ್ರೆ, ಒಂದು ರೆಡ್ ರೈಸು, ಬ್ರೌನ್ ರೈಸು ಸ್ವಲ್ಪ, ಆದ್ರೆ ಇದೇನ್ ಮಾಡ್ಬೇಕು, ಇನ್ನೊಂದು ಪದ್ಧತಿ ಏನ್ ಗೊತ್ತಾ, ಒಂದು 10 ದಿವಸ ಇಟ್ಕೊಳ್ಳಿ. 10 ದಿವಸದಲ್ಲಿ 2 ದಿವಸ ಒಂದು ಸಿರಿಧಾನ್ಯ, ಇನ್ನೊಂದು ದಿವಸ 2 ಸಿರಿಧಾನ್ಯ, ಇನ್ನೊಂದು ದಿವಸ ಒಂದೊಂದು ಸಿರಿಧಾನ್ಯ, ಇನ್ನೊಂದು 2 ದಿವಸ ಏನ್ ಮಾಡ್ಬೇಕು, ಬಾಜ್ರಾ ರೋಟಿ, ರಾಗಿ ಮುದ್ದೆ, ಈ ತರ ಚೇಂಜ್ ಮಾಡ್ಕೊಂತ ಹೋಗಿ. ಯಾಕಂದ್ರೆ ಪ್ರತಿಯೊಂದು ಸಿರಿಧಾನ್ಯಕ್ಕೂ ಈಗಾಗಲೇ ಬೆಳಗ್ಗೆ ಬ್ಯಾಚಲ್ಲಿ ನಾವು ಎಷ್ಟೋ ತಿಳ್ಕೊಳ್ತೀವಿ ಮಾಹಿತಿ. ಪ್ರತಿ ಸಿರಿಧಾನ್ಯವನ್ನು ಒಂದೊಂದು ಅಂಗಗಳಿಗೆ ಸ್ವಚ್ಛಗೊಳಿಸ್ತಾ ಹೋಗ್ತದೆ. ಸ್ವಲ್ಪ ಅಂಗಗಳಿಗೆ, ಸ್ವಲ್ಪ ಅವಯವಗಳಿಗೆ ಅದಕ್ಕಿರುವಂತ ಅನಾರೋಗ್ಯವನ್ನು ತೆಗೆದಾಕ್ತದೆ. ಮತ್ತೆ ಅದಕ್ಕಿರುವಂತ ಯಾವುದೇ ಆ ಅವಯವಕ್ಕೆ ಸಂಬಂಧಿತ ಏನಾದ್ರು ಸ್ವಚ್ಛಗೊಳಿಸ್ಬೇಕು, ಶುದ್ಧೀಕರಣ ಮಾಡ್ಬೇಕಂದ್ರೆ ಈ ಒಂದು ಮಿಲೆಟ್ ಒಂದು ಅವಯವವನ್ನು ಇನ್ನೊಂದು ಮಿಲೆಟ್ ಇನ್ನೊಂದು ಅವಯವಕ್ಕೆ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಒಂದೇ ಮಿಲೆಟ್ ತಿನ್ನಕ್ ಹೋಗ್ಬಿಡಿ ಪೂರ್ತಿ ವಾರ. ಒಂದು 10 ದಿವಸದಲ್ಲಿ ಒಂದೊಂದು ಮಿಲೆಟ್ 2 ದಿವಸ ಚೇಂಜ್ ಮಾಡ್ಕೊತ ಹೋಗಿ. ಅವಾಗ ಅದ್ಭುತವಾದ ಫಲಿತಗಳು ನೀವು ಅನುಭವಿಸಬಹುದು ಸ್ನೇಹಿತರೆ. ಇದು ಪ್ರಧಾನ ಆಹಾರವಾಗಿ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಪ್ರಧಾನ ಆಹಾರ ಈ ತರ ಮಾಡ್ಕೊಂಡ್ರೆ ಪ್ರಧಾನ ಆಹಾರ ಜೊತೆಗೆ ಇನ್ನು ಹೆಚ್ಚಾಗಿ ಏನೇನ್ ಮಾಡ್ಕೋಬಹುದು ಪ್ರಧಾನ ಆಹಾರ ಜೊತೆಗೆ, ಸಾಂಬಾರು, ಮತ್ತೆ ಪಲ್ಯ, ಬೇರೆ ವೆಜಿಟಬಲ್ಸ್ ಅಲ್ವಾ. ಅಂದ್ರೆ ತರಕಾರಿಗಳು, ಇದರಿಂದ ಪಲ್ಯ ಮಾಡ್ಕೊಂಡದು, ಇದೆಲ್ಲ ಮಾಡ್ಕೋಬಹುದು. ಆಮೇಲೆ ಇದೇ ಸಿರಿಧಾನ್ಯಗಳನ್ನು ಯಾವ ತರ ಬಳಸ್ಕೋಬಹುದು ಅಂದ್ರೆ, ಒಂದು ದೋಸೆ, ಇಡ್ಲಿ ಅಲ್ಲ, ಇದೆಲ್ಲ ಬೇರೆ ಬೇರೆ ಪದಾರ್ಥಗಳು ಅದರಿಂದ ಮಾಡ್ಕೋಬಹುದು, ಪ್ರತಿಯೊಂದು ಮಾಡ್ಕೋಬಹುದು. ಬಿಸಿಬಿಲ್ಲಾ ಬಾತ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸಾಂಬಾರ್ ರೈಸು ಅಲ್ವಾ. ಈ ತರ ಮಾಡ್ಕೊಂಡು ಈ ಸಿರಿಧಾನ್ಯದಿಂದ ಎಷ್ಟೋ ವೆರೈಟಿಗಳು ನಾವು ತಿನ್ಬೋದು ಸ್ನೇಹಿತರೆ. ಇದು ತುಂಬಾ ಉತ್ತಮ. ಇದು ನೀವು ಬಳಸ್ಕೋಬೇಕಾಗತ್ತೆ ಪ್ರತಿ ದಿವಸ. ಇದೇ ತರ ಪ್ರಧಾನ ಆಹಾರವನ್ನು ತಗೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಅಂಶ, ನಾವು ಯಾವುದೇ ಹಸು ಮತ್ತೆ ಎಮ್ಮೆ ಈ ಹಾಲು ಅನ್ನೋದು ಸೇವಿಸಬಾರ್ದು. ಹಾಲು ನಿಲ್ಲಿಸ್ಬೇಕು, ತಕ್ಷಣ ನಿಲ್ಲಿಸ್ಬೇಕು. ಯಾವುದೇ ಹಸು ಇರಲಿ, ಅದು ದೇಶಿ ಹಸು ಇರಲಿ, ಅದು ಇಂಗ್ಲಿಷ್ ಹಸು ಇರಲಿ, ನೀವು ಖಂಡಿತವಾಗಿ ಹಾಲು ನಿಲ್ಲಿಸ್ಬೇಕಾಗತ್ತೆ. ಹಾಲು ಏನಂದ್ರೆ ಸ್ನೇಹಿತರೆ, ಹಾಲು ಕುಡಿಯೋದು ಒಂದೇ, ಆದ್ರೆ ಹಾಲು ಕುಡಿದ ಮೇಲೆ ಅದು ಜೀರ್ಣ ಆಗೋದು ಅಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಹಾಲು ನಾವು ನಮ್ಮ ತಾಯಿ ಹಾಲು ಯಾವಾಗ ನಾವು ನಿಲ್ಲಿಸ್ತೀವೋ 3 ರಿಂದ 5 ವರ್ಷ, 3 ವರ್ಷ ತಿಟ್ಕೊಳ್ಳಿ, 3 ವರ್ಷ ಆದ್ಮೇಲೆ ನಮ್ಗೆ ಅಂತ ಎಂಜೈಮ್ಗಳು ಯಾವಾಗ ಉತ್ಪನ್ನ ಆಗಲ್ಲ. 3 ವರ್ಷವರೆಗೂ ಮಾತ್ರ ನಮ್ಮ ದೇಹ ಹೊರಗಡೆ ಯಾವ ಎಂಜೈಮ್ ಇರ್ತದೆ ಅಂದ್ರೆ, ಈ ಹಾಲು ಕುಡಿದ ಮೇಲೆ ಅದು ಜೀರ್ಣ ಮಾಡ್ಕೊಳ್ಳುವಂತ ಎಂಜೈಮ್ಗಳು ಇರುತ್ತೆ. ಅದಾದ್ಮೇಲೆ ತದನಂತರ ಇರಲ್ಲ. ಅವಾಗ ಮತ್ತೆ ಕುಡಿಯೋದು ಏನು ಪ್ರಯೋಜನ? ಕುಡಿದ್ರೆ ನೀವು ಹಾಲು ಕುಡಿಬಹುದು, ಅದು ಜೀರ್ಣ ಆಗಲ್ಲ, ಅಜೀರ್ಣ ಆಗತ್ತೆ, ಅಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಅದೆಲ್ಲ ವ್ಯರ್ಥ ಪದಾರ್ಥ ಹೆಚ್ಚು ಉತ್ಪನ್ನ ಆಗ್ತಾ ಇರ್ತದೆ. ಅದೆಲ್ಲ ಒಳ್ಳೇದಲ್ವಲ್ಲ. ಅದೊಂದು ಪ್ರಧಾನ ಕಾರಣ. ಇನ್ನೊಂದು, ನಮ್ಮ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ನೋಡಿದ್ರೆ ಸ್ನೇಹಿತರೆ, ಒಂಥರ ಇರ್ಬೇಕು ವಿಚಾರಕರ ವಿಷಯ ಇದು. ಏನಾಗತ್ತಂದ್ರೆ 8 ರಿಂದ 10 ವರ್ಷಕ್ಕೆ ಅವರು ಈ ಋತುಸ್ರಾವ, ಮುಟ್ಟಿನ ಸಮಸ್ಯೆಗಳು ಶುರು ಆಗ್ತಾ ಇದೆ ಅಲ್ವಾ. ಆದ್ರೆ ಇಂದಿನ ಕಾಲದಲ್ಲಿ ಅದು 11 ವರ್ಷದಿಂದ 15 ವರ್ಷ, 13 ವರ್ಷವರೆಗೂ ಇತ್ತು. ಈಗ ಪೂರ್ತಿ ಕಡಿಮೆ ಆಗಿದೆ ಸ್ನೇಹಿತರೆ. ಏನು ಕಾರಣ ಅಂದ್ರೆ, ನಾವು ತಂದೆ ತಾಯಿಯಾಗಿ, ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳಿಗೆ ಹಾಲು ಕೊಡಬಾರದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಲು ಕುಡಿದ್ರೆ ಏನೋ ಒಳ್ಳೆ ಕ್ಯಾಲ್ಸಿಯಂ ಸಿಗತ್ತಂತ, ಒಳ್ಳೆ ಬೋನ್ಸ್ ಡೆವಲಪ್ಮೆಂಟ್ ಆಗತ್ತಂತ ನಮ್ಮ ಮಕ್ಕಳಿಗಂತ ಅಂತ ನಾವು ಅನ್ಕೊಂತೀವಿ. ಅದು ತಪ್ಪು, ಕಲ್ಪನೆ ತಪ್ಪು. ಇಟ್ಸ್ ವೆರಿ ರಾಂಗ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಡಾಕ್ಟರ್ಸ್ ಇವರೆಲ್ಲ ತಜ್ಞರು ಏನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಆಚೆ ಕಡೆ ಬಿಸ್ನೆಸ್, ಆ ಮಿಲ್ಕ್, ನಂದಿ ಮಿಲ್ಕ್ ಆಗ್ಬೋದು, ಇನ್ನೊಂದು ಮಿಲ್ಕ್ ಆಗ್ಬೋದು, ಅದೆಲ್ಲ ಹೆಚ್ಚಾಗ್ಬೇಕಲ್ಲ. ಅವ್ರು ಚೆನ್ನಾಗಿ ದುಡ್ಡು ಬರ್ಬೇಕಲ್ಲ. ನಿಮ್ಮ ಆರೋಗ್ಯ ಅವ್ರ ಸಂಬಂಧ ಇಲ್ಲ. ನೀವು ಆರೋಗ್ಯವಾಗಿ ಇಂಥವೇ ಇರಬೇಕು, ಇಂಥ ಒಳ್ಳೆ ಆರೋಗ್ಯ ನಿಮ್ಗೆ ಕಾಪಾಡ್ಕೋಬೇಕಂತ ನಿಮ್ಮ ಆರೋಗ್ಯ ಬಗ್ಗೆ ಅವ್ರು ಯಾವ ಶ್ರದ್ಧೆ ಇಲ್ಲ, ಯಾವ ಇಂಟ್ರೆಸ್ಟ್ ಇಲ್ಲ. ಅದ್ರ ಬಗ್ಗೆ ನೀವು ಪೂರ್ತಿ ಮರ್ತ್ಬಿಡಿ. ಅವ್ರ ಬಗ್ಗೆ ಏನು ಸ್ವಲ್ಪನೂ ಆಸೆ ಇಟ್ಕೊಳಕ್ ಹೋಗ್ಬೇಡಿ. ಏನೇ ಇದ್ರು ನೀವು ಕಾಪಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಷ್ಟೇ. ಅದು ಬಿಟ್ಟು ಏನು ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗ್ತಂದ್ರೆ, ಹಾಲು ಕುಡಿಯಬಹುದು ಅಂತ ಅವ್ರು ಹೇಳ್ತಾ ಇರ್ತಾರೆ ತಜ್ಞರು. ಏನಕ್ಕಪ್ಪ ಅಂದ್ರೆ, ಹೆಚ್ಚು ಕ್ಯಾಲ್ಸಿಯಂ ಬರುತ್ತೆ, ಮಕ್ಕಳಿಗೆ ಒಳ್ಳೆ ಬೋನ್ಸು ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿರ್ತದೆ ಅಂತ. ಆದ್ರೆ ಸ್ನೇಹಿತರೆ, ಒಂದು ವಿಚಾರಕರ ವಿಷಯ ಅಂದ್ರೆ, 1 ಲೀಟರ್ ಹಾಲು ಕುಡಿದ್ರೆ
200 ಮಿಲಿಗ್ರಾಮ್ ಕ್ಯಾಲ್ಸಿಯಂ ನಮ್ಮ ದೇಹ ಸಂಗ್ರಹಿಸ್ಕೊತದೆ. ನೋಡಿದ್ರ ಎಷ್ಟು ಕಡಿಮೆ ಇದು. 1 ಲೀಟರ್ಗೆ 200 ಮಿಲಿಗ್ರಾಮ್ಸ್ ಏನಕ್ಕೆ ಸಾಕಾಗತ್ತೆ ಇದು? ಅದಕ್ಕೆ ಅದೊಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಈಗಾಗಲೇ ಹೇಳಿದ್ದೀನಿ, ಈ ಮಿಲ್ಕ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ನಮಗೆ ಎಂಜೈಮ್ಗಳಿಲ್ಲ. ಮೂರನೇದೇನೆಂದ್ರೆ, ಈ ಮಿಲ್ಕು, ಯಾವುದೇ ಮಿಲ್ಕು, A2 ಮಿಲ್ಕ್, A1 ಮಿಲ್ಕ್ ಯಾವುದೇ ಕುಡಿದ್ರೂ ನಮ್ಮ ದೇಹ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನೋಡಿ, ಮಕ್ಕಳೇ ಅಲ್ಲ, ದೊಡ್ಡವರು ಅಷ್ಟೇ, ದೊಡ್ಡವರು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರು ಋತುಸ್ರಾವ ಸಮಸ್ಯೆಗಳು ಶುರು ಆಗ್ತದೆ ಸ್ನೇಹಿತರೆ. ಹೋಗ್ತಾ ಹೋಗ್ತಾ ಓವರಿನ್ ಪ್ರಾಬ್ಲಮ್ ಬರುತ್ತೆ. ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಖಂಡಿತವಾಗಿ ಹಾಲು ನಿಲ್ಲಿಸಬೇಕು. ಅದು ಪ್ರತ್ಯಾಮ್ನಾಯವಾಗಿ ಆಲ್ಟರ್ನೇಟ್ ಅಂದ್ರೆ ಸಸ್ಯ ಹಾಲಿದೆ, ಕೋಕೋನಟ್ ಮಿಲ್ಕು, ಒಂದು ಹೇಳ್ಬೇಕಂದ್ರೆ ಕಡಲೆಕಾಯಿ ಬೀಜದು, ಮತ್ತೆ ಸಸ್ಯ ಎಳ್ಳು ಬೀಜದು, ಪ್ರತಿಯೊಂದು ಹಾಲು ಮಾಡ್ಕೋಬಹುದು. ಅದು ಮಾಡ್ಕೊಳ್ಳಿ ಬೇಕಾದ್ರೆ. ಇಲ್ಲ ಅಂದ್ರೆ ಇನ್ನೊಂದು ಏನಂತ ಸ್ನೇಹಿತರೆ, ಅಂದ್ರೆ ತುಂಬಾ ಸುಲಭವಾದ ಪದ್ಧತಿ ಏನು ಗೊತ್ತಾ? ಸೆಸೇಮ್ ಲಡ್ಡು, ಎಲ್ಲಿ ಲಡ್ಡು. ಈ ಎಲ್ಲಿ ಲಡ್ಡು ಏನಂದ್ರೆ ಸ್ನೇಹಿತರೆ, ಒಂದು 100 ಗ್ರಾಮ್ಸ್ ಮಾಡ್ಕೊಳ್ಳಿ, ಮಕ್ಕಳು ಕೊಡಿ, ನೀವು ತಿನ್ನಿ. ಪ್ರತಿ ವಾರಕ್ಕೂ 1-2 ತಿನ್ನಿ ಸಾಕು. ನಿಮ್ಗೆ ಎಷ್ಟು ಕ್ಯಾಲ್ಸಿಯಂ ಬೇಕೋ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಒಂದು 100 ಗ್ರಾಮ್ಸ್, ಒಂದು ಚಿಕ್ಕದೊಂದು ಲಡ್ಡು ತಿಂದ್ರೆ ಎಷ್ಟು ಗ್ರಾಮ್ ಬರುತ್ತೆ ಗೊತ್ತಾ? ಕ್ಯಾಲ್ಸಿಯಂ 1 ಗ್ರಾಮ್ ಬರುತ್ತೆ. 1 ಗ್ರಾಮ್. ಅದು ಪೂರ್ತಿ ಜೀರ್ಣ ಆಗುವಂಥದ್ದು. ಅದೇ ನೀವು ಹಾಲು 1 ಲೀಟರ್ ಕುಡಿದ್ರು ಅದರಲ್ಲಿ ಜೀರ್ಣ ಆಗಲ್ಲ. ಎಷ್ಟೋ ವೇಸ್ಟೇಜ್ ಆಗಿ ನಿಮಗೆ ಸಿಗೋದು 200 ಮಿಲಿಗ್ರಾಮ್ಸ್. ಯಾವುದು ಒಳ್ಳೇದೇ ರೀ? ಯಾವುದು ಒಳ್ಳೇದು ನಮಗೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಹಾಲು ತಕ್ಷಣವೇ ನಿಲ್ಲಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಎಲ್ಲಿಂದ ಮಾಡಿರುವಂಥ ಲಡ್ಡು ಸ್ನೇಹಿತರೆ, ಕ್ಯಾನ್ಸರ್ನು ತಡೆಗಟ್ಟುವಂತ ಆ ಶಕ್ತಿ, ಆ ಸಾಮರ್ಥ್ಯ ಅದರ ಇದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ನೇಹಿತರೆ, ಆ ಸಾಮರ್ಥ್ಯ ಇದಕ್ಕೋಸ್ಕರ ಏನಾಗುತ್ತಂದ್ರೆ, ಯಾವುದೇ ಕ್ಯಾನ್ಸರು ಇಂಥ ವ್ಯಾಧಿಗಳಿದೆಯಲ್ಲ, ಖಂಡಿತವಾಗಿ ಅದನ್ನು ಗುಣಪಡಿಸ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ರೈಟ್? ಸೊ ಇದಕ್ಕೋಸ್ಕರ ಇದೆಲ್ಲ ನೀವು ಪಾಲನೆ ಮಾಡಿ ಖಂಡಿತವಾಗಿ. ಸೊ ಈ ಎಳ್ಳಡ್ಡಿಂದ ಕ್ಯಾಲ್ಸಿಯಂ ನಿಮಗೆ ಚೆನ್ನಾಗಿ ಸಿಗತ್ತೆ. ಸೊ ಆ ಜೊತೆಗೆ ಸ್ನೇಹಿತರೆ ಇನ್ನೇನಂದ್ರೆ, ಈ ಬೆಲೆಕಾಳುಗಳು ಪಲ್ಸಸ್ ಅಂತ ಇದ್ವಲ್ಲ, ಅದು ಯಾಕೆ ನಾವು ಅದು ಸೇವನೆ ಮಾಡ್ತೀವಿ? ಹೆಚ್ಚು ಪ್ರೋಟೀನ್ ಬೇಕು ಅಂತ ಸೇವನೆ ಮಾಡ್ತೀವಿ ಅಲ್ವಾ? ಪ್ರೋಟೀನ್ಗೋಸ್ಕರನು ಡಾಕ್ಟರ್ಸ್ ಹತ್ರ ಒಂದು ರೆಡಿ ಇದೆ, ಅಂದ್ರೆ ಅವ್ರ ಜವಾಬ್ ರೆಡಿ ಇದೆ. ಏನಂತ? ಒಳ್ಳೆ ನಾನ್ ವೆಜಿಟೇರಿಯನ್ ಫುಡ್ ತಿಂದ್ಬಿಡಿ, ಒಳ್ಳೆ ಮೊಟ್ಟೆ ತಿನ್ನಿ, ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ ತಿನ್ನಿ, ಮೀನು ತಿನ್ನಿ, ಎಲ್ಲ ತಿನ್ನಿ, ಒಳ್ಳೆ ಕ್ಯಾಲ್ಸಿಯಂ, ಒಳ್ಳೆ ನಿಮಗೆ ಏನದು ಪ್ರೋಟೀನ್ ಸಿಗತ್ತೆ ಅಂತ ಹೇಳ್ತಾ ಇರ್ತಾರೆ. ಪ್ರೋಟೀನ್ ಸಿಕ್ಕಿದ್ರೆ, ಪ್ರೋಟೀನ್ ಏನಕ್ಕೆ ಬೇಕು ದೇಹಕ್ಕೆ? ಪ್ರೋಟೀನ್ ಇದ್ರೆ ನಮ್ಮ ದೇಹ ಒಳಗಡೆ ಈ ಟಿಶ್ಯೂಸು ಮತ್ತೆ ಕಂಡರಗಳು ಮತ್ತೆ ಸ್ನಾಯುಗಳು ಎಲ್ಲಾನು ವೃದ್ಧಿ ಹೊಂದುತ್ತೆ, ಚೆನ್ನಾಗಿ ನಿರ್ಮಿತ ಆಗತ್ತೆ ಅಲ್ವಾ? ಅದೆಲ್ಲ ಯಾರಿಗ್ ಬೇಕು? ಮಕ್ಕಳಿಗೆ ಬೇಕು. ಅವಾಗ ವೃದ್ಧಿ ಆಗ್ತಾ ಇರ್ತಾರೆ, ಅವ್ರಿಗೂ ಹೆಚ್ಚು ಪ್ರೋಟೀನ್ ಬೇಕಾಗತ್ತೆ ಖಂಡಿತವಾಗಿ. ಆದ್ರೆ ಆ ಪ್ರೋಟೀನು ಬರೋ ವಿಧಾನ, ನಾವು ತಿನ್ನೋ ಪ್ರೋಟೀನ್ ವಿಧಾನ ತಪ್ಪದು. ನಾನ್ ವೆಜಿಟೇರಿಯನ್ ಫುಡ್ ತಿನ್ನಕ್ ಹೋಗಿ ಆ ಪ್ರೋಟೀನ್ ಹೆಚ್ಚಾಗಿ ಬರುತ್ತೆ. ಒಂದು ಎರಡನೇದೇನಂದ್ರೆ, ಅದು ಮೃತಾಹಾರ. ಅದರಿಂದ ಹೆಚ್ಚು ಕೆಟ್ಟ ಬ್ಯಾಕ್ಟೀರಿಯಾ ನಮ್ಮ ದೇಹ ಹೊರಗಡೆ ಹೋಗುತ್ತೆ. ಬೇರೆ ಅಡ್ಡ ಪರಿಣಾಮಗಳು, ಅಡ್ಡ ರೋಗಗಳು ಬರುತ್ತೆ. ಅದೊಂದೇ ಅಲ್ಲ, ಈ ದೇಹ ಈ ಆಹಾರ ಪಾಪಾಹಾರ, ಅದು ನಮಗೆಲ್ಲ ಗೊತ್ತಿರೋ ವಿಷಯ. ಆಮೇಲೆ ಅಷ್ಟು ಹೆಚ್ಚು ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಮಾತ್ರ ಕೊಡಬೇಕು. ಇದಕ್ಕೆಲ್ಲ ಮತ್ತೆ ಏನ್ ಪರಿಹಾರ ಅಂದ್ರೆ ಸ್ನೇಹಿತರೆ, ಈ ಬೆಲೆಕಾಳುಗಳು, ಅಂದ್ರೆ ಈ ರೆಡ್ ಗ್ರಾಮು, ಗ್ರೀನ್ ಗ್ರಾಮು, ಇದೆಲ್ಲ ತಿಂತಾ ಇರ್ತೀವಿ ನಾವು ಸಾಧಾರಣವಾಗಿ. ನಾವು ತಿನ್ನೋದು ಇದೆಲ್ಲ ರೆಡ್ ಗ್ರಾಮು, ಚನಾದಾಲು, ಈ ಗ್ರೀನ್ ಗ್ರಾಮ್, ಇದೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಆಹಾರದಲ್ಲೇ ಯಾವುದೋ ಒಂದು ಪಲ್ಯ ಮಾಡ್ಕೊಂಡೋದು ಇನ್ನೊಂಥರ ತಿಂತಾ ಇರ್ತೀವಿ ಅಲ್ವಾ? ಅದರಿಂದ ಬರುತ್ತೆ. ಆಮೇಲೆ ಸೊ ಇನ್ನು ಹೇಳ್ಬೇಕಂದ್ರೆ, ಹೆಚ್ಚಾಗಿ ಈ ಗ್ರೌಂಡ್ ನಟ್ಸ್ ಇದೆಯಲ್ಲ, ಅಂದ್ರೆ ಈ ನಮ್ಮ ಯಾವುದೇ ಕಡಲೆಕಾಯಿ ಬೀಜಗಳು, ಈ ಕಡಲೆಕಾಯಿ ಬೀಜ ಏನ್ ಮಾಡ್ಬೇಕಂದ್ರೆ, ಇಷ್ಟು ಮುಷ್ಟಿ ಅಂತ ತಗೊಳ್ಳಿ, ನೈಟ್ ನೆನೆಸಿ ನೀರಲ್ಲಿ, ಬೆಳಗ್ಗೆ ತಿಂದ್ಬಿಡಿ. ಆ ಥರ ವಾರಕ್ಕೆ 2 ಸಲ ತಿಂದ್ರೆ ನಿಮ್ಗೆ ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಪ್ರೋಟೀನ್, ಸಾಕಷ್ಟು ಪ್ರೋಟೀನ್ ಬಂದ್ಬಿಡ್ತದೆ. ಮತ್ತೆ ನೀವು ಯಾವುದು ಟಚ್ ಮಾಡಂಗಿಲ್ಲ, ಟಚ್ ಮಾಡೋದು ಬೇಕಾಗಿಲ್ಲ. ಅಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ನಿಮ್ಗೆ ಪ್ರೋಟೀನ್ ಬೇಕಾ? ವಾರಕ್ಕೊಂದ್ಸರಿ ಇದು ಸ್ಪ್ರೌಟ್ಸ್ ತಿನ್ನಿ. ಸ್ಪ್ರೌಟ್ಸ್ ಮಾಡ್ಕೊಂಡು 1 ಸರಿ ತಿನ್ನಿ ವಾರಕ್ಕೊಂದ್ಸರಿ ತಿನ್ಬೇಕು. ಸ್ಪ್ರೌಟ್ಸ್ ಅಲ್ಲಿ ಒಳ್ಳೆ ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚು ತಿನ್ನಬಾರ್ದು. ಸ್ವಲ್ಪ ದಿನ, ಪ್ರತಿಯೊಂದು ದಿವಸ ಬೆಳಗ್ಗೆ ಈ ಮೂಲಗಳು ಅಂದ್ರೆ ಈ ಸ್ಪ್ರೌಟ್ಸ್ ತಿಂತಾ ಇರ್ತಾರೆ. ಅದು ಒಳ್ಳೇದಲ್ಲ. ಅದರಿಂದ ಹೆಚ್ಚು ಪ್ರೋಟೀನ್ ಬರುತ್ತೆ ಸ್ನೇಹಿತರೆ. ಮತ್ತೆ ಪ್ರೋಟೀನ್ ಹೆಚ್ಚಾದ್ರೂ ಪ್ರಾಬ್ಲಮೇ. ಹೆಚ್ಚು ಪ್ರೋಟೀನ್ ಆದ್ರೆ ಏನಾಗುತ್ತೆ, ಅದನ್ನು ಮತ್ತೆ ಅಜೀರ್ಣ ಮಾಡಕ್ಕೆ, ಇದೆಲ್ಲದಕ್ಕೂ ಜೀರ್ಣಕೋಶಕ್ಕೆ ತೊಂದರೆ ಆಗುತ್ತೆ. ಕೊನೆಯದಾಗಿ ಕಿಡ್ನೀಸ್ ತೊಂದರೆ ಆಗ್ತದೆ. ಅದೆಲ್ಲ ಕಿಡ್ನಿಗೆ ಭಾರ ಆಗತ್ತೆ. ಇದೆಲ್ಲ ಮಾಡಕ್ ಹೋಗ್ಬಾರ್ದು ಸ್ನೇಹಿತರೆ. ಹೆಚ್ಚು ಬಲಿಕೆ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನೋ ಅಂಶ ಅಂದ್ರೆ ಸ್ನೇಹಿತರೆ, ಅಡಿಗೆ ಎಣ್ಣೆಗಳು. ಈ ಅಡಿಗೆ ಎಣ್ಣೆಗಳು ಏನಾಗುತ್ತೆ ಅಂದ್ರೆ, ಕುಕಿಂಗ್ ಆಯಿಲ್ಸ್ ಸ್ನೇಹಿತರೆ, ಖಂಡಿತವಾಗಿ
ಇದು ಯಾವುದು ಬುಲ್ ಬೇಸ್ಡ್ ಅಂದ್ರೆ ಗಾನಾ ಬೇಸ್ಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್, ಈ ಗಾನಾ ಬೇಸ್ಡ್ ಆಯಿಲ್ಸ್ ಮಾತ್ರ ಬಳಕೆ ಮಾಡಿ. ಯಾವುದೇ ಕಾರಣಕ್ಕೂ ಈ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ಕೋಬೇಕು. ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ, 1 ಲೀಟರ್ ಆಯಿಲ್ ತಗೊಂಡ್ರೆ 75% ನಿಮ್ಗೆ ಈ ಪ್ಯಾರಾಫಿನ್ ಆಯಿಲು, ಈ ಪೆಟ್ರೋಲಿಯಂ ತೆಗೆಯುವಾಗ ಉತ್ಪನ್ನ ಆಗುವಂತ ವೇಸ್ಟ್ ಆಯಿಲು ಇದರಲ್ಲಿ ಮಿಕ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಅಂದ್ರೆ 75% ಅದೇ ಹಾಕ್ತಾರೆ, 25% ಮಾತ್ರ ಒಂದು ಫ್ಲೇವರ್ ಹಾಕ್ತಾರೆ. ಈಗ ನಿಮ್ಗೆ ಗ್ರೌಂಡ್ ನಟ್ ಬೇಕಾ ಗ್ರೌಂಡ್ ನಟ್ ಫ್ಲೇವರ್, ನಿಮ್ಗೆ ಕೋಕೋನಟ್ ಬೇಕಾ ಕೋಕೋನಟ್ ಫ್ಲೇವರ್, ಈ ತರ ಆಡ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ ಅಲ್ವಾ. ಅದು ನಾವು ಇಲ್ಲಿ ಸೇವನೆ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವಿಲ್ಲ ನಮ್ಗೆ. ಅದಕ್ಕೋಸ್ಕರ ಖಂಡಿತವಾಗಿ ಇದೆಲ್ಲ ತಪ್ಪಿಸಿ ಇಮಿಡಿಯೇಟ್ ತಕ್ಷಣವೇ ಯಾರನ್ನ ಈ ತರ ಯೂಸ್ ಮಾಡ್ತಾ ಇದ್ರು ನೀವು ಹೋಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಈ ರಿಫೈನ್ಡ್ ಆಯಿಲ್ ತಗೊಂಡ್ ಬರೋದು, ಆಹಾರ ಅದರಿಂದ ತಯಾರು ಮಾಡ್ಕೊಂಡು ಸೇವನೆ ಮಾಡೋದು ಮಾಡ್ತಾ ಇದ್ರೆ ಖಂಡಿತವಾಗಿ ಆ ಅಜ್ಞಾನ ಅನ್ನೋದು ಹಿಂದಿರ್ತದೆ. ಆ ಅಜ್ಞಾನ ಅನ್ನೋದು ಇವತ್ತಿನಿಂದ ಅದು ಹೋಗ್ಬಿಡ್ತದೆ. ಜ್ಞಾನದಿಂದ ನೀವು ನಿಮ್ಮ ಜೀವನವನ್ನು ನಡೆಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಒಳ್ಳೆ ಈ ಎಣ್ಣೆಗಳು ಏನಂದ್ರೆ ಸ್ನೇಹಿತರೆ, ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ, ತೆಂಗಿನ ಎಣ್ಣೆ, ಈ ಕಡಲೆಕಾಯಿ ಎಣ್ಣೆ ಪ್ರತಿಯೊಂದು ಯೂಸ್ ಮಾಡ್ಕೊಳ್ಳಿ. ಯಾವುದೇ ನೋಡಿ, ಸೌತ್ ಇಂಡಿಯಾದಲ್ಲಿ ಹೆಚ್ಚು ಕಡಲೆಕಾಯಿ. ಆಮೇಲೆ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಎಲ್ಲಿ ಬೇಕಂದ್ರೆ ಸಾಸಿವೆ ಎಣ್ಣೆ. ಆಮೇಲೆ ಇನ್ನು ಈ ಕಡೆ ಈ ಕೋಸ್ಟಲ್ಗೆಲ್ಲ ಪ್ಲೇಸ್ ಅಂದ್ರೆ ಲೈಕ್ ಕೇರಳ ಎಲ್ಲ ಹೋದ್ರೆ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲ್ ಇಸ್ ಬೆಸ್ಟ್ ಆಯಿಲ್ ಸ್ನೇಹಿತರೆ. ನಾನು ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಈ ಕೋಕೋನಟ್ ಆಯಿಲ್ ಮಾತ್ರ ಬಳಕೆ ಮಾಡ್ತಾ ಇದ್ದೀನಿ. ಇನ್ನು ಯಾವುದು ನಾನು ಯೂಸ್ ಮಾಡಲ್ಲ, ಕೋಕೋನಟ್ ಆಯಿಲ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ಆರೋಗ್ಯ ಚೆನ್ನಾಗಿರ್ತದೆ, ಯಾವಾಗಲೂ ಏನು ತೊಂದರೆ ಆಗಲ್ಲ. ಓಕೆ, ಅಷ್ಟು ಚೆನ್ನಾಗಿರ್ತದೆ ತಿನ್ನಕ್ಕೆ, ಮತ್ತೆ ನಾವು ಯಾವುದೇ ಮತ್ತೆ ದೇಹಕ್ಕೆ ಹಚ್ಕೊಳಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಅದು. ಆದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲು ಎಸ್ಪೆಷಲಿ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅದು 1 ಲೀಟರ್ಗೆ 450 ಮತ್ತೆ 500 ರೂಪಾಯಿ ಆಗ್ತಾ ಇರ್ತದೆ 1 ಲೀಟರ್ಗೆ. ಆದ್ರೆ ಒಳ್ಳೆ ಆರೋಗ್ಯ ಬೇಕಲ್ಲ ನಮ್ಗೆ, ಆರೋಗ್ಯ ಯಾವಾಗಲೂ ಇರ್ಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ಅದು ನಾವು ಬಳಕೆ ಮಾಡಬೇಕು. ಈ ತರ ಮಾಡಿ ಸ್ನೇಹಿತರೆ. ಸೊ ದೊಡ್ಡವ್ರಿಗೂ ಯಾರಿಗೇ ಇದ್ರಿ, ಸೊ ಹೇಳ್ಬೇಕಂದ್ರೆ ಒಂದು 3 ರಿಂದ 5 ಚಮಚ ಆಯಿಲ್ ಮಾತ್ರ ಸಾಕಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೂ ಸ್ವಲ್ಪ ಹೆಚ್ಚು ಕೊಡ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ನೋಡಿ ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ ಈ ಆಟಿಸಮ್ ಅಂತ ಅಲ್ವಾ, ಎಷ್ಟೆಷ್ಟು ವ್ಯಾಧಿಗಳು ನಾವು ಗುರುತಿಸಕ್ಕಾಗಲ್ಲ, ಅಷ್ಟು ವ್ಯಾಧಿಗಳು ಮಕ್ಕಳಿಗೆ ಬರ್ತಾ ಇದೆ. ಕಾರಣವೇನಂದ್ರೆ ಈ ನರ್ವ್ಸ್ ವೀಕ್ನೆಸ್ ಸ್ನೇಹಿತರೆ. ನರಗಳ ದೌರ್ಬಲ್ಯತ. ಈ ನರಗಳು ನಮ್ಮ ಮೆದುಳಿರುವಂತ ನರಗಳಿದೆಯಲ್ಲ, ಅವೆಲ್ಲ ವೀಕ್ ಆಗಿರ್ತದೆ ಅವ್ರಿಗೆ. ಯಾಕೆ ವೀಕ್ ಆಗಿದೆ? ಈ ನ್ಯಾಚುರಲ್ ಆಯಿಲ್ ಕೊಡ್ತಾ ಇಲ್ಲ. ನೀವು ಕೊಡ್ತಾ ಇರೋದು ರಿಫೈನ್ಡ್ ಆಯಿಲ್. ಕೊಡೋದು ನ್ಯಾಚುರಲ್ ಆಯಿಲ್ ಕೊಡಿ. ಒಳ್ಳೆ ನರ್ವ್ಸ್ ವೀಕ್ನೆಸ್ ಎಲ್ಲ ಹೋಗ್ಬಿಡ್ತದೆ ಅವ್ರಿಗೆ. ಎಲ್ಲ ನರ್ವ್ಸ್ ವೀಕ್ನೆಸ್ ಯಾವಾಗ ಹೋಗುತ್ತೆ ಸ್ನೇಹಿತರೆ, ಅವ್ರು ಅದ್ಭುತವಾಗಿ ತಯಾರಾಗ್ತಾರೆ. ಹೇಳ್ಬೇಕಂದ್ರೆ ಅವ್ರ ಮೆದುಳು ತುಂಬಾ ಶಾರ್ಪ್ ಆಗುತ್ತೆ ಸ್ನೇಹಿತರೆ, ಯಾರಿಗೂ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಇದು ಮಾತ್ರ ಕೊಡಿ, ಯಾವ್ದು ಕೊಡಕ್ ಹೋಗ್ಬಿಡಿ. ಆಮೇಲೆ ಆಂಟಿ ಆಕ್ಸಿಡೆಂಟ್ಸು, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಇ ಇವೆಲ್ಲಾನು ಇದರಲ್ಲಿ ಸಿಗುತ್ತೆ ಅದ್ಭುತವಾಗಿ. ಅದಕ್ಕೋಸ್ಕರನೇ ಇದು ಮಾತ್ರ ಪಾಲನೆ ಮಾಡ್ತಾ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟ್ನೆಸ್ಗೋಸ್ಕರ ಸ್ನೇಹಿತರೆ, ಸಿಹಿಕಾಗಿ ಏನ್ ಮಾಡ್ತೀವಿ, ಸಿಹಿಕಾಗಿ ಯಾವುದೇ ಪದಾರ್ಥದಲ್ಲಿ ಸಿಹಿಗೋಸ್ಕರ ಶುಗರ್ ಆ್ಯಡ್ ಮಾಡ್ಕೊಂಡೋದು, ಮತ್ತೆ ಬೆಲ್ಲ ಆ್ಯಡ್ ಮಾಡ್ಕೊಂಡೋದು ಎಲ್ಲ ಮಾಡ್ತಾ ಇರ್ತಾರೆ. ಅದು ಒಳ್ಳೇದಲ್ಲ. ಸೊ ಶುಗರ್ ಅಂದ್ರೆ ಸಕ್ಕರೆ ಅನ್ನೋದು ಪೂರ್ತಿ ತ್ಯಜಿಸ್ಬೇಕಾಗತ್ತೆ ನಾವು. ಸೊ ಬೆಲ್ಲ ಅನ್ನೋದು ಒಂಥರ ಹೇಳ್ಬೇಕಾದ್ರೆ ಕಪ್ಪದಾಗಿರ್ತದೆ, ಆ ಬೆಲ್ಲ ಪರವಾಗಿಲ್ಲ. ಅದರಲ್ಲಿ ಮತ್ತೆ ಕೆಮಿಕಲ್ಸ್ ಬಳಸಿದ್ರೆ ಅದು ಬೇಡ. ಆಮೇಲೆ ಒಂದು ಡೇಟ್ ಜಾಗರಿ ಮತ್ತೆ ಪಾಮ್ ಜಾಗರಿ ಅಂತ ಸಿಗತ್ತೆ. ಸೊ ಇಂಥ ಜಾಗರಿ ನಾವು ಈ ಆಯುರ್ವೇದ ಸ್ಟೋರ್ ಹೋಗಿ ಆಯುರ್ವೇದ ಆರ್ಗಾನಿಕ್ ಶಾಪ್ ಹೋದ್ರೆ ಸಿಗತ್ತೆ, ಅದು ಬಳಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಉಪ್ಪಿನ ಅಂಶ ಸ್ನೇಹಿತರೆ, ಉಪ್ಪು ಅನ್ನೋದು ಖಂಡಿತ ಬಳಕೆ ಮಾಡಬೇಕು ಆಹಾರದಲ್ಲಿ. ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಇದೇನಾಗುತ್ತೆ ಅಂದ್ರೆ, ಈ ಕೆಮಿಕಲ್ ಬೇಕಾಗಿದೆ ನಮ್ಮ ದೇಹ ಒಳಗಡೆ. ಈ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಎಷ್ಟೋ ಜೀರ್ಣ ಕ್ರಿಯೆಗಳು ಆಗ್ತಾ ಇರ್ತದಲ್ಲ, ಅದೆಲ್ಲಾನು ಪಾಲಿಸಬೇಕು, ಅದೆಲ್ಲ ಆಗ್ಬೇಕು ಸರಿಯಾಗಂದ್ರೆ ಖಂಡಿತವಾಗಿ ನಿಮ್ಗೆ ಈ ಸೋಡಿಯಂ ಕ್ಲೋರೈಡ್ ಕಂಪಲ್ಸರಿ ಸ್ನೇಹಿತರೆ ಯೂಸ್ ಮಾಡ್ಬೇಕಾಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಉಪ್ಪಿನಕಾಯ ಇಲ್ಲಾಂದ್ರೆ ಚಟ್ನಿಗಳು, ಇದು ಒಳ್ಳೇದಾ ಕೆಟ್ಟದ ಸ್ನೇಹಿತರೆ? ಮಿತವಾಗಿ ತಗೊಂಡ್ರೆ ಒಳ್ಳೇದೇ. ಆಮೇಲೆ ಇದು ತಯಾರು ಮಾಡುವಾಗ ಏನ್ ಮಾಡ್ಬೇಕು ಗೊತ್ತಾ, ಎಲ್ಲಾನು ನಮ್ಮ ಆರ್ಗಾನಿಕ್ ವಸ್ತುಗಳೇ ಇರ್ಬೇಕು ಅದ್ರ ಒಳಗಡೆ. ಅಂದ್ರೆ ಒಂದು ಎಣ್ಣೆ ತಗೊಳ್ಳಿ, ಅದು ಅಷ್ಟೇ, ಎಣ್ಣೆನು ನಮ್ಮ ಯಾವುದು ಈ ಗಾನಾ ಬೇಸ್ಟು ಇಲ್ಲಾಂದ್ರೆ ಕೋಲ್ಡ್ ಪೇಸ್ಟು ಕಂಪಲ್ಸರಿ ಅಲ್ವಾ. ಆ ಜೊತೆಗೆ ಇನ್ನು ಯಾವುದೇ ಚಿಲ್ಲಿ ಪೌಡರ್ ಇದೆಲ್ಲ ನೋಡಿದ್ರೆ ಅದೆಲ್ಲಾನು ಆರ್ಗಾನಿಕ್ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಅದನ್ನ ಬಳಕೆ ಮಾಡಿ. ಆದ್ರೆ ಇದರಿಂದ ಒಳ್ಳೆ ಬ್ಯಾಕ್ಟೀರಿಯಾ ಸಿಗತ್ತೆ ದೇಹಕ್ಕೆ. ಸೊ ಆದ್ರೆ ಸ್ನೇಹಿತರೆ, ಇದರಲ್ಲಿ ಆಂಟಿ ಕಾರ್ಸಿನೋಜೆನಿಕ್ ಅಂತ ಒಂದು ಪದ, ಆಂಟಿ ಕಾರ್ಸಿನೋಜೆನಿಕ್ ಪ್ರಾಪರ್ಟಿ ಇದೆ ಇದಕ್ಕೆ. ಅಂದ್ರೆ ಯಾವುದೇ
ಈ ಈ ಕ್ಯಾನ್ಸರ್ ಬರುವಂತ ಇದೆಲ್ಲ ಸಿಚುವೇಶನ್ಸ್ ಅದನ್ನು ಪೂರ್ತಿ ತೆಗೆದಾಕ್ತದೆ ಈ ಯಾವುದು ಉಪ್ಪಿನಕಾಯ. ಆದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು, ಹೆಚ್ಚಾಗಿ ತಗೊಂತಾ ಇರ್ಬಾರ್ದು. ಪ್ರಧಾನ ಆಹಾರವಾಗಿ ಆತರ ನೀವು ತಗೊಂಡೋಗಿ ಹೋಗ್ಬಿಡಿ. ಆತರ ತಗೊಂಡಿದ್ರೆ ಖಂಡಿತವಾಗಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಖಂಡಿತವಾಗಿ ನಿಮಗೆ ತೊಂದರೆ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಈ ಉಪ್ಪಿನಕಾಯ, ಈ ಚಟ್ನಿ ಅನ್ನೋದು ಈ ಬಗ್ಗೆ ತಿಳ್ಕೊಂಡಿಷ್ಟೇ. ಅಂದ್ರೆ ಈಗ ಇದು ಮೊದಲನೇದು ಏನು ಆಹಾರಗಳು ಸೇವಿಸಬೇಕು ಅಂತಾನು ತಿಳ್ಕೊಂಡಿದ್ವಿ. ಈಗ ನಾವು ಏನ್ ತಿನ್ನಬಾರದು, ಏನ್ ಕುಡಿಯಬಾರದು, ಏನ್ ಬಳಕೆ ಮಾಡಬಾರದು ಕಿಚನ್ ಅಲ್ಲಿ, ಇಂಥದೆಲ್ಲ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿಸ್ತೇವೆ ಇಂದಿನ ಕ್ಲಾಸಲ್ಲಿ. ಇದು ಎರಡನೇ ಅಂಶ, ನಾವು ತಿಳ್ಕೊಂತ ಇರೋದು ಎರಡನೇ ಅಂಶ, ಎರಡನೇ ತತ್ವ. ಏನಂತಂದ್ರೆ ನಾವು ತಿನ್ನಬಾರ್ದಂತ ಈಗಾಗಲೇ ಸ್ವಲ್ಪ ತಿಳ್ಕೊಂಡಿದ್ವಿ. ರೈಸ್ ಪೌಡರು, ವೀಟ್ ಪೌಡರು, ಅದು ಅಲ್ವಾ, ಅಂದ್ರೆ ಗೋಧಿ ಅದು ಪೌಡರ್, ಮತ್ತೆ ಸಕ್ಕರೆ, ಈ ಸಕ್ಕರೆ ಪದಾರ್ಥಗಳು, ಸ್ವೀಟ್ಗಳು, ಆಮೇಲೆ ಕೇನ್ ಜಾಗರಿ, ಅಂದ್ರೆ ಈಗಾಗಲೇ ಅನ್ಕೊಂಡಿದ್ದು ಶುಗರ್, ಅಂದ್ರೆ ಶುಗರ್ ಕೇನಿಂದ ಈ ಕಬ್ಬಿನಿಂದ ತಯಾರಾದಂತ ಯಾವುದೇ ಬೆಲ್ಲ ಆಗ್ಬೋದು. ಆ ಬೆಲ್ಲ ಕಪ್ಪದಾಗಿದ್ರೆ ಓಕೆ, ಅದು ಕೆಮಿಕಲ್ಸ್ ಇದ್ರೆ ಅದು ಬೇಡ. ಆಮೇಲೆ ಈ ಮಾಂಸ ಮಾಂಸ ಮತ್ತೆ ಮೈದಾ ಪದಾರ್ಥಗಳು, ಈ ಮೀನು, ಈ ಎಗ್ಸ್ ಅಂದ್ರೆ ಮೊಟ್ಟೆ, ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಈ ಬೇಕರಿ ಪದಾರ್ಥದಲ್ಲಿ ಹೆಚ್ಚು ಈ ನೂಡಲ್ಸು, ಈ ಪಿಸ್ತಾ ಅಂದ್ರೆ ಪಿಜ್ಜಾಗಳು, ಆಮೇಲೆ ಬರ್ಗರ್ಸು, ಈ ಬಿಸ್ಕೆಟ್ಸು, ಇಂಥ ಯಾವ್ದಾವ್ದು ಇದೆಯೋ ಎಲ್ಲ ಬೇಕರಿ ಪದಾರ್ಥಗಳು ಬೇಕಾಗಿಲ್ಲ, ಅದು ಯೂಸ್ ಮಾಡಬಾರ್ದು. ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಪನೀರು ಅಲ್ವಾ. ಸೊ ಇಂಥದ್ದೆಲ್ಲ ನೋಡ್ತಾ ಹೋದ್ರೆ ಈ ಮಿಲ್ಕ್ ಸ್ವೀಟ್ಸು ಹೆಚ್ಚಾಗಿ, ಆಮೇಲೆ ಈ ಟೇಬಲ್ ಸಾಲ್ಟ್ ಅಂದ್ರೆ ಪೌಡರ್ ಸಾಲ್ಟ್, ಯಾವುದೇ ಪೌಡರ್ ಸಾಲ್ಟ್ಸು ಬಿಡಬೇಕಾಗತ್ತೆ. ಉಪ್ಪು ಅಂಶ ಅಂದ್ರೆ ಸ್ನೇಹಿತರೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ರಾಕ್ ಸಾಲ್ಟು, ಸೀ ಸಾಲ್ಟು ಅಂದ್ರೆ ಸಮುದ್ರ ಉಪ್ಪು, ಇಲ್ಲಾಂದ್ರೆ ಹಿಮಾಲಯನ್ ಉಪ್ಪು, ಇಲ್ಲಾಂದ್ರೆ ಸೈಂಧವ ಲವಣ, ಇದು ಮಾತ್ರ ಬಳಕೆ ಮಾಡ್ಬೇಕು ನಾವು. ಓಕೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಟೂತ್ ಪೇಸ್ಟ್ ಅವಾಯ್ಡ್ ಮಾಡ್ಬೇಕು, ಟೂತ್ ಪೇಸ್ಟ್ ನಾವು ಬಳಕೆ ಮಾಡಬಾರ್ದು. ಆಮೇಲೆ ಯಾವ್ದು ಕುಡಿಯಬಾರ್ದು ಅಂದ್ರೆ ಏನು ಕುಡಿಯಬಾರ್ದು ಅಂದ್ರೆ ಖಂಡಿತವಾಗಿ ಯಾವುದೇ ಒಂದು ಹಸುವು, ಎಮ್ಮೆ ಯಾವುದು ಮಿಲ್ಕ್ ಬೇಕಾಗಿಲ್ಲ. ಮತ್ತೆ ಗೋಟ್ ಮಿಲ್ಕ್ ಯಾವುದಿಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಪೆಪ್ಸಿ ಇಲ್ಲ, ಕೋಕ್ ಇಲ್ಲ, ಇಂಥದ್ದೆಲ್ಲ ತೆಗೆದಾಕ್ಬೇಕು ಸ್ನೇಹಿತರೆ. ಇನ್ನೊಂದಂದ್ರೆ ರೆಡಿಮೇಡ್ ಜ್ಯೂಸ್ಗಳು, ಪ್ಯಾಕೆಟ್ ಅಲ್ಲಿ ಜ್ಯೂಸ್ ರೆಡಿಮೇಡ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇರ್ತಾರೆ, ಅದನ್ನು ಬಳಕೆ ಮಾಡಬಾರ್ದು, ಒಳ್ಳೇದಲ್ಲ ಆರೋಗ್ಯಕ್ಕೆ. ಆಮೇಲೆ ಏನು ಯೂಸ್ ಮಾಡಬಾರ್ದು ಕಿಚನ್ ಅಲ್ಲಿ ಅಂದ್ರೆ ಖಂಡಿತವಾಗಿ ಯಾವುದೇ ತರ ರಿಫೈನ್ಡ್ ಕುಕಿಂಗ್ ಆಯಿಲ್ಸ್, ಎಣ್ಣೆ, ಅಡಿಗೆ ಎಣ್ಣೆಗಳು ಏನಿದೆಯೋ ಎಲ್ಲ ಈ ರಸಾಯನಯುತ ಈ ರಿಫೈನ್ಡ್ ಆಯಿಲ್ಸ್ ಪೂರ್ತಿ ತೆಗೆದಾಕ್ಬೇಕು. ಅದು ಬದಲಾಗಿ ಖಂಡಿತವಾಗಿ ನಾವು ಈ ನಾನ್ ರಿಫೈನ್ಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾತ್ರ ಬಳಕೆ ಮಾಡಬೇಕು, ಅದರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್, ಪ್ಲಾಸ್ಟಿಕ್ ಬಾಕ್ಸು, ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಗ್ಲಾಸು ಇವೆಲ್ಲಾನು ತೆಗೆದಾಕ್ಬೇಕು, ಹೆಚ್ಚಾಗಿ ಬಳಕೆ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ. ಅದು ಕರಗಲ್ಲ, ಅದು ಒಂಥರ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಪ್ಲಾಸ್ಟಿಕ್ ಇಂದ ನ್ಯಾನೋ ಪಾರ್ಟಿಕಲ್, ಚಿಕ್ಕ ಪಾರ್ಟಿಕಲ್ಸ್ ನಾವು ನೀರು ಕುಡಿದ್ರೆ ನೀರಲ್ಲಿ ಬರ್ತದೆ, ಆಹಾರ ಏನಾದರೂ ಸಂಗ್ರಹಿಸಿ ಆಹಾರ ಹೊರಗಡೆ ಸೇರ್ಕೊಂತದೆ, ಇದೆಲ್ಲ ನಮ್ಗೆ ಒಳ್ಳೇದಲ್ಲ ಸ್ನೇಹಿತರೆ, ಮತ್ತೆ ನಮ್ಮ ದೇಹ ಹೊರಗಡೆ ಹೋಗುತ್ತೆ ಅದು, ಅದರಿಂದ ಅಡ್ಡಪರಿಣಾಮ ತುಂಬಾ ಇದೆ. ಆಮೇಲೆ ಕುಕಿಂಗ್ ಪರ್ಪಸ್ಗೆ ಸ್ನೇಹಿತರೆ, ಅಲ್ಯೂಮಿನಿಯಂ, ನಾನ್ ಸ್ಟಿಕ್ ಇದೆಲ್ಲ ಬಳಕೆ ಮಾಡಬಾರ್ದು. ಇದು ಬಳಕೆ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಆರೋಗ್ಯ ತೊಂದರೆ ಆಗ್ತದೆ ಸ್ನೇಹಿತರೆ. ಇದು ಎರಡನೇದು ನಾವು ತಿಳ್ಕೊಬೇಕಾದಂತ ಅಂಶ. ಮೂರನೇ ಸ್ನೇಹಿತರೆ, ಕೊನೆಯದಾಗಿ ನೋಡಿ, ಮೂರನೇದು ಏನಾಗುತ್ತೆ ಅಂದ್ರೆ ಇದು ಸಮಯೋಚಿತ ಆಹಾರ, ಅಂದ್ರೆ ಸರಿಯಾದ ಸಮಯ ಪಾಲನೆ ಮಾಡೋದು, ಯಾವುದಕ್ಕೆ, ಆಹಾರ ಸೇವಿಸಕ್ಕೆ, ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾರಾದ್ರೂ ಮಕ್ಕಳು ನೋಡಿ, ಅವ್ರಿಗೆ ಯಾವಾಗ ಆಹಾರ ಹಸು ಅನಿಸ್ತದೋ ಅವ್ರು ತಿನ್ಬೋದು. ಅವ್ರಿಗೆ 5 ಸಾರಿ 6 ಸಾರಿ ಹಸು ಅನ್ಸು ಪರವಾಗಿಲ್ಲ, ಚಿಕ್ಕ ಮಕ್ಕಳು ಅವ್ರಿಗೆ ತಿನ್ಬೋದು, ಅವ್ರಿಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ಡೈಜೆಷನ್ ಸಿಸ್ಟಮ್, ಜೀರ್ಣ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ, ಅದು ಅರ್ಥ ಮಾಡ್ಕೊಳ್ಳಿ. ಆದ್ರೆ ದೊಡ್ಡವ್ರು ಏನಂದ್ರೆ ಸ್ನೇಹಿತರೆ, ಯಾವಾಗ್ಲೂ ಬೆಳಗ್ಗೆ 9 ಗಂಟೆ ತಿಂದ್ರೆ ನೀವು ಒಂದು ಒಳ್ಳೆ ಸಿರಿಧಾನ್ಯದಿಂದ ಅಂಬಲಿ ಮಾಡ್ಕೊಂಡು ತಿಂದ್ರೆ ಅಂತ ಇಟ್ಕೊಳ್ಳಿ, ಸೂಪರ್ ಅದು. ಅಂದ್ರೆ ಅದರಿಂದ ಹೆಚ್ಚು ಶಕ್ತಿ ಇಡೀ ದಿವಸ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ, ನಿಜವಾಗಿ ಹೇಳ್ಬೇಕಂದ್ರೆ ಬೆಳಗ್ಗೆ ತಿಂದ್ರೆ ಸಾಯಂಕಾಲವರೆಗೂ ಮತ್ತೆ ಹಸು ಅನ್ಸಲ್ಲ ನಿಮ್ಗೆ, ಅದು ಒಳ್ಳೇದು. ನಮ್ಮ ಪೂರ್ವಿಕರೆಲ್ಲ ಹಂಗೆ ಮಾಡ್ತಾ ಇರೋದು, ನಮ್ಮ ತಂದೆ ತಾಯಿ ಮತ್ತೆ ಅವ್ರ ತಂದೆ ತಾಯಿ ಎಲ್ಲಾನು ಈ ಸಿರಿಧಾನ್ಯದಿಂದ ನೈಟು ಸಿರಿಧಾನ್ಯ ರೆಡಿ ಆಗಿರ್ತದಲ್ಲ, ಅದರಲ್ಲಿ ನೀರು ಹಾಕಿ ಹಾಗೆ ಇಡ್ತಾರೆ, ಬೆಳಗ್ಗೆಗೆಲ್ಲ ಅದು ಚೆನ್ನಾಗಿ ಪರ್ಮೆಂಟ್ ಆಗಿರ್ತದೆ ಅಲ್ವಾ. ಸೊ ಅದು ತೆಗೆದು ಅದ್ರಿಗೆ ಮತ್ತೆ ನೀವು ಮೊಸರು ಆ್ಯಡ್ ಮಾಡ್ಕೋಬೇಕಾ, ಸಾಂಬಾರ್ ಆ್ಯಡ್ ಮಾಡ್ಕೋಬೇಕಾ, ಮತ್ತೆ ಏನೇನು ಬೇಕೋ ಪಲ್ಯ, ಅದ್ರ ಜೊತೆಗೆ ಪಲ್ಯ ತಿಂತೀರಾ, ಯಾವುದೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ.
ಆ ಅಂಬಲಿ ಅಂತದ್ದು ಅದು 9 ಗಂಟೆ ತಿಂದಂತೆ ಇಟ್ಕೊಳ್ಳಿ ಸ್ನೇಹಿತರೆ. ಸಿರಿಧಾನ್ಯ ಇಲ್ಲ ಅಂದ್ರೆ ನೇರವಾಗಿ ಸಿರಿಧಾನ್ಯ ಮತ್ತೆ ಯಾವುದೋ ಪಲ್ಲಿ ಮತ್ತೆ ಸಾಂಬಾರ್ ಅಂತ ಇಟ್ಕೊಳ್ಳಿ. ಅದು 9 ಗಂಟೆ ತಿಂದ್ರೆ ಇನ್ನೇನು ಮಧ್ಯದಲ್ಲಿ ತಿನ್ನೋದೇನು ಬೇಕಾಗಿಲ್ಲ. ನೇರವಾಗಿ 6 ಗಂಟೆಗೆ ತಿಂದಂತೆ ಇಟ್ಕೊಳ್ಳಿ. 6 ಗಂಟೆಗೆ ಅಂದ್ರೆ ಯಾವುದೇ ಒಂದು ಅಗ್ನಿಗೋತ್ರ ಏನಾದಿದ್ರೆ ಅದಾದ ತಕ್ಷಣ ಊಟ ತಿಂದು ಅಲ್ಲಿಗೆ ಮುಗಿಸ್ಬೋದು. ಆದ್ರೆ ಮಧ್ಯದಲ್ಲಿ ಹಸು ಅನ್ಸಿದ್ರೆ ಯಾವುದೋ ಈ ಸೌತೆಕಾಯಿ ಮತ್ತೆ ಈ ಗೋವಾ ಅಂದ್ರೆ ಈ ಆ, ಗೋವಾ ಫ್ರೂಟು ಇಲ್ಲಾಂದ್ರೆ ಯಾವುದೇ ಸೀಸನಲ್ ಅಂದ್ರೆ ನಮ್ಮ ಕಾಲೋಚಿತ ಈ ಪದಾರ್ಥ ಈ ಇದಿರ್ತದೆ ಯಾವುದು ಹಣ್ಣುಗಳು ಅಂಥದ್ದೆಲ್ಲ ಅಂದ್ರೆ ರೀಸನಲ್ ಫ್ರೂಟ್ಸ್ ಸೀಸನಲ್ ಫ್ರೂಟ್ಸ್ ಅದು ಮಾತ್ರ ಬಳಕೆ ಮಾಡಿ ಮಧ್ಯಾಹ್ನ ಸಮಯದಲ್ಲಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಸೊ ಈ ತರ ಮಾಡಿದ್ರೆ ಸ್ನೇಹಿತರೆ ತುಂಬಾ ಆರೋಗ್ಯ ಅಂತ ತುಂಬಾ ಚೆನ್ನಾಗಿರ್ತದೆ, ಯಾರಿಗೂ ಕೆಟ್ಟು ಹೋಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಂಜೆ 6 ರಿಂದ 7 ಗಂಟೆಗೆ ನಿಮ್ಮ ಡಿನ್ನರ್ ಮುಗಿಸ್ಬೇಕಾಗತ್ತೆ. ಸೊ ತಕ್ಷಣ ಸ್ನೇಹಿತರೆ, ಸೊ ಈ ತರ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಒಳ್ಳೆ ಆರೋಗ್ಯವನ್ನು ನಾವು ಕಾಪಾಡ್ತೀವಿ. ಆಮೇಲೆ ಇನ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಮಧ್ಯರಾತ್ರಿ ತಿನ್ನೋದು, ಇಲ್ಲಾಂದ್ರೆ ತಿನ್ಬೇಕಾಗಿರೋ ಸಮಯ ಬಿಟ್ಟು ಯಾವಾಗ್ಲೂ ತಿನ್ನೋದು, ಇದೆಲ್ಲ ಮಾಡ್ತಾ ಇರ್ತೀವಲ್ಲ, ಇದೆಲ್ಲಾನು ನೀವು ತ್ಯಜಿಸ್ಬೇಕು ಅದೆಲ್ಲ. ಸೊ ಅದರಿಂದ ನೀವು ಆಚೆ ಬರಬೇಕು. ಅಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಇಷ್ಟು ಈ 3 ಅಂಶಗಳು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ಕಾರ್ಯಕ್ರಮದ ನೆಕ್ಸ್ಟ್ ಶನಿವಾರ ಟೈಮಲ್ಲಿ ಮಿಕ್ಕಿದ್ದು 7 ಅಂಶಗಳಿದೆ, 7 ತತ್ವಗಳು, ಅದು ತಿಳ್ಕೊಂಡಿದ್ರೆ ಅವಾಗ ಪೂರ್ಣಗೊಳಿಸ್ತೀವಿ ಸ್ನೇಹಿತರೆ. ಸೊ ಇದು ಸಮಗ್ರ ಜೀವನ ಶೈಲಿಯಲ್ಲಿ 3 ತತ್ವಗಳು ಇವತ್ತು ತಿಳ್ಕೊಂಡಿದೆ ಸ್ನೇಹಿತರೆ. ಸೊ ಇದು ಕೇಳಿಸ್ಕೊಂಡಿದ್ದು ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸೊ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕೆ ಮುಂಚೆ ಸ್ನೇಹಿತರೆ, ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ತೀನಿ, ದಯವಿಟ್ಟು ಕೈ ಎತ್ತಿ ನೀವು ಕೇಳ್ಬೋದು ಪ್ರಶ್ನೆ. ರೈಟ್, ಎಸ್, ಮಾತಾಡುವ. ನಮಸ್ತೆ ಸರ್. ನಮಸ್ತೆ. ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ 2ನೇ ವಿಷಯ ಹೇಳಿದ್ರಲ್ಲ, ಏನನ್ನ ತಿನ್ಬಾರ್ದು ಅನ್ನೋದು ಹೇಳ್ತಾ ಇದ್ರಲ್ಲ ಸರ್. ಹೇಳಿ. ಕೆಲಸ ಇದೆ. ಡ್ರೈ ಫ್ರೂಟ್ಸ್ ಹೇಳಿದ್ರಿ, ಡ್ರೈ ಫ್ರೂಟ್ಸ್ ತಿನ್ಕೊಡ್ದ ಸರ್? ಇಲ್ಲಮ್ಮ, ಡ್ರೈ ಫ್ರೂಟ್ಸ್ ಸಾಧಾರಣವಾಗಿ ನಾವು ಪ್ರಮೋಟ್ ಮಾಡಲ್ಲ ಅದೆಲ್ಲ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲಿಂದ ಬರುತ್ತೋ ನಿಮ್ಗೂ ನಮ್ಗೂ ಯಾರು ಗೊತ್ತಿಲ್ಲ, ಯಾವ ದೇಶದಿಂದ ಬರುತ್ತೋ ಅವ್ರು ಏನ್ ಮಾಡಿರ್ತಾರೆ ಯಾರು ಗೊತ್ತಿಲ್ಲ. ಅಂತ ಪದಾರ್ಥಗಳು ಏನ್ ಬೇಕಾಗಿಲ್ಲ. ಅದಕ್ಕೂ ಬದಲಾಗಿ ನಮ್ಮ ಪದಾರ್ಥಗಳೇ ಇದೆ, ಲೋಕಲ್ ಸಿಗುವಂತ ಪದಾರ್ಥಗಳು ಸಾಕು. ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಈಗಾಗ್ಲೇ ಮೋಸ ಹೋಗ್ತಾರೆ. ಅದರಲ್ಲಿ ಏನಿರತ್ತೆ, ಯಾವ ತರ ಅದು ಬೆಳವಣಿಗೆ ಆಗಿದೆ, ಯಾವ ರೈತು ಯಾವ ತರ ಅದು ಮಾಡಿದರೆ ನನಗ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಅಂತ ಅನಿಶ್ಚಿತವಾಗಿರುವಂತ ಈ ವಿಷಯಗಳೆಲ್ಲ ಪಕ್ಕ ಇಟ್ಬಿಟ್ಟು ನಮ್ಮ ಕಾಲೋಚಿತ ಸೀಸನಲ್ ಫ್ರೂಟ್ಸ್, ರೀಸನಲ್ ಫ್ರೂಟ್ಸ್ ಚೆನ್ನಾಗಿ ತಿನ್ಬೋದು. ಆಮೇಲೆ ಇಲ್ಲಿ ಡೇಟ್ಸು, ಖರ್ಜೂರ ಅದು ಸಿಗ್ತದಲ್ಲ, ಅದೆಲ್ಲ ತಿನ್ಬೋದಲ್ಲ. ಉಪ್ಪು ಬಗ್ಗೆ ಹೇಳಿದ್ರಿ ಸರ್, ಉಪ್ಪು ಕೆಂಪು ಉಪ್ಪು ಮಾತ್ರ ಬಳಸ್ಬೇಕಾ, ಬಿಳಿ ಉಪ್ಪು ಬೇಡವಾ ಸರ್ ಹಂಗಾದ್ರೆ? ಇಲ್ಲಮ್ಮ, ಟೇಬಲ್ ಸಾಲ್ಟು, ನಿಮ್ಗೆ ಈ ಟಾಟಾ ಸಾಲ್ಟು ಪೌಡರ್ ತರ ಇರ್ತದೆ ನೋಡಿ, ಪೌಡರ್ದು ಬಳಕೆ ಮಾಡ್ಬಾರ್ದು. ಏನಿದ್ರು ರಾಕ್ ಸಾಲ್ಟ್ ಸ್ವಲ್ಪ ಪೊಡಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಈ ಆರ್ಗಾನಿಕ್ ಶಾಪ್ ಹೋದ್ರೆ ನಿಮ್ಗೆ ಈ ಪಿಂಕ್ ಸಾಲ್ಟ್ ಇಲ್ಲಾಂದ್ರೆ ಹಿಮಾಲಯನ್ ಸಾಲ್ಟ್ ಅಂತ ಕೊಡ್ತಾರೆ ನೋಡಿ, ಸೈಂಧವಲ ಅದು ಸಾಕಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್ ಎಲ್ಲ. ಊಟದ ಬಗ್ಗೆ ತುಂಬಾ ಹೇಳಿದ್ರಿ ಸರ್, ಚೆನ್ನಾಗಿತ್ತು. ಇನ್ನು ಹೆಚ್ಚಾಗಿ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ಶನಿವಾರ ಇದೆ. ಆಮೇಲೆ ಇನ್ನು ಒಂದು 2 ಶನಿವಾರ ಬಂದ್ರೆ ಅವಾಗ ಹೆಚ್ಚು ಅವಾಗ ಮನೆ ಮದ್ದುಗಳು, ಮುದ್ರಗಳು ನಾವು ಹೆಚ್ಚು ತಿಳ್ಕೊಂತೀವಿ. ನೆಕ್ಸ್ಟ್ ಶನಿವಾರ ಮಾತ್ರ ಈ 10 ತತ್ವಗಳು ಕಂಪ್ಲೀಟ್ ಮಾಡ್ಕೊಂಡು ಅನಾರೋಗ್ಯಕ್ಕೆ ದಿನಚರ್ಯ ಇನ್ನೊಂದಿದೆ, ಅದು ಕವರ್ ಮಾಡ್ತೀವಿ ನೆಕ್ಸ್ಟ್ ಶನಿವಾರ. ಅದು ಇದೆಲ್ಲ ಮುಕ್ತಾಯ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿ. ಈಗಾಗಲೇ ನೀವು ಆಗಲೇ ಒಂದು 15 ದಿವಸದೊಳಗೆ ಇದೆಲ್ಲ ಆಹಾರ ಬಗ್ಗೆ, ಎಣ್ಣೆ ಮತ್ತೆ ಯಾವ ತರದ ಹಣ್ಣು ತಗೊಳ್ಬೇಕು ಅಂತ ಎಲ್ಲಾನು ಹೇಳಿದ್ರಿ. ಮತ್ತೆ ಇವತ್ತು ತಿರ್ಗಾ ಅದನ್ನು ಹೇಳಿದ್ರಿ, ಮತ್ತೆ ಇನ್ನೊಂದಿಷ್ಟು ನೆನಪಾಗದಂಗಾತು, ಮನನ ಮಾಡ್ಕೋಬೇಕು, ಮನನ ಮಾಡ್ಕೊಡ್ಲೇಬೇಕು, ಇಲ್ಲಾಂದ್ರೆ ಇದೆಲ್ಲ ಮೈಂಡ್ ಹೋಗ್ತಾನೆ ಇರ್ತದೆ. ಈಗ 15 ದಿವಸದೊಳಗೆ ಹೇಳಿದ್ರಿ ಗುರುಗಳೇ, ತಾವೆಲ್ಲ ಇದ್ರ ವಿಷಯ ಎಲ್ಲ ಪೂರ್ತಿ
ಎಣ್ಣೆ ಬಗ್ಗೆ, ಅಡಿಗೆ ಮನೆಯಲ್ಲಿ ಯಾವ್ದು ಉಪಯೋಗ ಬೇಕು, ಹಣ್ಣು ಯಾವುದು, ಸಿರಿಧಾನ್ಯಗಳು ಯಾವ ತರ ಉಪಯೋಗ ಮಾಡಬೇಕು, ಅಂಬಲಿ ಮತ್ತು ಗಂಜಿ ಯಾವ ರೀತಿ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಬೇಕು ಅಂತ ತಾವು ಹೇಳಿದ್ರಿ. ಅದ್ರ ರೀತಿಯಿಂದ ನಾನೀಗ ಜಾಸ್ತಿಯಾಗಿ ಮೊದ್ಲ ಇದು ಶಾವಕ್ಕಿ ಇದೆಲ್ಲ ಉಪಯೋಗ ಮಾಡ್ತಿದ್ದೆ. ಈಗ ತಾವು ಹೇಳಿದ್ರಿಂದ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಈ ನಮ್ದು ರಾಗಿ ಗಂಜಿ, ರಾಗಿ ಮುದ್ದೆ, ರಾಗಿ ದೋಸೆ ಇಂಥವು ಮಾಡಿರ್ತೀನಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಗುರುಗಳೇ, ಇದು ಶುಗರ್ ಇದ್ದವರು ಖರ್ಜೂರು ಮತ್ತು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದಾ? ಇಲ್ಲ, ಶುಗರ್ ಇರೋರು ಆದಷ್ಟು ಸ್ವೀಟ್ ಇರೋದು ಅವಾಯ್ಡ್ ಮಾಡಿ ಅಷ್ಟೇ. ಅವಾಯ್ಡ್ ಮಾಡಿ. ಈ ಡ್ರೈ ಫ್ರೂಟ್ಸ್ ಬೇಡ. ಸ್ವೀಟ್ ಯಾವ್ದು ಬೇಡ ಬೇಡ. ಹ್ಮ್. ಸ್ವೀಟ್ ಯಾವುದೇ ಇದ್ರು ಅವಾಯ್ಡ್ ಮಾಡಿ. ಬಟ್ ಆದ್ರೆ ಸ್ವಲ್ಪ ಏನಂದ್ರೆ, ಈಗ ನೋಡಿ ಈ ಪಾಮ್ ಜಾಗರಿ, ಡೇಟ್ ಜಾಗರಿ ಅಂತ ಇದೆ. ಇದು ಇದೇನು ಗೊತ್ತಾ, ಅದು ತಿಂದ್ರೆ ಅದರಲ್ಲಿ ಗ್ಲೂಕೋಸ್ ಇಲ್ಲ, ಫ್ರಕ್ಟೋಸ್ ಇದೆ. ಹಾ, ಕಪ್ಪು ಬೆಲ್ಲ. ಫ್ರಕ್ಟೋಸ್ ಅಂತ ಇದೆ. ಅದರಿಂದ ನಿಮ್ಗೆ ತೊಂದರೆ ಕೊಡಲ್ಲ. ಆದ್ರೆ ಅದನ್ನು ಅಷ್ಟೇ ಹೆಚ್ಚಾಗಿ ತಗೋಬಾರ್ದು, ಮಿತವಾಗಿ ತಗೋಬೇಕು. ಯಾರು ಡಯಾಬಿಟಿಕ್ ಪೇಷಂಟ್ಸ್ ಮಾತ್ರ. ಈಗ ಹತ್ತಿ ಹಣ್ಣು ಅಂತ ಬರುತ್ತೆ ಗುರುಗಳೇ, ಅದು ಯೂಸ್ ಮಾಡ್ಬೋದಲ್ಲ? ಓಕೆ, ಹಾ. ನೋ ಪ್ರಾಬ್ಲಮ್. ಒಟ್ಟಾಗಿ ಸ್ವೀಟ್ ಯಾವ್ದು ಕಡಿಮೆ ಇರೋದ ಅದನ್ನ ಉಪಯೋಗ ಮಾಡ್ಬೋದು. ಹೌದು, ಸ್ವೀಟ್ ಜಾಸ್ತಿ. ಆಮೇಲೆ ಈಗ ಬಾಳೆಹಣ್ಣಲ್ಲಿ 2 ತರ ಬರುತ್ತೆ. ಒಂದು ಚಿಕ್ಕ ಬಾಳೆಹಣ್ಣು ಅಂತ ಬರುತ್ತೆ, ಅದರ ಉಪಯೋಗ ಪರವಾಗಿಲ್ಲ. ಬಟ್ ಆದ್ರೆ ಅದೇ ನಾನು ಹೇಳೋದು, ಸ್ವಲ್ಪವರೆಗೂ ಓಕೆ, ಸ್ವಲ್ಪ ಮಟ್ಟಿಗೆ ಓಕೆ. ಅದು ಒಳಗಡೆ ಹೋದ್ಮೇಲೆ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸ್ಕೊಂತದಲ್ಲ. ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸ್ಕೊಂಡ್ರೆ ಮತ್ತೆ ಶುರು ಆಯ್ತು ಪ್ರಾಬ್ಲಮ್. ಮಾವಿನ ಹಣ್ಣು ಮತ್ತು ದ್ರಾಕ್ಷಿ ಇವನ್ನು ಉಪಯೋಗಿಸಬಹುದಲ್ಲ? ಲಿಮಿಟೆಡ್ ಕ್ವಾಂಟಿಟಿ, ಲಿಮಿಟ್ ಅಷ್ಟೇ. ಬಹಳಷ್ಟು ಚೆನ್ನಾಗಿತ್ತು ಗುರುಗಳೇ. ಮತ್ತೊಮ್ಮೆ ಮನನ ಆಯ್ತು ಇದು. ಹೌದು. ಈಗಾಗಲೇ 15 ದಿವಸ ಆಗ್ತಾವೆಲ್ಲ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರಿ. ಈಗ ಮತ್ತೆ ಇನ್ನೊಂದ್ಸಲ ಇದಾಯ್ತು. ಇನ್ನೇನ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು, ಆಮೇಲೆ ಕುಸುಬೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಮನೆಯಲ್ಲಿ ನಾವು ಯಾವಾಗ್ಲೂ ಅದನ್ನು ಜಾಸ್ತಿ. ಥ್ಯಾಂಕ್ ಯು ಗುರುಗಳೇ, ಭಾಳ ಚೆನ್ನಾಗಿತ್ತು ಕ್ಲಾಸ್. ನಮಸ್ಕಾರ ಗುರುಗಳೇ. ನಮಸ್ತೆ ಸರ್. ಬೇಳೆಕಾಳು ತಗೋಬಾರ್ದಾ? ಏನಮ್ಮ? ಬೇಳೆಕಾಳುಗಳು ದೊಡ್ಡವ್ರು ತಗೋಬಾರ್ದಾ ಜಾಸ್ತಿ? ಬೇಳೆಕಾಳು ಜಾಸ್ತಿ ಬೇಕಾಗಿ ನಾವು ಈಗ ನೋಡಿ, ಬೇಳೆಕಾಳುಗಳು ಪಲ್ಸಸ್ ಚಿಕ್ಕ ಏನಂದ್ರೆ ಮಕ್ಕಳಿಗೆ. ಇಲ್ಲ, ಪಲ್ಸಸ್ ಏನಾಗುತ್ತೆ ಅಂದ್ರೆ, ನಾವು ದಾಲ್ ಮಾಡ್ತೀವಿ, ರೆಡ್ ಗ್ರಾಮು, ಈ ಚನಾ ದಾಲ್, ಇದೆಲ್ಲ ನಾರ್ಮಲ್ ಬಳಕೆ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ದಿವಸ. ಪ್ರತಿಯೊಂದು ಮನೆಯಲ್ಲಿ ಒಂದು ಯಾವ್ದೋ ಪ್ರಧಾನ ಆಹಾರ ಜೊತೆಗೆ ಕಂಪಲ್ಸರಿ ದಾಲ್ ಇರ್ತದಲ್ಲ, ಯಾವ್ದೋ ಒಂದು ದಾಲ್ ಮಾಡಿರ್ತೀವಲ್ಲ, ಅದರಲ್ಲಿನೂ ನಿಮ್ಗೆ ಈ ಬೇಳೆಕಾಳುಗಳಿಂದ ಆ ಪಲ್ಸಸ್ ಅಂದ್ರೆ ಈ ಪ್ರೋಟೀನ್ ಕಂಪಲ್ಸರಿ ಬರುತ್ತೆ. ಅದರಿಂದ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಮಾಂಸಾಹಾರ ಪಕ್ಕಿಡ್ಬೇಕು. ಮಾಂಸಾಹಾರದಿಂದನೇ ಈ ಪ್ರೋಟೀನ್ ಬರ್ಬೇಕಂತ ಒಂದು ತಪ್ಪು ಕಲ್ಪನೆ ಕೊಟ್ಬಿಟ್ಟಿದ್ದಾರೆ. ಯಾರು? ಈ ಅಲೋಪತಿ ಡಾಕ್ಟರ್ಸ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಓಕೆ, ಅದು ಪಕ್ಕಿಟ್ಬಿಡಿ. ಅದ್ರ ಬದಲಾಗಿ ಈಗ ನೀವು ನಾರ್ಮಲ್ ದಾಲ್ ಮಾಡ್ಕೊಂಡು ತಿನ್ನೋದು. ಎರಡನೇದು ಇಷ್ಟು ಮುಷ್ಟಿ ಕಡ್ಲೆಕಾಯ ನೈಟ್ ನೆನ್ಸ್ಕೊಳೋದು, ಬೆಳಗ್ಗೆ ತಿನ್ನೋದು. ಆತರ ವಾರಕ್ಕೆ 2 ಸಾರಿ ಮಾಡಿದ್ರೆ ಸಾಕು, ಅಷ್ಟೇ, ಹೋಯ್ತು. ಎಲ್ಲ ನಿಮ್ಗೆ ಏನ್ ಬೇಕೋ ಅಲ್ಲೇ ಸಿಕ್ತು. ಚೆನ್ನಾಗಿತ್ತು ಸರ್, ಕ್ಲಾಸ್ ಎಲ್ಲ ಚೆನ್ನಾಗಿ ಹೇಳ್ತಿದ್ದೀರಾ. ಗುರುಗಳೇ, ಅವರಿಗೆ ಆಕಾಶ ಧನ್ಯವಾದಗಳು. ತತ್ವ ಮತ್ತು ಚಿದಾಕಾಶ ತತ್ವದ ಬಗ್ಗೆ ಗೌತಮ್ ಬುದ್ಧರದು ಮತ್ತ ಅವ್ರದ್ದು ಫೋಟೋ ಬೇಕಂತೆ. ಓಕೆ. ಹೌದು ಸರ್, ಅಂದ್ರೆ ಬೇಕಾಗಿದೆ. ಹೌದು, ಯಾಕಂದ್ರೆ ಅದು ಸೇರ್ಕೊಂಡಿದ್ದಾರಲ್ಲ? 10ನೇ ತಾರೀಕು ಇದೆಯಲ್ಲ, ಬೇಕಾಗಿದೆ. ಎಲ್ಲರೂ ಪ್ರಿಂಟ್ ಮಾಡ್ಕೊಂಡು ನಾನು ಕಳಿಸ್ತೀನಿ. ಕಳಿಸಿ ಸರ್. 2 ಗ್ರೂಪ್ಗಳು ಕಳಿಸ್ತೀನಿ. ನೈಟ್ ಯಾಕಂದ್ರೆ ನನ್ನಲ್ಲಿ ಇರೋದು ಡಿಲೀಟ್ ಮಾಡಿಬಿಟ್ಟಿದ್ರಿ, ಅವೆರಡು ಪೋಸ್ಟ್ ಡಿಲೀಟ್ ಮಾಡಿ ಕಳಿಸ್ತೀನಿ. ಅದಕ್ಕೂ ಮೆಸೇಜ್ ಹಾಕ್ಬೇಕು, ಏನ್ ಮಾಡ್ಕೋಬೇಕು ಅಂತ ಒಂದು ಸಲಹೆ ಕಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ ಗುರುಗಳೇ, ನಾನು ಉಮಾದೇವಿ ಅಂತ. ಎಸ್. ಈ ಎಣ್ಣೆ ಬಗ್ಗೆ ಹೇಳಿದ್ರಲ್ಲ, ಈ ಕೆಲವೊಂದು ನಮ್ಗೆ ಫಿಲ್ಟರ್ಡ್ ಆಯಿಲ್ ಅಂತ ಸಿಗುತ್ತೆ, ಪ್ಯಾಕೆಟ್ ಆಯಿಲ್, ಅದನ್ನ ಬಳಸ್ಬೋದಾ ಹೇಗೆ? ಇಲ್ಲ, ಫಿಲ್ಟರ್ಡ್ ಆಯಿಲ್ ಇಲ್ಲ, ಯಾವ ಫಿಲ್ಟರ್ ಇಲ್ಲ, ಯಾವುದಿಲ್ಲ. ನೇರವಾಗಿ ನೀವು ಗಾನಕ್ಕೆ ಹೋಗಿ, ಈಗಾಗಲೇ ಗಾನ ಮೆಷಿನ್ಸು ಸಿಗ್ತಾ ಇದೆ ಸಿಟಿಯಲ್ಲಿ. ಆದ್ರೆ ಅಲ್ಲೆಲ್ಲಿ ಇರ್ತಾ ಇದೆ. ಅವ್ರೇನ್ ಮಾಡ್ತಾರಂದ್ರೆ, ಯಾವುದೇ ಆಯಿಲ್ ನೋಡಿ, ನಾವು ರೂಮ್ ಟೆಂಪರೇಚರು ಅಂದ್ರೆ ಗದಿ ಉಷ್ಣೋಗ್ರತೆ, ಇಲ್ಲ ಅಂದ್ರೆ ನಮ್ಮ 70 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಬಳಕೆ ಮಾಡಿ ನಾವು ಆಯಿಲ್ ತೆಗೆದಿದ್ರೆ ಅದು ವೇಸ್ಟ್. ಅದ್ರ ಒಳಗಡೆ ವಿಷ ಸೇರ್ಕೊಂಡಿರ್ತದೆ. ಅದು ಆಯಿಲ್ ಅಲ್ಲ, ಅದು ವಿಷ ಆಗಿರ್ತದೆ ಈಗಾಗಲೇ.
ಈ ರಿಫೈನ್ಡ್ ಆಯಿಲ್ ಏನ್ ಮಾಡ್ತಾರೆ ಗೊತ್ತಾ, 400 ಡಿಗ್ರೀಸ್ ಹತ್ರ ಉತ್ಪನ್ನ ಮಾಡ್ತಾರೆ. 400 ಡಿಗ್ರೀಸ್. ಅಲ್ಲ ಗುರುಗಳೇ ನಾನು ಕೇಳ್ತಾ ಇರೋದು ಈ ಫಿಲ್ಟರ್ಡ್ ಆಯಿಲ್ ರಿಫೈನ್ಡ್ ಆಯಿಲ್ ಇರೋ ವ್ಯತ್ಯಾಸ ಏನು? ಫಿಲ್ಟರ್ ಆಯಿಲ್ ನಾನು ಯಾವಾಗ ಕೇಳಿಲ್ಲ. ಯಾವ ಫಿಲ್ಟರ್ ಆಯಿಲ್ ಏನ್ ಫಿಲ್ಟರ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲ ನನಗೆ. ಪ್ಯಾಕ್ ಮೇಲೆ ಹಾಕಿರ್ತಾರೆ ನನಗೆ ಫಿಲ್ಟರ್ಡ್ ಗೊತ್ತಿರೋದು ಒಂದೇ, ಈ ರಿಫೈನ್ಡ್ ಆಯಿಲ್ಸ್ ಅನ್ನೋದು ಈಗ ಕಂಪನಿಗಳು ತುಂಬಾ ಮಾಡ್ತಾ ಇದೆ. ಓಕೆ, ಅವರು ರಿಫೈನರಿ ಪ್ರಾಸೆಸ್ ಅನ್ನೋದು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೋ ರಿಫೈನರಿ ಪ್ರಾಸೆಸ್ ಎಲ್ಲ ಇದೆ. ಒಳ್ಳೆ ರಿಫೈನ್ಮೆಂಟ್ ಮಾಡಿದೀವಿ ಅಂದ್ರೆ ಪ್ರಾಬ್ಲಮ್ ಇದೆ ಅದರಲ್ಲಿ. ಏನ್ ಪ್ರಾಬ್ಲಮ್ ಗೊತ್ತಾ, ಒಂದು ಬೀಜ ತಗೊಂತಾರೆ, ಆ ಬೀಜವನ್ನು 100% ಅದರಲ್ಲಿರುವಂತ ಒತ್ತಿಡಿ, ಎಷ್ಟೇ ಒತ್ತಿಡಿ ಬೇಕಾದ್ರೆ ಅಷ್ಟೇ ಒತ್ತಿಡಿ ಹಾಕಿ ಆ ಬೀಜ ಒಳಗಡೆ ಪೂರ್ತಿ ಆಯಿಲ್ ತೆಗಬೇಕಂತ ನೋಡ್ತಾರೆ. ಅಲ್ಲೇನಾಗುತ್ತೆ ಗೊತ್ತಾ, ಜಾಸ್ತಿ ಒತ್ತಡ ಗುರಾಗುತ್ತೆ ಅಲ್ವಾ. ಆವಾಗ ಅದರಿಂದ ಬಂದಿರುವಂತ ಆ ಆಯಿಲ್ ಅಂಶ ಆಚೆ ಕಡೆ ಬರ್ತದೆ ನೋಡಿ, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಚೇಂಜ್ ಆಗಿರ್ತದೆ, ಆ ಲಕ್ಷಣ ಹೋಗ್ಬಿಡ್ತದೆ. ಅಂತ ಒತ್ತಡ ಮಾಡಿ ಯಾವ ತೆಗಿಬಾರ್ದು. ಅರ್ಥ ಆಯ್ತಾ? ಸೊ ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಅದಕ್ಕೆ ಇದೆಲ್ಲ ಬೇಡ. ಈ ಗಾನ ಆಯಿಲ್ಗೆ ಹೋದ್ರೆ ಸ್ವಚ್ಛವಾದ ನಮ್ಮ ಈ ಹಸುಗಳಿಂದ ಗಾನ ಸಿಗುತ್ತೆ. ಇಲ್ಲಾಂದ್ರೆ ಮೆಷಿನ್ಗಳಿದೆ ಆಚೆ ಕಡೆ, ಅದೊಂದು 70 ಡಿಗ್ರೀಸ್ ಅಲ್ಲಿ ಉತ್ಪನ್ನ ಮಾಡುತ್ತೆ. ಅವಾಗ್ಲೂ ಏನ್ ತೊಂದರೆ ಆಗಲ್ಲ. ಯಾವ ಆಯಿಲ್ ಒಳಗಡೆ ಆಯಿಲ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಅದ್ರ ಒಳಗಡೆ ಆ ಲಕ್ಷಣಗಳು ಇರ್ಬೇಕು. ಅದು ಹೋಗಿ ವಿಷಪೂರಿತವಾಗಿ ಆಗ್ತಾ ಇದೆ ಅಂದ್ರೆ ಕಾರಣ ಏನು, ನಾವು ಹೆಚ್ಚು ಉಷ್ಣೋಗ್ರತದಲ್ಲಿ ಅದನ್ನು ಉತ್ಪನ್ನ ಮಾಡ್ತಾ ಇದ್ದೀವಿ. ಅದು ತಪ್ಪದು. ಓಕೆ, ಥ್ಯಾಂಕ್ ಯು ಗುರುಗಳೇ, ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಸೊ ಮಚ್. ರೈಟ್. ಸರ್ ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಮ್ಮ. ಸರ್ ಅನ್ನದ ಐಟಮ್ ಅಲ್ಲಿ ಹೇಳಿದ್ರಿ ಸಿರಿಧಾನ್ಯ ಅದು ಓಕೆ. ಈಗ ರೆಗ್ಯುಲರ್ ಆಗಿ ನಾವು ಬಳಸೋದಾದ್ರೆ ರೆಡ್ ರೈಸ್ ಇದೆ, ವೈಟ್ ರೈಸ್ ಇದೆ, ಆಮೇಲೆ ಜವೆ ಗೋಧಿ ಇದೆ, ಈ ತರದ್ದು ಸಾಕಷ್ಟು ಇದೆ. ರೆಗ್ಯುಲರ್ ಆಗಿ ಬೆಸ್ಟ್ ಯಾವ್ದು ಬಳಸ್ಬೇಕು ಸರ್? ರೆಗ್ಯುಲರ್ ಆಗಿ ಒಂದೇ ತಗೋಬಾರ್ದು ಯಾವ್ದು. ಅದೇ ನಾನು ಹೇಳಿದ್ರಿ, 10 ದಿವಸ ಟೈಮ್ ತಗೊಂಡ್ರೆ 2 ದಿವಸ ಒಂದು ಸಿರಿಧಾನ್ಯ, ಇನ್ನೂ 2 ದಿವಸ ಒಂದು ಸಿರಿಧಾನ್ಯ, ಮಧ್ಯದಲ್ಲಿ 1-2 ದಿವಸ ಯಾವುದೇ ಈ ಬ್ರೌನ್ ರೈಸು, ಸ್ವಲ್ಪ ಮುಡಿ ರೈಸ್, ಪೂರ್ತಿ ಪಾಲಿಶ್ ಆಗಿರ್ಬಾರ್ದು. ಅಕ್ಕಿ ಪಾಲಿಶ್ ಮಾಡಿದ್ರೆ ಅದರಲ್ಲಿ ಏನಿರಲ್ಲ, ಎಲ್ಲ ಹೋಗ್ಬಿಡ್ತದೆ. ಓಕೆ, ಸ್ವಲ್ಪ ಅಕ್ಕಿ ಅನ್ನೋದು ಅನ್ಪಾಲಿಶ್ ತರ ಇರಬೇಕು. ಸ್ವಲ್ಪ ಮುಡಿ ರೈಸ್ ಅಂತ ಹೇಳ್ತೀವಿ ನಾವು, ರಾಜಮುಡಿ ರೈಸ್ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಅಂಥದ್ದು ಯಾವುದೇ ನಿಮ್ಗೆ ಗೊತ್ತಿರೋರು ಒಳ್ಳೆ ಧಾನ್ಯ ಕೊಡ್ತಾರ ಅಂತ ನಿಮ್ಗೆ ನಂಬಿಕೆ ಇದ್ರೆ ಅಲ್ಲಿಗೆ ಹೋಗಿ ತಗೊಳ್ಳಿ. ಎಲ್ಲಂದ್ರೆ ಅಲ್ಲಿ ಹೋಗಿ ತಗೊಂಡದು ಅದು ಕ್ವಾಲಿಟಿ ಏನೋ ಯಾರು ಗೊತ್ತಿಲ್ಲ. ಓಕೆ, ಸೊ ಆತರ ಅದು ನೋಡ್ಕೊಂಡು ತಗೊಳ್ಳಿ. ಅದೊಂದು 2 ದಿವಸ, ಇನ್ನೊಂದು 2 ದಿವಸ ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ಈ ಸಜ್ಜಿಯಿಂದ ರೋಟಿ ಮಾಡ್ಕೊಳ್ಳೋದು. ಈ ಸಜ್ಜೆ ಅಂದ್ರೆ ಅದೇ ಬಜ್ರ, ರೋಟಿ ಮಾಡ್ಕೊಳ್ಳೋದು. ಈ ರಾಗಿ ಮುದ್ದೆ ಮಾಡ್ಕೊಳ್ಳೋದು. ಈ ತರ ಮಾಡ್ಕೊಳ್ಳಿ. ಒಂದೇ ಆಹಾರ ಯಾವುದು ತಗೋಬಾರ್ದು. ಒಂದು 10 ದಿವಸ ಈ ತರ ಮಾಡ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡ್ಕೊತಾ ಇರಿ ಅಷ್ಟೇ. ಅಫ್ಕೋರ್ಸ್ ಅಂದ್ರೆ ಮಧ್ಯದಲ್ಲಿ ನಾವು ವಾರಕ್ಕೊಂದ್ಸರಿ ಉಪವಾಸ, ಇಲ್ಲಾಂದ್ರೆ 2 ವಾರಕ್ಕೊಂದು ಉಪವಾಸ ಬೇಕೇ ಬೇಕಾದ್ ಮತ್ತೆ ಅದು ಕಡ್ಡಾಯ. ಸರ್ ಈಗ ರಾಜಮುಡಿ ರೈಸ್ ಮತ್ತೆ ರೆಡ್ ರೈಸ್ ಎರಡಕ್ಕೂ ವ್ಯತ್ಯಾಸ ಇದೆಯಾ? ಎರಡು ಒಂದೇನಾ ಸರ್? ಆಲ್ಮೋಸ್ಟ್ ಒಂದೇ. ಏನ್ ಜಾಸ್ತಿ ನೋಡಿ ವ್ಯತ್ಯಾಸ ಏನ್ ಬರುತ್ತೆ ಇಲ್ಲಿ, ಸ್ವಲ್ಪ ಅದರಲ್ಲಿರುವಂತ ನಾರ ಪದಾರ್ಥ ವ್ಯತ್ಯಾಸ ಅಷ್ಟೇ, ಇನ್ನೇನಿರ್ತದೆ. ಸರ್ ಇನ್ನೊಂದು ಪ್ರಶ್ನೆ. ಎಲ್ಲ ಇರೋದು ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಇಲ್ಲಿ. ಓಕೆ ಸರ್. ಆದ್ರೆ ಇನ್ನು ನಿಮ್ಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಈ ರೈಸ್ ಅಲ್ಲೇ ಏನಾಗುತ್ತೆ ಗೊತ್ತಾ, ನಮ್ಮ ನಾಟಿ ಬೀಜಗಳು ಅವು ತುಂಬಾ ಒಳ್ಳೆ ರೈಸ್. ಅದು ಅಂದ್ರೆ ಅದು ಒಂದೊಂದು ಕೆಜಿನೇ 1000 ರೂಪಾಯಿ ಆಗುತ್ತೆ. ಏನಂದ್ರೆ ಈ ಮಾವಿನ ಪಿಲ್ಲೈ ರೈಸ್ ಅಂತ ಒಂದು ಸಿಗತ್ತೆ, ಇಲ್ಲಿ ತಮಿಳುನಾಡು ಪ್ರಾಂತದಲ್ಲಿ ಬೆಳವಣಿಗೆ ಮಾಡ್ತಾರೆ. ಅಲ್ಲೆಲ್ಲ ಬೆಳೆಸ್ತಾರೆ. ಅದೇನು ಗೊತ್ತಾ, ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂತ ಇಟ್ಕೊಳ್ಳಿ, ಒಂದು 10 ವರ್ಷ 20 ವರ್ಷ ಮಕ್ಕಳಾಗಿಲ್ಲ ಅಂತ ಇಟ್ಕೊಳ್ಳಿ, ಆ ರೈಸನ್ನು ಒಂದು 3 ತಿಂಗಳು ಕೊಟ್ಟರೆ ಸಾಕು, ಅವ್ರಿಗೆ ಒಳ್ಳೆ ಮಕ್ಕಳಾಗ್ತಾರೆ. ಅಂದ್ರೆ ಪೂರ್ತಿ ಸಂತಾನೋತ್ಪತ್ತಿ ಮಾಡಿಕೊಡ್ತದೆ, ಖಂಡಿತವಾಗಿ ಮಾಡ್ತದೆ. ಅಷ್ಟು ಅದ್ಭುತವಾದ ಅಕ್ಕಿ ಅದು ನಾವು ಈ ಶಾಸ್ತ್ರಜ್ಞರಿಗೆ ಗೊತ್ತಿಲ್ಲ, ಸೈಂಟಿಸ್ಟ್ಗೆಲ್ಲ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಅದು ಅವ್ರಿಗೆ ಏನು ಗೊತ್ತಿಲ್ಲ ಬಿಡಿ. ಸೊ ಅದೊಂದು ಮಾವಿನ ಪಿಲ್ಲೆ ಇಂಥದ್ದು ಎಷ್ಟಿದೆ ಅಂದ್ರೆ ಒಂದು 10-15 ವೆರೈಟೀಸ್ ಇದೆ. 10-15 ವೆರೈಟೀಸ್ ಇದೆ. ಅರ್ಥ ಮಾಡಿ. ಹಲೋ ನಮಸ್ಕಾರ ಸರ್. ಸರ್ ಆಳಲೆ ಅಂತ ಬಂದಾಗ ಸರ್ ಎಕೋ ಬರ್ತಿದೆ ಸರ್. ಎಕೋ ಯಾರ್ದನ್ನ ಎಕೋ ಬರ್ತಾ ಇರೋದು? ಹಲೋ ಸರ್, ನಾನು ತುಂಬಾ ದಿವಸದಿಂದ ಮಾತಾಡ್ಬೇಕಂತ. ಪ್ರತಿಭಾ ಅಜಯ್ ಕುಮಾರ್ ಅಂತ. ಹೇಳಿ ಬಾ. ನನ್ಗೆ ಇವಾಗ ನಂದು ಸೆಕೆಂಡ್ ಬ್ಯಾಚ್ ಸರ್. ಎಷ್ಟು
ಯಾಕಂದ್ರೆ ನಾನು ಜೊತೆ ಮಾತಾಡ್ಲಿಕ್ಕೆ ಆಗಿಲ್ಲ. ನಾನು ಆ ನಿಮ್ಮ ಇವತ್ತೆಲ್ಲ ಪ್ರೋಗ್ರಾಮ್ ಎಲ್ಲ ಚಲೋ ನಡಿಲಿಕತ್ತದ್ರಿ. ನಾ ದಿನ ಧ್ಯಾನ ಎಲ್ಲ ಮಾಡ್ಲಿಕತ್ತೀನಿ. ನಾನು ಬಂದು ಗುಲ್ಬರ್ಗಾದಿಂದ ಇದ್ದೀನ್ರಿ. ಅದೇನಂತಂದ್ರೆ ನಾ ಧ್ಯಾನ ಮಾಡ್ಕೊತ ಕೂತಾಗ ಆ ನಾವು ಹೋಗ್ತಾ ಇರ್ತೀನಿ, ಮೆಟ್ಲ ಮೇಲಿಂದ ಯಾರೋ ನನ್ ಕರಿತಾ ಇದ್ದಂಗ ಅನಿಸ್ತದ. ನಾ ಅವ್ರ ಜೊತೆಗೆ ಹತ್ಕೋತ ಹೋಗ್ತೀನಿ. ಬಟ್ ಅದು ಯಾರು ಅನ್ಕೋತ ಬರೀ ಫುಟ್ ಸ್ಟೆಪ್ ಮಾತ್ರ ಹೋಗ್ತಾನೆ ಇರ್ತೀನಿ. ಫುಟ್ ಸ್ಟೆಪ್ ಒಂದೊಂದೇ ಮೆಟ್ಲು ಹೋಗ್ತಿರ್ತದ. ರೌಂಡ್ ಮೆಟ್ಲ ಇರ್ತದ. ಇದು ಹಳೆ ಕಾಲದ ಕೋಟೆ ಮೆಟ್ಲ ಇರ್ತದಲ್ಲ, ಆ ಟೈಪ್ ಸ್ಟೆಪ್ಸ್ ಇರ್ತಾವ, ಕೋಟೆ ಇರ್ತದ. ನಾ ಹತ್ಕೋತೆ ಹೋಗ್ತೀನಿ, ಅವ್ರು ಕರ್ಕೋತ ಹೋದಂಗ ಹೋಗ್ತದ. ಇದು ಸುಮಾರು ಸಾರಿ ಆಗ್ಲಿಕತ್ತದ ಅದು. ನನಗ ಅದನ್ನ ಕರೆಕ್ಟ್ ಕೇಳ್ಬೇಕು ಅಂತ ಹೇಳಿ ನಾನು ಎಷ್ಟು ಸಲ ಟ್ರೈ ಮಾಡ್ಲಿಕತ್ತೀನಿ. ಬಟ್ ನನಗ್ ಆಗುವಂತಾಗಿತ್ತು. ಏನೋ ಇವತ್ತೊಂದು ಅವಕಾಶ ಸಿಕ್ತು, ಅದಕ್ಕೆ ನನ್ ಮನ್ಸಿಂದ ನಾನು ಕೇಳಿದೆ. ಇದು ಯಾಕಂತ ಗೊತ್ತಾಯ್ತಂದ್ರೆ ಒಂದೊಂದ್ಸರಿ ನಂಗೆ ಭಯ ಆಗ್ತದ. ಇದು ನನ್ಗ ಏನಂದ್ರೆ ಮ್ಯಾಲಿಂದ ನೋಡಿದ್ರೆ ನಂಗ ಚಕ್ಕರ್ ಬಂದ್ ಬೀಳ್ತೀನಿ ನಾನು. ನನ್ ತಲಿ ಸುತ್ತದ. ಹಿಂಗಾಗದು ಹೋದಂಗೆಲ್ಲ ನಂಗೆ ಒಂಥರ ಭಯ ಆಗ್ತದ. ಒಮ್ಮೆಲೆ ಕಣ್ ತೆಗಿಬೇಕು ಅನಿಸ್ತದ. ನಮ್ದೊಬ್ರು ಮೇಡಮ್ ಇದ್ದಾರೆ, ಅವ್ರುನು ನಿಮ್ದು ಮಹಾವೀರ ಬಹಳಷ್ಟು ಇದು ಮಾಡ್ತಾರ. ಇದು ಅವ್ರು ಒಂದ್ಸಲಿ ನಾ ಹಿಂಗ್ ಕೇಳ್ದೆ. ಅವ್ರಂದ್ರೆ ಇಲ್ಲ, ನಿನ್ಗ ಹಂಗ್ ಬಂದ್ರುನು ನೀನ್ ಕಣ್ ಮುಚ್ಕೊಂಡೇ ಮಾಡ್ಬೇಕಮ್ಮ ಅಂತಂತ ಅವ್ರು ಹೇಳಿದ್ರು. ಆದ್ರೂನು ಮಾಡ್ತೀನಿ. ಆದ್ರ ನಾನು ನಿಮ್ ಜೊತೆಗ್ ಮಾಡ್ಲಿಕತ್ತೀನಲ್ಲ, ಅದ್ರದ್ದು ಏನು ಯಾಕೆ ಹಂಗ ಆಗ್ತದಂತ ನಾನು ತಿಳ್ಕೊಳಿಕ್ ಎಷ್ಟು ಪ್ರಯತ್ನ ಮಾಡ್ಲಿಕತ್ತೀನಿ. ಒಂದು ಸೆಷನ್ ಆಯ್ತು, ಸೆಕೆಂಡ್ ಸೆಷನ್ಗೆ ನನ್ಗೆ ಅವಕಾಶ ಸಿಕ್ಕದ. ಪ್ಲೀಸ್ ಅದನ್ನ ಸ್ವಲ್ಪ ಸಾಲ್ವ್ ಮಾಡಿದ್ರೆ ಮುಂದೆ ನಾನು ಧ್ಯಾನ ಮಾಡ್ಬೋದ್ರಿ. ಓಕೆ, ಏನಿಲ್ಲಮ್ಮ, ನೀವು ಆ ಪರಿಸ್ಥಿತಿ ಬಂದ್ರೆ ಅಂದ್ರೆ ಅದೇನಿಲ್ಲ, ಸ್ವಲ್ಪ ಆಸ್ಟ್ರಲ್ ಟ್ರಾವೆಲ್ ಆಗ್ತದೆ ನಿಮಗೆ. ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ನೀವು ಆಳವಾದ ಧ್ಯಾನ ನಿಮಗೆ ಬಂದಿದ ಮೇಲೆ ನಿಮ್ಮ ಆಸ್ಟ್ರಲ್ ಬಾಡಿ ಮೇಲಕ್ಕೆ ಹೋಗ್ತಾ ಇರುವಾಗ ವಿಧ ವಿಧ ಪ್ರದೇಶಗಳಿಗೆ ಹೋಗುತ್ತೆ. ವಿಧ ವಿಧ ಪ್ರದೇಶಕ್ಕೆ ಹೋಗಿ ಅಲ್ಲೆಲ್ಲ ತಿರುಗ್ತಾ ಇರ್ತದೆ. ಅವಾಗ ನಿಮ್ಗೆ ಭಯ ಅಂತ ಅನ್ನೋದು ಮೊದಲನೇ ಒಂದು 2 ಸರಿ 3 ಸರಿ ಆ ಥರ ಆಗತ್ತೆ. ಸ್ವಲ್ಪ ನೀವು ಅದು ಸಹಿಸ್ಕೊಂಡಿದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಲವಾಟ ಆಗುತ್ತೆ. ಪೂರ್ತಿ ನಿಮ್ಗೆ ಅಭ್ಯಾಸ ಆಗ್ಬಿಡ್ತದೆ. ಓಕೆ, ಆಚೆ ಕಡೆ ಹೋಗ್ತೇನೆ, ಈಗ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ನಾನು ಇನ್ನು ಇಂಥ ಪ್ಲೇಸ್ಗೆ ಹೋಗ್ಬೇಕಂತ ಅನ್ಕೊಂಡ್ರೆ ನೀವು ಹೋಗ್ತಾ ಇರ್ತೀರಿ ಅಷ್ಟೇ ಅಲ್ವಾ. ಆ ಥರ ಆಗತ್ತೆ ಬಿಟ್ಟು ನಿಮ್ಗೇನು ತೊಂದರೆ ಆಗಲ್ಲ. ನೀವು ಬಿದ್ದೋಗೋದು ಇನ್ನೊಂದು ಯಾವ್ದಾಗಲ್ಲ. ಓಕೆ, ಇದು ಧ್ಯಾನ ಹೊರಗಡೆ ಆಗ್ತಾ ಇರೋದಿಲ್ಲ ಅಲ್ವಾ. ಧ್ಯಾನ ಮಾಡ್ಕೊತ ಕೂತಾಗ ಆಗ್ತದ್ರಿ. ಅದೇ ಧ್ಯಾನ ಕೂತಿದ ಮೇಲೆ ಆಗ್ತದಲ್ಲ. ಸೊ ಅದಕ್ಕೂ ನಾನು ಹೇಳ್ತೀನಿ ಅಂದ್ರೆ ಅಲ್ಲಿ ನೀವು ಬೇಕಂದ್ರೆ ಒಂದು ಪ್ರಶ್ನೆ ಹಾಕೋಬಹುದು. ಸೊ ನನಗೂ ಸಹಾಯ ಬೇಕು ಅಂತ ಯಾರು ಮಾಸ್ಟರ್ಸ್ ಕೇಳ್ಬೋದು, ಸಹಾಯ ಕೊಡ್ತಾರೆ ನಿಮ್ಗೆ ಬೇಕು ಅಂದ್ರೆ. ಮಾಡ್ಲಿಕ್ಕತ್ತು ಲಾಸ್ಟ್ ಒಂದು ಬ್ಯಾಚ್ 15 ಡೇಸ್ ಈ ಕಂಟಿನ್ಯೂಸ್ ಇಷ್ಟ್ರೊಳಗಡೆನೆ ನನ್ಗ ಈ ರೀತಿ ಆಗ್ಲಿಕ್ಕತ್ತದ. ಫಸ್ಟ್ ಬ್ಯಾಚ್ ಒಳಗೆ ಆಗಿತ್ರಿ ನಂಗೆ. ಇದು ಆಗ್ಬೇಕಮ್ಮ, ಆಗಿದ್ರೇನೆ ಒಳ್ಳೇದದು. ಆಗಿದ್ರೆ ನಿಮ್ಮ ಒಳಗಡೆ ಇರುವಂತ ಭಯ ಎಲ್ಲ ಹೋಗತ್ತೆ. ಅರ್ಥ ಆಯ್ತಾ? ನಿಮ್ಮ ಒಳಗಡೆ ಇರುವಂತ ಭಯ ಹೋಗ್ಬೇಕಲ್ಲ. ನೀವು ದೇಹದಿಂದ ಆಚೆ ಕಡೆ ಬರ್ತಾ ಇರುವಾಗ ಭಯ ಅನ್ನೋದು ಸಾಧಾರಣ. ಯಾಕಂದ್ರೆ ದೇಹದಿಂದ ಆಚೆ ಕಡೆ ಬರೋದು ಒಂದು ಅಪಸ್ಮಾರಕ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಆಗ್ತದೆ. ಓಕೆ, ಎರಡನೇದು ಸ್ಮಾರಕ ಸ್ಥಿತಿಯಲ್ಲಿ ಚೇತನಾ ಸ್ಥಿತಿಯಲ್ಲಿ ಆಗೋದು ಧ್ಯಾನದಲ್ಲಿ ಆಗ್ತದೆ. ಇದು ಒಳ್ಳೇದೇ ಅಲ್ವಾ? ಇದು ಚೇತನಾ ಸ್ಥಿತಿಯಲ್ಲಿ ಆಗ್ತಿರುವಂತ ನಿಮ್ಮ ಅನುಭವ. ಅವಾಗ ಚೇತನಾ ಸ್ಥಿತಿಯಲ್ಲಿ ಆಗುವಾಗ ನಿಮ್ಗೆ ಭಯ ಅಂತ ಅನಿಸ್ತದೆ, ಆದ್ರೆ ಏನ್ ತೊಂದರೆ ಇಲ್ಲ. ಓಕೆ, ಹೋಗ್ತಾ ಹೋಗ್ತಾ ಆ ಭಯ ಹೋಗುತ್ತೆ, ನಿಮ್ಗೆ ಸಾಧಾರಣವಾಗತ್ತೆ. ಮತ್ತೆ ಈ ಆಸ್ಟ್ರಲ್ ಟ್ರಾವೆಲ್ ಏನ್ ಮಾಡ್ತಾ ಇದ್ರು ಅದರಿಂದ ಅದ್ಭುತ ಫಲಿತಗಳು ಇನ್ನೂ ಹೆಚ್ಚು ಸಿಗತ್ತೆ. ನೀವು ಎಷ್ಟೋ ಮಾಸ್ಟರ್ಸ್ ಜೊತೆಗೆ ನೀವು ಭೇಟಿ ಆಗ್ಬೋದು, ಅವಕಾಶ ನಿಮ್ಗಿದೆ. ನಾನು ಇದನ್ನೇ ಸಾರಿ ಸರ್, ನಾನ್ ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ, ಎಲ್ಲ ಚಲೋ ಹೇಳ್ತೀರಿ. ಬಟ್ ನನಗೆ ಇದು ಡೌಟ್ ಎಷ್ಟು ದಿವಸದಿಂದ ಇತ್ತು. ಸೆಕೆಂಡ್ ಬ್ಯಾಚ್ ಬಂತು, ನಿಮ್ಗೆ ಕನೆಕ್ಷನ್ ಆಗ್ಲಿಲ್ಲ. ಬಟ್ ಇವತ್ತು ಒಳ್ಳೇದೇ ಆಯ್ತು ಕಾಣಿಸ್ತದ. ಐ ಆಮ್ ಹ್ಯಾಪಿ ಸರ್. ನಾನು ಮತ್ತೆ ಕಂಟಿನ್ಯೂ ಮಾಡಿ ಅಷ್ಟೇ, ಏನು ಭಯಪಡಕಂತ ಹೋಗ್ಬೇಡಿ. ಇದು ನಿಮ್ಗೆ ಅಭ್ಯಾಸ ಆಗ್ತಾ ಆಗ್ತಾ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ಯಾಕೆ ಅದು ಎಲ್ಲರೂ ಬರಲ್ಲ. ಅದು ಒಂದೊಂದ್ಸರಿ ಕಾಲ್ ಹಿಂಗ್ ಜಗ್ಗಿದಂಗ ಆಗ್ಬಿಡ್ತದ ಫುಲ್. ಅದೇನು ಸ್ವಲ್ಪ ಅಂದ್ರೆ ಶಕ್ತಿ ಹರಿತಾ ಇರುವಾಗ ಇಂಥದೆಲ್ಲ ಅನುಭವಗಳಾಗತ್ತೆ. ಸ್ವಲ್ಪ ಅದು ಪಕ್ಕಕ್ಕೆ ಆ ತರ ಮೂವ್ಮೆಂಟ್ ಮಾಡ್ಕೊಂಡು ಮತ್ತೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ರೈಟ್. ಸರ್, ತುಪ್ಪ ಬಳಸ್ಬೋದಾ? ಎಲ್ಲಿಮ್ಮ? ತುಪ್ಪ ಉಪಯೋಗಿಸ್ಬೋದಾ ಸರ್? ಹೌದಮ್ಮ, ತುಪ್ಪ ಚೆನ್ನಾಗಿ ಉಪಯೋಗಿಸ್ಬೋದು. ತುಪ್ಪ ತುಪ್ಪ ಮಾತ್ರ ಸರ್. ಅಂದ್ರೆ ಹಾಗೆ ಅಂದ್ರೆ ಈ ದೇಶಿ ಹಸು ಅಂತ ನಾವು ನಾಟಿ ಹಸು ಅಂತ ಇರ್ತೀವಲ್ಲ, ನಾಟಿ ತಳಿ, ನಮ್ಮ ದೇಶಿ ತಳಿಯ ಅದು ಮಾತ್ರ ಉಪಯೋಗಿಸ್ಬೇಕು ಸರ್. ಅದು ಮಾತ್ರ ಬಳಸಬೇಕಾಗತ್ತೆ. ಈಗ ರೆಡಿ ಸಿಗುತ್ತೆ ಶಾಪಲ್ಲೆಲ್ಲ, ಅದೆಲ್ಲ ಸಿಗುತ್ತೆ. ನಮ್ಮ ಮಾತಾರ್ ಫೌಂಡೇಶನ್ ಸಿಗುತ್ತೆ. ಮಾತಾರ್ ಫೌಂಡೇಶನ್ ಅಲ್ಲಿ ಹೆಚ್ಚಾಗಿ ಕಲಿಸ್ತಾ ಇರ್ತೀವಿ, ಎಲ್ಲಾರು ಕಲಿಸ್ತಾ ಇರ್ತೀವಿ. ಅಂದ್ರೆ ಒಳ್ಳೆ ನಾಟಿ ಹಸು ತುಪ್ಪ ನಾವು ದೇಶಿ ಗೋಶಾಲೆಯಿಂದ ತಗೊಂಡ್ ಬರ್ತೀವಿ. ತುಂಬಾ ಜನ ತಗೊಂಡು ಹೋಗ್ತಾ ಇರ್ತಾರೆ. ಅದೊಂದಿದೆ. ಆಮೇಲೆ ನಿಮ್ಗೂ ಏನಂದ್ರೆ ಮೇನ್ ನೀವು ನೋಡ್ಬೇಕಾಗಿರೋದು ಆಚೆ ಕಡೆ ಸಿಗತ್ತೆ, ಬಟ್ ಹೆಚ್ಚು ಕಾಸ್ಟ್ ಹೇಳ್ತಾರೆ. ನಮ್ದೆಲ್ಲ ಸ್ವಲ್ಪ ರೀಸನಬಲ್ ಆಗಿರುತ್ತೆ.
ಆ ತರ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈ ದೇಶೀಯ ಹಸು ತುಪ್ಪನ ಯಾವ ತರ ಅಂದ್ರೆ ಪ್ರತಿಯೊಂದು ನಾವು ಪ್ರಧಾನ ಆಹಾರ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಯಾವುದೇ ಒಂದು ಮಿಲ್ಲೆಟ್ಸ್ ರೈಸು ಅದ್ರ ಮೇಲೆ ಮೇಲೆ ಟಾಪ್ ಅಪ್ ತರ ಅದು ಸ್ವಲ್ಪ ಸ್ವಲ್ಪ ಹಾಕೋಬಹುದು. ಮತ್ತೆ ಒಂದು ಪಲ್ಯ ಮಾಡ್ಕೊಂಡು ಅದ್ರ ಮೇಲೆ ಪ್ರತಿಯೊಂದು ಮೇಲೆ ಇದು ಹಾಕೊಂಡ್ರೆ ಏನಾಗುತ್ತೆ, ನಿಜವಾಗಿ ಏನಂದ್ರೆ ಈ A2 ತುಪ್ಪ ಅನ್ನೋದು ಒಂಥರ ನಮ್ಮ ದೇಹಕ್ಕೆ ಲೂಬ್ರಿಕೆಂಟ್ ತರ. ಈ ಗಾಡಿಗೆ ಲೂಬ್ರಿಕೆಂಟ್ ಯೂಸ್ ಮಾಡ್ತಾರಲ್ಲ, ನಮ್ಮ ಗಾಡಿಗೆ ಲೂಬ್ರಿಕೆಂಟ್ ತರ, ಅದೇ ತರ ನಮ್ಮ ದೇಹ ಒಳಗಡೆ ಇರುವಂತ ಎಲ್ಲಾ ಸ್ನಾಯುಗಳು ಮತ್ತೆ ಈ ಮೂಲಗಳೆಲ್ಲ ಇದಕ್ಕೆಲ್ಲ ಒಂದು ಲೂಬ್ರಿಕೆಂಟ್ ತರ ಕೆಲಸ ಮಾಡುತ್ತೆ. ಇದು ಅದ್ಭುತವಾದ ನಿರೋಧಕ ಶಕ್ತಿ ವೃದ್ಧಿ ಮಾಡತ್ತೆ. ಅದೆಲ್ಲ ಇದೆ. ಏನ್ ಮಾಡಿದಂದ್ರೆ ಈ ಅಮೆರಿಕನ್ಸ್ ಇವ್ರಂತ ಏನ್ ಮಾಡಿದಂದ್ರೆ ನಮ್ಮ ಕೋಕೋನಟ್ ಆಯಿಲ್ ಒಳ್ಳೇದಲ್ಲ ಅಂತ ಹೇಳ್ತಾ ಹೋಗಿದ್ರು ತುಂಬಾ ವರ್ಷಗಳು ಹೇಳಿದ್ರು. ಇದು ಕೊಲೆಸ್ಟ್ರಾಲ್ ಅಂತ. ತಿರ್ಗಾ ಸ್ಲೋ ನಿಧಾನವಾಗಿ ಅವ್ರು ಏನ್ ಮಾಡಿದ್ರು, ಇಲ್ಲ ಅದು ತಪ್ಪು, ಇದು ಕರೆಕ್ಟ್ ಅಂತ. ಮತ್ತೆ ಕೊಲೆಸ್ಟ್ರಾಲ್ ಏನಿಲ್ಲ, ತುಂಬಾ ಒಳ್ಳೇದು ಕೋಕೋನಟ್ ಆಯಿಲ್ ಅಂತ ಇತ್ತೀಚಿನ ಕಾಲದಲ್ಲಿ 10 ವರ್ಷದಿಂದ ಮತ್ತೆ ಆತರ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅವ್ರು ಮಾಡೋದೇನಂದ್ರೆ ಮೊದಲನೇದಾಗು ನಮ್ಮ ಸಂಪ್ರದಾಯಗಳನ್ನು ಈ ಪೂರ್ತಿ ಖಂಡನ ಮಾಡ್ಬೇಕು. ನಮ್ಮ ಸಂಪ್ರದಾಯ ಪದ್ಧತಿಗಳು, ಸಂಪ್ರದಾಯ ಆಹಾರಗಳು ಪೂರ್ತಿ ಖಂಡನ ಮಾಡಿ ಅವರು ಫ್ಯಾಕ್ಟರಿಯಲ್ಲಿ ರೆಡಿ ಮಾಡಿರೋದು ನಿಮ್ಗೆ ಸೇಲ್ ಮಾಡ್ಬೇಕು. ಎಂಥದ್ದು ಈ ಲೇಸ್ಗಳು, ನೂಡಲ್ಸು ಮತ್ತೆ ಇರ್ತದಲ್ಲ, ಇಂಥದೆಲ್ಲ ಈ ಏನೇನು ಅವ್ರು ರೆಡಿ ಮಾಡ್ತಾರೋ ರೆಡಿಮೇಡ್ ಆಗಿ ಅವೆಲ್ಲ ನಮ್ಮ ಮಕ್ಕಳಿಗೆ ಸೇಲ್ ಮಾಡ್ಬೇಕು. ಈಗಾಗಲೇ ಮಾಡಿದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ, ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸರ್ ನಿಮ್ ಇದ್ರಲ್ಲಿ ಸಿಗುತ್ತೆ ಹಾಗಾದ್ರೆ ಅಲ್ವಾ ಸರ್, ನಾವು ತರ್ಸ್ಕೋಬೋದಾ ಯಾವ್ದಮ್ಮ? ತುಪ್ಪ, ಇದು ದೇಸಿ ತುಪ್ಪ? ಸಿಗತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯಾವ ಯು. ತರ ತರಿಸ್ಕೋಬೇಕು ಸರ್? ನೀವು ಕಾಲ್ ಮಾಡಿ ನಂಬರ್ ಇವತ್ತು ಕಳಿಸಿದ್ವಲ್ಲ, ಒಂದು ಮಾದರ್ ಫೌಂಡೇಶನ್ ಪಿರಮಿಡ್ಸ್ ಬಗ್ಗೆ ಕೆಳಗಡೆ ಇದೆ ನೋಡಿ, ಕೆಳಗಡೆ ಇದೆ, ನಂಬರ್ ಇದೆ. ಆ ನಂಬರ್ ಕಾಲ್ ಮಾಡಿ ತರಿಸ್ಕೊಳ್ಳಿ. ಅವರು ನಿಮ್ಗೆ ಕೊರಿಯರ್ ಮಾಡ್ತಾರೆ. ಆಯ್ತು. ರೈಟ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ಈ 10-12 ವರ್ಷದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಬರ್ಲಿಕ್ಕೆ ಏನ್ ಉಪಯೋಗಿಸ್ಬೇಕು ಗುರುಜಿ? ಫ್ರೀಕ್ವೆಂಟ್ ಆಗಿ ಜ್ವರ ಬರ್ತಾ ಇದೆ ನನ್ನ ಮೊಮ್ಮಗಳಿಗೆ, ಅವಳು ಕೆನಡಾದಲ್ಲಿದ್ದಾರೆ. ಫಸ್ಟ್ ಹಾಲು ನಿಲ್ಸಿ. ಹಾಲು ಕುಡಿಯೋದು ನಿಲ್ಸಿ, ಮೊದಲನೇದು. ಎರಡನೇದು ಜಂಕ್ ಪದಾರ್ಥಗಳು ನಿಲ್ಸಿ. ಜಂಕ್ ಪದಾರ್ಥಗಳು, ಈ ಫಾಸ್ಟ್ ಫುಡ್ಸ್ ಅಲ್ಲಿ ಈ ಹೆಚ್ಚು ಈ ಬ್ರೆಡ್ ಪದಾರ್ಥಗಳು ತಿಂತಾ ಇರ್ತಾರೆ ಅವರು. ಅವ್ರ ಒಳಗಡೆ ನಾರ ಪದಾರ್ಥ ಹೋಗ್ಲೇಬೇಕು. ನಾರ ಪದಾರ್ಥ ಸ್ವಲ್ಪ ಸಿರಿಧಾನ್ಯಗಳಿಂದ ಊಟ ಶುರು ಮಾಡ್ಕೊಳ್ಳಿ, ಆಯ್ತಾ? ಸಿರಿಧಾನ್ಯಗಳಿಂದ ಊಟ ಶುರು ಮಾಡ್ಕೊಳ್ಳಿ, ಅದು ಒಳ್ಳೇದು. ಆಮೇಲೆ ನಾನು ಸ್ವಲ್ಪ ತಿಳಿಸ್ಕೊಟ್ಟಿದ್ನಲ್ಲ ಈ ಪಾಯಿಂಟ್ಸ್ಗಳೆಲ್ಲ ಚೆನ್ನಾಗಿ, ಈ ಹಸ್ತದಲ್ಲಿ 2 ಹಸ್ತದಲ್ಲಿ ಈಗಾಗಲೇ ಹೇಳಿದ್ದೀನಿ. ಮಕ್ಕಳಿಗಾದ್ರೆ ಒಂದು 2 ನಿಮಿಷ, 2 3 ನಿಮಿಷ ಪ್ರತಿಯೊಂದು ದಿವಸ ನೀಟಾಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಎಲ್ಲ ಅಂತಸ್ರಾವಿಕ ಗ್ರಂಥಿ ಇರ್ತದಲ್ಲ, ಅಂತಸ್ರಾವಿಕ ಗ್ರಂಥಿಗಳು 8 ಪಾಯಿಂಟ್ ಇದೆ ನೋಡಿ, 8 ಪಾಯಿಂಟ್ ಸಕ್ರಿಯಗೊಳಿಸ್ಬೇಕು ನೀಟಾಗಿ. ಗುರುಜಿ, ಅದು ನಂಗೆ ಫೋಟೋ ಬಂದಿಲ್ಲ ಗುರುಜಿ, ಅದನ್ನ ಕಳಿಸ್ಕೊಡಿ. ಹಂಗಾಯ್ತು. ನೀವು ವಾಟ್ಸಪ್ ಹಾಕಿದ್ರಾ ನನ್ಗೆ? ವಾಟ್ಸಪ್ ಹಾಕಿಲ್ಲ, ಈ ಗ್ರೂಪ್ ಅಲ್ಲಿ ಇದೀನಿ. ಇಲ್ಲ, ಗ್ರೂಪ್ ಅಲ್ಲಿ ಅಂದ್ರೆ ಮತ್ತೆ ಎಲ್ಲ ಹಾಕ್ಬೇಕಾಗತ್ತೆ. ನೀವು ನೀವು ಬೆಳಗ್ಗೆ ವಾಟ್ಸಪ್ ಅಲ್ಲಿ ಇದ್ರಿ, ಬಟ್ ಆದ್ರೆ ನೀವೊಂದು ನಿಮ್ಮ ನಂಬರಿಂದ ವಾಟ್ಸಪ್ ಮಾಡಿ, ನಾನು ಪ್ರಯತ್ನ ಮಾಡ್ತೀನಿ ಕಳ್ಸ್ಕೊಡೋಕೆ. ಸರಿ. ಮತ್ತೆ ಈ ತ್ರಿಫಲ ಚೂರ್ಣ ಅದು ಕೊಡ್ಬೋದಾ ಗುರುಜಿ? ತ್ರಿಫಲ ಚೂರ್ಣ ಕೊಡ್ಬೋದು, ಅದನ್ನು ಕೊಡ್ಬೋದು. ಇದು ಸ್ವಲ್ಪ ಬೇದಿ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಅದನ್ನು ಸಹಾಯ ಮಾಡುತ್ತೆ. ಓಕೆ, ಕೊಡೋದಕ್ಕೂ ಎಷ್ಟೋ ಇದೆಮ್ಮ, ಎಷ್ಟು ಹೆಚ್ಚಾಗಿ ಏನ್ ಕೊಡ್ಬೇಕಾಗಂತ ಅವಶ್ಯಕತೆ ಇಲ್ಲ. ಒಳ್ಳೆ ಸಿರಿಧಾನ್ಯಗಳಿಂದ ಆಹಾರ, ಈ ಗೀ ಅನ್ನೋದು, ಗೀ ಇದೆಯಲ್ಲ, ಏಟು ತುಪ್ಪ ಮತ್ತೆ ಹಾಲು ನಿಲ್ಸ್ಬೇಕು. ಈ ಎಲ್ಲಿಂದ ಲಡ್ಡು ಮಾಡಿರೋದು, ಮತ್ತೆ ಕೋಕೋನಟ್ನು ಗ್ರೇಟ್ ಮಾಡಿ ಕೋಕೋನಟ್ ಪೀಸಸ್, ವೆಟ್ ಕೋಕೋನಟ್, ಅದನ್ನು ಸ್ವಲ್ಪ, ಅದಕ್ಕೂ ಜೊತೆಗೆ ಸ್ವಲ್ಪ ಬೆಲ್ಲ ಕೊಡ್ತಾ ಇರ್ಬೇಕು. ತಿನ್ನಕ್ಕೆ ಬೆಲ್ಲ ಕೊಡ್ತಾ ಇರ್ಬೇಕು. ಓಕೆ, ಇಂಥದೆಲ್ಲ ಮಾಡ್ತಾ ಇರ್ಬೇಕು ನಾವು. ಅದು ಬಿಟ್ಟು ಈ ಫಾಸ್ಟ್ ಫುಡ್ ತಿಂದು ಏನಾಗತ್ತಂದ್ರೆ ಖಂಡಿತವಾಗಿ ಅವ್ರ ರೋಗ ನಿರೋಧಕ ಶಕ್ತಿ ಹೊಟ್ಟೋಗ್ತದೆ. ಈ ಫೀವರ್ ಬರೋದು, ಇನ್ನೊಂದು ಬರೋದು ಏನಂದ್ರೆ ಒಳಗಡೆ ಯಾವುದೋ ಇನ್ಫೆಕ್ಷನ್, ಯಾವಾಗಲೂ ಇನ್ಫೆಕ್ಷನ್ ಇರ್ತದೆ ಅವ್ರಿಗೆ. ಇನ್ಫೆಕ್ಷನ್ ಬರೋದ ಕಾರಣ ಏನಂದ್ರೆ ನಾವು ತಿನ್ನೋ ಆಹಾರ ಸರಿ ಇಲ್ಲ ಅಂತ, ಅಲರ್ಜಿ. ತಿನ್ನೋ ಆಹಾರನೇ ಸರಿ ಇಲ್ಲ, ಒಳಗಡೆ ಹೋಗತ್ತೆ, ಅದು ಸರಿಯಾಗಿ ಜೀರ್ಣ ಆಗಲ್ಲ ಅಂದ್ರೆ ಅದರಿಂದ ಎಲ್ಲ ಯಾವ ಅವಯವಕ್ಕೆ ಏನ್ ತೊಂದರೆ ಆಗೋದು ತೊಂದರೆ ಆಗ್ತದೆ. ಅವಾಗ ಈ ಲಿವರ್ ಎಫೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಲಿವರ್ಗೆ ಏನಂದ್ರೆ ಗೊತ್ತಾ, ಈ ತಿನ್ನೋ ಆಹಾರ ಸರಿ ಇಲ್ಲ ಅಂದ್ರೆ, ನಾವು ತಿನ್ನೋ ಆಹಾರ ಯಾವಾಗ್ಲೂ ಆಸಿಡ್ ಫುಡ್ ತಿಂದ್ವಿ ಅಂತ ಇಟ್ಕೊಳ್ಳಿ. ಈ ಬ್ರೆಡ್ ಆಸಿಡ್ ಫುಡ್ ಅದು,
ಆಮೇಲೆ ಈ ನೂಡಲ್ಸು ಅಂತದೆಲ್ಲ ಅದನ್ನು ಆಸಿಡ್ ಫುಡ್ಡೇ. ಒಳಗಡೆ ಹೋದ್ಮೇಲೆ ಹೆಚ್ಚು ಉಷ್ಣ ಹೆಚ್ಚು ಮಾಡುತ್ತೆ. ಅವಾಗ ಉಷ್ಣದಿಂದ ಏನಾಗುತ್ತೆ, ಖಂಡಿತವಾಗಿ ಒಳಗಡೆ ಆಸಿಡ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೆ ಅಜೀರ್ಣ ಆಗುತ್ತೆ. ಅಜೀರ್ಣ ಆದ್ರೆ ಸರಿಯಾಗಿ ಜೀರ್ಣ ಆಗಲ್ಲ. ಸರಿಯಾದ ನಮ್ಗೆ ಮೋಷನ್ ಇದು ಅದು ಸರಿಯಾಗಿ ವ್ಯರ್ಥ ಪದಾರ್ಥಗಳೆಲ್ಲ ಕ್ಲೀನ್ ಆಗಲ್ಲ. ಇದೆಲ್ಲ ಒಂದಕ್ಕಿಂತ ಶುರು ಆಗುತ್ತೆ ಅಷ್ಟೇ. ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ. ಉಷ್ಣ ಜಾಸ್ತಿ ಇದ್ರೆ ಲಿವರ್ ಕೆಲಸ ಮಾಡಲ್ಲ. ಉಷ್ಣ ಜಾಸ್ತಿ ಇರಬಾರ್ದು ಬಾಡಿಯಲ್ಲಿ. ಅವಾಗ ಲಿವರ್ ಕಮ್ಮಿ ಕೆಲಸ ಮಾಡುತ್ತೆ, ಒಳ್ಳೆ ಕೆಲಸ ಮಾಡಲ್ಲ. ನೋಡಿ ಎಷ್ಟು ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಇದು ಅದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮಕ್ಕಳಿಗೋಸ್ಕರ ನಾನು ಎಷ್ಟೆಷ್ಟು ಹೇಳಿದ್ರು ಈ ಅಂಶಗಳೆಲ್ಲ ಸ್ವಲ್ಪ ಅವ್ರಿಗೆ ವಿಡಿಯೋಗಳು ಕಳಿಸಿ. ಇನ್ನು ಮುಂದಿನ ತರಗತಿಯಲ್ಲಿ ಅಂದ್ರೆ ಇನ್ನೊಂದು 1 ವಾರ 10 ದಿವಸದಲ್ಲಿ ನಿಮಗೆ ಮಕ್ಕಳ ಸಂಬಂಧಿತ ಸ್ವಲ್ಪ ಆಕ್ಯುಪ್ರೆಷರ್ ಪಾಯಿಂಟ್ಸು ಅವ್ರಿಗೆ ಪಾಲನೆ ಮಾಡ್ಬೇಕಾಗಿರೋಂಥ ಚರ್ಯಗಳೆಲ್ಲ ಹೇಳ್ತೀನಿ ನಾನು. ಸ್ತ್ರೀಗೆ ಸಂಬಂಧಿತ ಸಪರೇಟು, ಮಕ್ಕಳ ಸಂಬಂಧ ಸಪರೇಟು, ಅದೆಲ್ಲ ಹೇಳ್ತಾ ಹೋಗ್ತೀನಿ. ಆ ವಿಡಿಯೋ ಕಳಿಸಿ. ಸರಿ. ಓಕೆ, ಧನ್ಯವಾದ. ರೈಟ್ ಸ್ನೇಹಿತರೆ, ಸೊ ಇನ್ನು ಯಾರಾದ್ರು ಮಾತಾಡ್ಬೇಕಾದ್ರೆ ಮಾತಾಡಿ, ಇಲ್ಲಾಂದ್ರೆ ನಮಸ್ತೆ ಗುರುಜಿ. ಹೇಳಿ ಬಾ. ನಿನ್ನೆ ಒಬ್ರು ರೇಖಿ ಕ್ಲಾಸ್ ಮಾಡ್ತೀನಿ ಹೇಳಿದ್ರು ಸರ್. ರೇಖಿ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಅಂದ್ರು. ಅವ್ರ ಫೋನ್ ನಂಬರ್ ಕೊಡಕ್ಕಾಗುತ್ತೆ ದಯವಿಟ್ಟು ಸರ್? ನಿನ್ನೆ ಒಬ್ರು ರೇಖಿ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಭಾನುವಾರ ಅಂದ್ರು. ಅವ್ರದ್ದು ಫೋನ್ ನಂಬರ್ ಕೊಟ್ಟಿರಿ ದಯವಿಟ್ಟು. ಅವ್ರ ನಂಬರ್ ಕಳ್ಸಿದ್ರ? ಅವ್ರ ನಂಬರ್ ಬೇಕು ಸರ್ ನಂಗೆ. ನಂಬರ್ ಕಳ್ಸಿ, ನಾನು ಮಾತಾಡ್ತೇನೆ. ಅವ್ರ ನಂಬರ್ ನಂಗೆ ಬೇಕು ಸರ್. ನಿನ್ನೆ ಕ್ಲಾಸಲ್ಲಿ ಒಬ್ರು ರೇಖಿ ಅಲ್ಲ, ಕ್ಲಾಸ್ ರೇಖಿ ಕ್ಲಾಸ್ ಮಾಡ್ತೀನಿ. ಆ ನಂಬರ್ ನಿಮ್ಗೆ ಬೇಕಾ? ಹೌದು. ನಿನ್ನೆ ಕ್ಲಾಸಲ್ಲಿ ಒಬ್ರು ಅವ್ರ ಹೆಸರು ಗಂಗಾ ಶೆಟ್ಟಿ. ಅವ್ರ ನಂಬರ್ ಕೊಡ್ತಾ ಸರ್? ನಂಬರ್ ನನ್ನ ಹತ್ರ ಇಲ್ಲಮ್ಮ. ಅವರು ಈಗ ಕ್ಲಾಸಲ್ಲಿ ಇದ್ರೆ ಅವರೇ ಹೇಳ್ತಾರೆ. ಕ್ಲಾಸಲ್ಲಿ ಇಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡ್ತಾರೆ. ಯಾರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಯಾರನ್ನ ಇರ್ಬೋದು, ನೋಟ್ ಮಾಡ್ಕೊಂಡಿರ್ತಾರೆ ನೋಡಿ. ಅದೇ ನಾಳೆ ಸಂಡೇ ಕ್ಲಾಸ್ ತಗೊಳ್ತೀನಿ ಅಂದ್ರೆ ಅವರು ಹೌದು, ನಂಬರ್ ಸಿಗಲಿಲ್ಲ. ನನ್ನ ನಂಬರ್ ನಾನು ನೋಟ್ ಮಾಡಿಲ್ಲ. ಸೊ ಮಿಕ್ಕಿದವರು ಫ್ರೆಂಡ್ಸ್ ಹತ್ರ ಯಾರಾದ್ರೂ ಇದ್ರೆ ಶೇರ್ ಮಾಡ್ತಾರೆ. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್. ಆಯ್ತು, ಸರ್ ಇದು ಹೇಳಿ ಬಾ. ಸರ್ ರೈಸ್ ಬ್ರಾನ್ ಆಯಿಲ್ ಕೆಂಪಕ್ಕಿ ಎಣ್ಣೆಯಿಂದ ತಯಾರಿಸ್ತಾರೆ ಅಂತ ಹೇಳ್ತಾರೆ ಸರ್. ಅದು ಎಷ್ಟರ ಮಟ್ಟಿಗೆ ಒಳ್ಳೇದು ಸರ್? ಇಲ್ಲಮ್ಮ, ರೈಸ್ ಬ್ರೈನ್ ಆಯಿಲ್ ಅಂದ್ರೆ ರೈಸ್ ಬ್ರೈನ್ ಆಯಿಲ್ ಇರ್ಬೋದು. ಅವ್ರು ತಯಾರು ಮಾಡೋ ಪದ್ಧತಿಯಲ್ಲಿ ಈ ಯಾವುದೇ ಪೆಟ್ರೋಲಿಯಂ ಆಯಿಲ್ ಯೂಸ್ ಮಾಡಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಆದ್ರೆ ತಯಾರು ಮಾಡೋ ಪದ್ಧತಿ ಇಂಪಾರ್ಟೆಂಟೇ. ಈಗ ಈ ಕೋಲ್ಡ್ ಪ್ರೆಸ್ ಮೆಥಡ್ ಅಲ್ಲಿ ಹೋದ್ರೆ ಓಕೆ. ಯಾವುದೇ ಒಂದು ಬೀಜದಿಂದ ಆಯಿಲ್ ತೆಗಿಬೇಕಂದ್ರೆ ಪ್ರೆಸರ್ ಮಾಡ್ಬೇಕು. ಆ ಪ್ರೆಸರ್ ಮಾಡೋದು ಏನ್ ಮಾಡ್ತಾರೆ ಗೊತ್ತಾ, ಪೂರ್ತಿ ಆಯಿಲ್ ತೆಗಿಬೇಕಂತ ಹೇಳ್ಬಿಟ್ಟು ಹೆಚ್ಚು ಪ್ರೆಸರ್ ಮಾಡ್ತಾರೆ. ಆವಾಗ ಉಷ್ಣ ಜಾಸ್ತಿ ಆಗ್ಬಿಡ್ತದೆ. ಆ ಉಷ್ಣದಿಂದ ಆಯಿಲ್ ಒಳಗಡೆ ಅದಕ್ಕಿರುವಂತ ನಿಜ ಗುಣಗಳೇನಿದೆಯೋ, ಲಕ್ಷಣಗಳೇನಿದೆಯೋ ಅದು ಬದಲಾವಣೆ ಆಗುತ್ತೆ. ಆದ್ರೆ ಇದ್ರಲ್ಲಿ ಸರ್ ವಿಶೇಷವಾಗಿ ಕೆಂಪಕ್ಕಿ ಅದ್ರ ಮೊದಲನೇ ಲೇಯರ್ ಇಂದ ಎಣ್ಣೆ ತೆಗೆಯಲಾಗುತ್ತೆ ಅಂತ ಹೇಳ್ತಾರೆ. ಹೌದು, ಅದು ಸರ್. ಇನ್ನೊಂದು ಆಮ್ಲ ಜ್ಯೂಸ್, ಇಮ್ಯುನಿಟಿ ಪವರ್ಗೆ ಆಮ್ಲ ಜ್ಯೂಸ್ ನ ಉಪಯೋಗಿಸಬಹುದಾ? ಸಿ ವಿಟಮಿನ್ ಸರ್ ಮಕ್ಕಳಿಗೆ ಕೊಡ್ಬೋದು ಸರ್? ಎಷ್ಟು ವರ್ಷ ಮಕ್ಕಳು ಕೊಡ್ಬೋದು? ಸ್ವಲ್ಪ ಯಾವುದೇ ಇರ್ಲಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಯಾವುದು ಬಳಕೆ ಮಾಡಬಹುದು. ಓಕೆ ಸರ್. ಹಲೋ, ನಮ್ಗೆ ನಿರೋಧಕ ಶಕ್ತಿ ಬರ್ಬೇಕಂದ್ರೆ ಸಿ ವಿಟಮಿನ್, ಡಿ ವಿಟಮಿನ್, ಬಿ ವಿಟಮಿನ್ ಈ ಮೂರು ಹೆಚ್ಚಾಗಿದ್ರೆ ನಮ್ಗೆ ಒಳ್ಳೆ ನಿರೋಧಕ ಶಕ್ತಿ ಇರುತ್ತೆ ದೇಹದಲ್ಲಿ. ಅಷ್ಟೇ ಬೇಕಿದ್ರು. ಹೇಳಿ ಮಾ. ನಾವು ವೇದವತಿ ಮಾತಾಡೋದು. ಈ ಆಯಿಲ್ಸ್ ಬಗ್ಗೆ ಹೇಳಿದ್ರಲ್ಲ, ಈ ಪಾಮ್ ಆಯಿಲ್ ಹೇಗೆ ಗುರುಗಳೇ? ಪಾಮ್ ಆಯಿಲ್ ಅದೆಲ್ಲ ಎಲ್ಲಿ ತಯಾರು ಮಾಡ್ತಾರೋ ಗೊತ್ತಿಲ್ಲಮ್ಮ ಅದು. ಬಟ್ ಕರೆಕ್ಟ್ ಆಗಿ ತಯಾರು ಮಾಡಿದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ತೊಂದ್ರೆ ಇಲ್ಲ. ಯೂಸ್ ಮಾಡೋದಲ್ಲ, ನಾನು ತಿಳ್ಕೊಳ್ಳೋಕೆ ಹೇಳ್ತಿರೋದು. ಈಗ ನೋಡಿ ಎಲ್ಲಾ ಕಡೆ ಹೋಟೆಲ್ಗಳಲ್ಲೆಲ್ಲ ಪಾಮ್ ಆಯಿಲ್ ಯೂಸ್ ಮಾಡೋದು. ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಬಿಡಿ. ಪಾಮ್ ಆಯಿಲ್ ಅಂತ ನೀವ್ ಅನ್ಕೊಂತೀರಿ. ಪಾಮ್ ಆಯಿಲ್ ಒಳಗಡೆ ಡಾಲ್ಡಾ ಆಯಿಲ್ ಅಂದ್ರೆ ಏನು ಗೊತ್ತಾ? ಅದರಲ್ಲಿ ಈ ಹಾವು ಮತ್ತೆ ಈ ಹಸುವು ಮತ್ತೆ ಈ ಎಮ್ಮೆ ಸಂಬಂಧಿತ ಈ ಕರ್ಮ ಅಂದ್ರೆ ನಾನ್ ವೆಜಿಟೇರಿಯನ್ ಫ್ಯಾಕ್ಟರೀಸ್ ಬರುತ್ತೆ. ನಾನ್ ವೆಜಿಟೇರಿಯನ್ ಫ್ಯಾಕ್ಟರೀಸ್ ಇಂದ
ಒಂದು ವೈಟ್ ಕೊಬ್ಬು ಬರುತ್ತೆ, ಕೊಬ್ಬು. ಓಕೆ, ಹಾ 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 ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಬಿಡ್ತಾರೆ. ಯಪ್ಪ. ಆಮೇಲೆ ಈ ತೆಂಗಿನಕಾಯಿ ಹೇಳಿದ್ರಲ್ಲ, ಕೊಬ್ಬರಿ, ಅದು ಒಣ ಕೊಬ್ಬರಿ ಬೆಟರ ಹಸಿ ಕೊಬ್ಬರಿ ಬೆಟರ್? ಹಚ್ಚ ಕೊಬ್ಬರಿ. ಹಾ, ಹಸಿ ಕೊಬ್ಬರಿ. ಒಣ ಕೊಬ್ಬರಿ ಹಾ 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 ಹಸಿ ಹಸಿ. ಹಸಿ. ಅದರಲ್ಲಿ ಒಣ ಕೊಬ್ಬರಿಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ಲ, ಹೌದು ಹೌದು. ಹಾಗಾಗಿ ಈ ಜಾಯಿಂಟ್ಸ್ಗೆಲ್ಲ ಒಳ್ಳೇದು ಅಂತಾರೆ. ಜಾಯಿಂಟ್ಸ್ಗೆಲ್ಲ ಅದೇ ಒಳ್ಳೇದಂತ ಏನಿಲ್ಲಮ್ಮ. ಜಾಯಿಂಟ್ಸ್ ಅಂದ್ರೆ ನೀವು ನೀರು ಚೆನ್ನಾಗಿ ಕುಡಿಬೇಕು. ಹೌದು, ಅದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಓಕೆ, ಅದು ಮಾಡ್ಕೊಳ್ಳಿ. ಅವಾಗ ನೀರಾಂಶ ಚೆನ್ನಾಗಿದ್ರೆ ದೇಹದಲ್ಲಿ ಎಲ್ಲ ಕಡೆ ಆ ದ್ರವ ಪದಾರ್ಥ ಎಲ್ಲೆಲ್ಲಿ ಬೇಕೋ ಅದು ಬಾಡಿ ಮಾಡ್ಕೊಂತದೆ, ದೇಹ ಮಾಡ್ಕೊಂತದೆ. ನೀವೇನ್ ಮಾಡೋದು ಬೇಕಾಗಿಲ್ಲ. ರೈಟ್. ಸರ್ ಹಾಗೆ ಇನ್ನೊಂದು ಸರ್, ಸಿರಿಧಾನ್ಯದಲ್ಲಿ ನೀವ್ ಹೇಳಿದ್ರಿ ಎಲ್ಲ ನೆನೆ ಹಾಕಿ ಬೆಳಿಗ್ಗೆ ಅಂಬ್ಲಿ ಮಾಡೋದು, ಬೇಯಿಸ್ಕೊಂಡು ಊಟ ಮಾಡೋದು, ಅದನ್ನ ಹೇಳಿದ್ರಿ. ಆದ್ರೆ ರಾತ್ರಿ ನೆನೆ ಹಾಕಿ ನವಣೆ ಆಗ್ಬೋದು, ಆರ್ಕ ಆಗ್ಬೋದು, ಸಜ್ಜೆ ಆಗ್ಬೋದು, ಬೆಳಿಗ್ಗೆ ರುಬ್ಬಿ ಅದರಿಂದ ಹಾಲ್ ತೆಗ್ದಿ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದಲ್ವಾ ಸರ್? ಹೌದು, ನೈಟ್ ನೆನೆಸ್ಬೇಕು. ಯಾವಾಗಲೂ ನೈಟ್ ನೆನೆಸಿದ್ರೆ ಬೆಳಗ್ಗೆಗೆ ಸ್ವಲ್ಪ ಚೆನ್ನಾಗಿ ನೆನೆಸಿರ್ತದಲ್ಲ, ಅದು ನಿಮಗೆ ಒಳ್ಳೆ ಬಲಿಕೆ ಬರುತ್ತೆ. ಓಕೆ, ಅದರಿಂದ ಅದರಲ್ಲಿ ಪೋಷಕಾಂಶಗಳು ಚೆನ್ನಾಗಿರ್ತದೆ. ಓಕೆ, ಅದಕ್ಕೆ ನೆನೆಸ್ಬೇಕು ಅಂತ ಹೇಳೋದು. ನೆನೆಸಿಲ್ಲ ಹಾಗೆ ನೀವು ಯೂಸ್ ಮಾಡ್ತೀರಿ ಅಂದ್ರೆ ಅದರಿಂದ ಫಲಿತ ಸಿಗಲ್ಲ. ಇನ್ನೊಂದು ಸರ್, ನೆನ್ಸಿರ್ತೀವಲ್ಲ, ನೆನ್ಸಿನ ನೀರ್ನೇ ಯೂಸ್ ಮಾಡ್ಬೇಕು ನಾವು. ಹೌದು, ನೆನೆಸಿದ ನೀರನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೇದು. ಅದು ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಅಂದ್ರೆ ಈ ಅಂಬಲಿ ರೆಡಿ ಮಾಡುವಾಗ ಹೇಗೆ ಮಾಡ್ಕೋಬಹುದು ಅಂತ, ಆತರ ಮಾಡ್ಕೋಬೇಕು ಬೇಕಾದ್ರೆ. ಒಳ್ಳೇದಾಗತ್ತೆ. ರೈಟ್. ಓಕೆ ಸ್ನೇಹಿತರೆ, ಸೊ ಈಗ ಇದನ್ನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನೀವು ನಾಳೆ ರಜೆ ಇರತ್ತೆ, ನಾಳೆ ಕ್ಲಾಸ್ ಇರಲ್ಲ, ಭಾನುವಾರ. ಖಂಡಿತವಾಗಿ ಪ್ರತಿಯೊಬ್ಬರು ಒಳ್ಳೆ ಧ್ಯಾನ ಮಾಡಿ, ಆ ಜೊತೆಗೆ ಸ್ವಾಧ್ಯಾಯ ಮಾಡಿ. ಸ್ವಾಧ್ಯಾಯ ಬುಕ್ಕುಗಳು ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಈ ಮಾಧವ್ ಫೌಂಡೇಶನ್ ಇಂದ. ಇಲ್ಲಾಂದ್ರೆ ಇನ್ನೊಂದು ಕಳಿಸಿದ್ದೆ ನಾನು, ಲಲಿತಾ ನಾರಾಯಣ್ ಮೇಡಮ್ದು ಒಂದು ಲಿಸ್ಟ್ ಕಳಿಸಿದ್ದೀನಿ. ಅದರಲ್ಲಿ ತುಂಬಾ ಬುಕ್ಸ್ ಇದೆ. ಅವ್ರಿಗೂ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ಸ್ ತರಿಸ್ಕೊಳ್ಳಿ. ಮೊದಲನೇದಾಗಿ ಇಷ್ಟೆಲ್ಲ ನೀವು ಕೇಳಿಸ್ಕೊಂತ ಇದ್ರಲ್ಲ, ಇದಕ್ಕಿಂತ ಡಬಲ್ ಎಫೆಕ್ಟ್ ಇರುತ್ತೆ. ನೀವು ಕೇಳಿಸ್ಕೊಂಡಿರೋದು ಒಂದು ಇಲ್ಲಿ ಸತ್ಸಂಗ, ಆದ್ರೆ ನೀವು ಬುಕ್ ಒಂದು ಓದಿದ್ರೆ ನಿಮ್ಗೆ ನಿಮ್ಮ ಮಾನಸಿಕ ಈ ಬದಲಾವಣೆ ಅನ್ನೋದು ನೋಡಿ, ಅದು ತುಂಬಾ ಹೆಚ್ಚಾಗತ್ತೆ. ಮತ್ತೆ ಒಳ್ಳೆ ಬಲವಾದ ಶಕ್ತಿ, ಅಂದ್ರೆ ಈ ಮಾನಸಿಕ ಶಕ್ತಿ ಅಷ್ಟು ಬಲವಾದ ತಯಾರಾಗತ್ತೆ. ಅದಕ್ಕೋಸ್ಕರ ನಾವು ಮಾಡ್ಬೇಕಾಗಿರೋದು ಈ ಮಾನಸಿಕ ಬದಲಾವಣೆ ಮತ್ತೆ ಅಂತರ ಪರಿವರ್ತನೆ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಬೇಕಂದ್ರೆ ಈ ಸ್ವಾಧ್ಯಾಯ ಅನ್ನೋದು ಕಡ್ಡಾಯ. ಸ್ವಾಧ್ಯಾಯ ಅದು ಎಷ್ಟು ಫ್ರೆಂಡ್ಸ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿ ಮಾಡ್ಲೇಬೇಕು. ನಾವ್ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀವಿ, ಬಟ್ ನೀವು ಪಾಲನೆ ಮಾಡ್ಬೇಕು. ನಾವೇನ್ ಮಾಡೋಕ್ಕಾಗಲ್ಲ. ನೀವು ಬುಕ್ಸ್ ತರಿಸ್ಕೋಬೇಕು. ಸೊ ಮಾತಾರ್ ಫೌಂಡೇಶನ್ ಇಂದ, ಇಲ್ಲ ಲಲಿತಾ ಮೇಡಮ್ ಅಂತ ಇದೆ, ಈ 2 ಸೋರ್ಸಸ್ ಅಲ್ಲಿ ಯಾವುದೋ ಒಂದ್ರಿಂದ ಒಳ್ಳೆ ಬುಕ್ಸ್ಗಳು ತರಿಸ್ಕೊಳ್ಳಿ. ಎಷ್ಟಾಗತ್ತೆ ಒಂದು ಹೇಳ್ಬೇಕಂದ್ರೆ ಒಂದು 1000 ರೂಪೀಸು ಇಂದ 2000 ರೂಪೀಸ್ ನಾವು ಒಂದ್ಸರಿ ಖರ್ಚು ಮಾಡಿದ್ರೆ ನಿಮ್ಗೆ ಲೈಫ್ ಲಾಂಗ್ ಸಿಗುತ್ತಲ್ಲ ಆ ಬುಕ್ಸ್. ಅದ್ಭುತವಾದ ಬುಕ್ಸ್ ಅದು. ಓಕೆ, ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.